ನಾನು ಯಾರು ಅಂತಲೇ ಗೊತ್ತಿಲ್ಲದೆ ನನ್ನ ಕ್ಯಾರೆಕ್ಟರ್ಸ್ನೆಲ್ಲ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಹೇಳಿದರು, ದೇ ಆರ್ ನಾಟ್ ದಿ ಜಾಬ್ ಸೀಕರ್ಸ್, ನಾವು ದೇ ಆರ್ ಜಾಬ್ ಗಿವರ್ಸ್. ಆ ಒಂದು ಕ್ಷಣನ ಹೇಗೆ ಬದಲಾವಣೆ ಆಯಿತು ಅಂದರೆ, ದಾವಣಗೆರೆಯಲ್ಲಂತೂ ನಾನು ಗ್ರಾಫಾಲಜಿಸ್ಟ್ ಅಂತಲೇ ಎಲ್ಲ ಕಡೆ. ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಪ್ರಾಕ್ಟೀಸ್ ಇದ್ರೂ ಕೂಡ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಅನ್ಪಡ್ ಓ ಹೇ ಜೋ ಸೀಕ್ನಾ ಹಿ ನಹೀ ಚಾಹತಾ. ಭಗವಂತ ಕೈ ಕೊಟ್ಟಿಲ್ಲ ಅಂದ್ರೆ ಏನು ಮೇಡಮ್, ಕಾಲ್ ಕೊಟ್ಟಿಲ್ವಾ ಅಂದ್ಬಿಟ್ಲು. ಸೈನ್ಸಲ್ಲಿ ಅಷ್ಟೊಂದು ನನಗೆ ಆಸಕ್ತಿ ಇತ್ತು, ಬಟ್ ಈ ಥರ ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ. ಆದರೆ ಜನ ತಿಳ್ಕೊಳ್ಳೋಕ್ಕೆ ಆಸಕ್ತಿನೇ ಇಲ್ಲ. ಸೌತ್ ಏಷ್ಯನ್ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಅಂತ BMTC ಅವಾರ್ಡ್ ತಗೊಳ್ತು ನಮ್ಮದು ತರಬೇತಿ ನಂತರ. ಆ ವಿಚಾರದಲ್ಲಿ ನಮ್ಮ ದೇಶದ ಬಗ್ಗೆನೇ ನಮಗೊಂದು ತುಂಬ ದೊಡ್ಡ ಅಭಿಮಾನ ಬರುತ್ತೆ. ಆಸಕ್ತಿ ಹುಟ್ಟಬೇಕು ಅಂದರೆ ಅವಕಾಶಗಳನ್ನ ತೋರಿಸ್ಕೊಡಬೇಕು. ಹಿಸ್ಟ್ರಿ ಅಂದ ತಕ್ಷಣ ಮಕ್ಕಳಿಗೆ ಬೋರು ಇರೋದನ್ನೇ ವಾಸ್ತವಿಕನೇ ತಿಳಿಸ್ತಾ ಇಲ್ಲ. ನಮ್ಮ ಬೇಸಿಕ್ಸ್ ಏನಿದೆ ಅಲ್ಲ ಅದು ಬೇರೂರ್ಬೇಕು. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬೇಕು. ಯಾಕೆ ಬೇಕು ಅಂತ ಜನಗಳಿಗೆ ಮುಟ್ಟಿಸ್ತಾ ಇಲ್ಲ. ಆಲ್ವೇಸ್ ಚೇಂಜ್ ಹ್ಯಾಸ್ ಎ ರೆಸಿಸ್ಟೆನ್ಸ್. ಅದು ಎಲ್ಲಿವರೆಗೆ ಬಂದಿದೆ? ನೀವು ಕೊಟ್ಟ ಇನ್ಪುಟ್ಸ್ ಎಲ್ಲ ಎಲ್ಲಿದೆ? ಕೊಟ್ಟ ಇನ್ಪುಟ್ಸ್ ಎಲ್ಲ ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ದೇಶದಲ್ಲಿ ಸುಮಾರು ವರ್ಷಗಳಿಂದ ಒಂದು ವಿಚಾರ ಬಹಳ ಪ್ರಚಾರದಲ್ಲಿದೆ. ಏನಂದರೆ ಮಹಿಳಾ ಸಬಲೀಕರಣ. ಅಂದರೆ ನಮ್ಮ ಮಹಿಳೆಯರು ಸಾಮಾನ್ಯವಾಗಿ ಎಂಪವರ್ ಆಗಿಲ್ಲ, ಅಂದರೆ ಸಶಕ್ತರಾಗಿಲ್ಲ. ಅವರು ಮನೆಯಲ್ಲೇ ಇರ್ತಾರೆ, ಅವರಿಗೆ ಹಣಕಾಸು ಬರೋದಿಲ್ಲ, ಅಂದರೆ ಅವ್ರು ಹೊರಗಡೆ ಹೋಗಿ ಕೆಲಸ ಮಾಡೋದಿಲ್ಲ, ಮತ್ತು ಎಜುಕೇಷನ್ ಇಲ್ಲ, ಅವರಿಗೆ ಶಿಕ್ಷಣ ಕಮ್ಮಿ ಇದೆ, ಅವರಿಗೆ ಸ್ಕಿಲ್ ಇಲ್ಲ, ಮನೆಯಲ್ಲೇ ಕೆಲಸ ಮಾಡ್ತಿರ್ತಾರೆ, ಇತ್ಯಾದಿ ಇತ್ಯಾದಿ ಬೇಕಾದಷ್ಟು ಒಂದು ವಿಚಿತ್ರವಾದಂತಹ ಒಂದು ವಿಚಾರ ತುಂಬ ಪ್ರಚಾರದಲ್ಲಿತ್ತು ಅಂತ ಹೇಳಿದೆ. ಆದರೆ ಇತ್ತೀಚೆಗೆ ಈ ವಿಚಾರವನ್ನು ಕುರಿತು ಸಾಕಷ್ಟು ಗಮನ ಹರಿಸಿದ್ದಾರೆ. ಯಾರ್ಯಾರು ಅಂದರೆ ಸರ್ಕಾರಗಳು, ಸಂಸ್ಥೆಗಳು, ಕುಟುಂಬಗಳು, ಒಟ್ಟು ಸಮಾಜನೇ ಈ ವಿಚಾರದ ಬಗ್ಗೆ ಸಾಕಷ್ಟು ಗಮನ ಹರಿಸಿರೋದ್ರಿಂದ ಇವತ್ತಿನ ದಿವಸ ನಾವು ಆ ವಿಚಾರನ ಚರ್ಚೆ ಮಾಡಬೇಕಾಗಿಲ್ಲ. ಇವತ್ತು ಮಹಿಳೆ ಸಬಲೀಕರಣ ಹೇಗೆ ಆಗಿದ್ದಾಳೆ, ಸಶಕ್ತಳಾಗಿದ್ದಾಳೆ ಅನ್ನೋದನ್ನು ನೋಡಬಹುದಾಗಿದೆ. ಇವತ್ತಿನ ದಿವಸ ನಾನು ಅದಕ್ಕೆ ಸಶಕ್ತರಾದಂತಹ ಒಬ್ಬ ತುಂಬ ವಿಶೇಷವಾದಂತಹ ವ್ಯಕ್ತಿಯನ್ನು ಲೀಲಾಜಾಲ ಸ್ಟುಡಿಯೋಕ್ಕೆ ಕರೆದಿದ್ದೀನಿ. ಅವರು ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಯಾಕೆಂದರೆ ಅವರು TV ಡಿಬೇಟ್ಗಳಲ್ಲಿ ಕಾಣಿಸ್ತಾರೆ, ಬೇರೆ ಬೇರೆ ಕಡೆ ಟ್ರೈನ್ ಮಾಡ್ತಾರೆ, ಅಂದರೆ ಅಭ್ಯಾಸ ಶಿಕ್ಷಣ ವರ್ಗಗಳನ್ನು ತಗೊಳ್ತಾರೆ. ಎಲ್ಲ ವಿಧವಾದಂತಹ ಸ್ತ್ರೀ ಗುಂಪುಗಳಲ್ಲೂ ಕೂಡ ಅವರು ತುಂಬ ಗೊತ್ತಿರೋ ಅಂಥವರು. ಹಾಗಾಗಿ ನಿಮಗೆ ಗೊತ್ತಿರೋ ಅಂಥ ಆದರೆ ಲೀಲಾಜಾಲ ವೀಕ್ಷಕರಿಗೆ ವಿಶೇಷವಾಗಿ ಪರಿಚಯ ಮಾಡಿಕೊಡ್ಬೇಕು ಅಂತ ಇವತ್ತು ಒಬ್ಬರು ವ್ಯಕ್ತಿ ವಿಶೇಷವನ್ನು ಕರೆದಿದ್ದೇನೆ. ಅವರ ಹೆಸರು ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ಊಹಿಸಿರ್ಬೋದು ನೀವು, ವಂದನಾ ಶಾಸ್ತ್ರಿ ಅಂತ. ಅವರನ್ನು ಮಾತಾಡ್ಸೋಕೆ ಮೊದಲು ಅವರನ್ನು ಸ್ಟುಡಿಯೋಕ್ಕೆ ಬರ್ಮಾಡ್ಕೊಳ್ಳೋಣ. ಬನ್ನಿ ವಂದನಾ, ಸ್ಟುಡಿಯೋಗೆ ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು, ಸಂತೋಷ. ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಈ ಅವಕಾಶಕ್ಕಾಗಿ ತಮಗೂ ಧನ್ಯವಾದಗಳು. ವಂದನಾ ಅವರು ಈಗಾಗಲೇ ನಿಮಗೆಲ್ಲ ಪರಿಚಯ ಇದೆ ಅಂತ ಹೇಳಿದೆ. ಅವರು ಯಾತಕ್ಕೆ ಪರಿಚಯ ಇದ್ದಾರೆ ಅಂತಲೂ ನಿಮಗೆ ಗೊತ್ತಿದೆ. ಏನಂದರೆ ಅವರು ಶಿ ಈಸ್ ಎ ಟ್ರೈನರ್. ಅವರು ಹೇಗೆ ಏನು ಮಾಡ್ತಾರೆ ಆ ಟ್ರೈನಿಂಗ್ ಕೋರ್ಸುಗಳಲ್ಲಿ ಅನ್ನೋದನ್ನೆಲ್ಲ ಮುಂದೆ ಮಾತಾಡೋಣ. ಆದರೆ ಈಗಾಗಲೇ ಅವರು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರ ಪ್ರಸಿದ್ಧಿಯ ಸಂಕೇತವಾಗಿ ಅನೇಕ ಪ್ರಶಸ್ತಿಗಳನ್ನು, ಪ್ರಶಂಸಾ ಪತ್ರಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನಿಂದ ಅವರು ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಬರ್ತಾ ಇದ್ದಂಥವರು ಇವತ್ತಿನ ದಿವಸ ಒಂದು ಸಿದ್ಧಿಯನ್ನೇ ಪಡೆದಿದ್ದಾರೆ ಅಂತ ಹೇಳ್ಬೋದು. ಸುಮ್ಮನೆ ನಿಮಗೆ ಒಂದೆರಡು ಉದಾಹರಣೆಗಳನ್ನ ಅಥವಾ ನಿದರ್ಶನಗಳನ್ನು ಹೇಳಬೇಕು ಅವರ ಪ್ರಸಿದ್ಧಿ ಅಂತದ್ದು ಅಂತ ಹೇಳಿದ್ರೆ, ಅವರಿಗೆ ನೋಡಿ ಕರ್ನಾಟಕದ ಪ್ರಶಸ್ತಿಗಳು ಬಂದಿದೆ, ರಾಜ್ಯ ಪ್ರಶಸ್ತಿ ಜೊತೆಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ, ಇಂಟರ್ನ್ಯಾಷನಲ್ ಲೆವೆಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಈಗ ಅದೆಲ್ಲ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಎಲ್ಲ. ಈಗ ನಿಮಗೆ ಕರ್ನಾಟಕ ರಾಜ್ಯದಿಂದ ಅವರಿಗೆ ಸಂದಿರುವಂಥ ಕೆಲವು ಪ್ರಶಸ್ತಿಗಳನ್ನು ಹೇಳಿದ್ರೆ ಸಾಕು, ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ, ಎಷ್ಟರ ಮಟ್ಟಿಗೆ ಸಮಾಜಕ್ಕೆ ಅವರ ವಿಶಿಷ್ಟವಾದಂತಹ ಒಂದು ಶಕ್ತಿಯಿಂದ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಸಹಾಯ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿ, ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ. ಹಾಗೆ ಕರ್ನಾಟಕ ರತ್ನ, ಮಹಿಳಾ ರತ್ನ ಅನ್ನೋ ಒಂದು ಪ್ರಶಸ್ತಿ ಬಂದಿದೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಬಂದಿದೆ. ಅದರ ಜೊತೆಗೆ ನಮ್ಮ ಅದಮ್ಯ ಚೇತನದವರು ಕೊಡಮಾಡುವಂತಹ ಸೇವಾರತ್ನ ಪ್ರಶಸ್ತಿಯೂ ಬಂದಿದೆ. ಈ 4 ಪ್ರಶಸ್ತಿನ ಹೇಳಿದ್ರೆ ನಿಮಗೆ ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೇವಾ ಕ್ಷೇತ್ರ ಅದರಲ್ಲಿ ತುಂಬ ದೊಡ್ಡದಾದಂಥ ಒಂದು ವಿಭಾಗ ಅಂತ ಹೇಳ್ಬೋದು. ಈಗ ಇಷ್ಟನ್ನು ಮಾತ್ರ
ಹೇಳಿ ಮುಂದೆ ಅವರ ವಿಚಾರವಾಗಿ ಇನ್ನೂ ಅನೇಕ ಅಂಶಗಳನ್ನು ನಾವು ತಿಳ್ಕೊಳ್ಳೋರಿದ್ದೀವಿ. ಅವರನ್ನು ಬರಮಾಡಿಕೊಂಡು ಅವರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ. ವಂದನಾ, ನೀವು ಕರ್ನಾಟಕದ ಒಬ್ಬ ಪ್ರಸಿದ್ಧ ಮಹಿಳಾ ಕಾರ್ಯಕರ್ತೆಯಾಗಿದ್ದೀರಾ. ದೇಶದಲ್ಲೆಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀರಾ. ತುಂಬ ಜನಕ್ಕೆ ನಿಮ್ಮ ಪರಿಚಯ ಇದೆ. ನಮಗೆ, ನಮ್ಮ ಲೀಲಾಜಾಲ ವೀಕ್ಷಕರಿಗೆ ನೀವು ನಿಮ್ಮ ಸಿದ್ಧಿ ಪ್ರಸಿದ್ಧಿಗಳು ಗೊತ್ತಿದೆ. ಆದರೆ ಮೊದಲಿಂದ ಹೇಗೆ ಆರಂಭ ಆಯಿತು, ನೀವು ಎಲ್ಲಿನವರು, ಯಾವ್ಯಾವ ರೀತಿ ಈ ಕ್ಷೇತ್ರಕ್ಕೆ ಕಾಲಿಟ್ರಿ, ಹೇಗೆ ನಿಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾ ಬಂದ್ರಿ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ಆಮೇಲೆ ನಿಮ್ಮ ಈ ಟ್ರೈನಿಂಗ್ ಕ್ಷೇತ್ರಕ್ಕೆ ಹೋಗೋಣ. ಹೇಳಿ, ಯಾವ ಊರಿನವ್ರು ನೀವು? ಮೂಲತಃ ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆ ಕುಮಟಾದಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿರುವ ಒಂದು ಚಿಕ್ಕ ಹಳ್ಳಿ. ಅದು ನಮ್ಮ ಅಜ್ಜಿ ಊರು, ಹೊಳೆಗದ್ದೆ ಅಂತ. ಅಲ್ಲಿ ಹುಟ್ಟಿದ್ದು. ಅಲ್ಲಿ ಹುಟ್ಟಿದೆ. ಆಮೇಲೆ ನಮ್ಮ ತಂದೆಯವರು ದಾವಣಗೆರೆ ಹತ್ತಿರ ಹರಿಹರದಲ್ಲಿ ಅವರು ಕಿರ್ಲೋಸ್ಕರ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ಕುಟುಂಬ ಸಹಿತ ನಾವು ದಾವಣಗೆರೆಗೆ ಶಿಫ್ಟ್ ಆದ್ವಿ. ಎಜುಕೇಷನ್ ಎಲ್ಲ ನನ್ನ ವಿದ್ಯಾಭೂಮಿ, ಅದು ನನ್ನ ವಿದ್ಯಾಭ್ಯಾಸ ಎಲ್ಲ ದಾವಣಗೆರೆಯಲ್ಲಿ. ಸೊ ಅಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ PUC ತನಕ, ಸೀತಮ್ಮ ಗರ್ಲ್ಸ್ ಹೈಸ್ಕೂಲ್ ಅಂತ, ಅಲ್ಲಿ PUC ತನಕ ಓದಿದೆ. ಹೈಸ್ಕೂಲ್ ಸೀತಮ್ಮ ಗರ್ಲ್ಸ್ ಹೈಸ್ಕೂಲ್ ನೋಡಿ, ಸೀತಮ್ಮ ಗರ್ಲ್ಸ್ ಹೈಸ್ಕೂಲ್ ಅಂತ. ಈಗಿನ ಕಾಲದಲ್ಲೂ ಇದೆ. ಆಗಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳಂದರೆ ಪ್ರತಿಯೊಂದಕ್ಕೂ ಬರೀ ಶಿಕ್ಷಣ ಅಂತಲ್ಲ, ಎಲ್ಲ ಥರದ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಭಾಳಷ್ಟು ಎನ್ಕರೇಜ್ ಕೊಡ್ತಕ್ಕಂತಹ ಸಮಯ. ಆಮೇಲೆ ಮಕ್ಕಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳು ಅಂದರೆ ಎಲ್ಲದಕ್ಕೂ ರೆಡಿ ಆಗ್ತಾರೆ ಅಂತ, ಅಂದರೆ ಧೈರ್ಯ ಬರುತ್ತೆ ಅನ್ನೋ ಥರ ಆ ಮಟ್ಟದಲ್ಲಿ ನಮ್ಮನ್ನು ತಯಾರಿ ಮಾಡ್ತಾಯಿದ್ರು. ಅಲ್ಲಿ ಶುರು ಆಗಿದೆ ಹೀಗೆ ಒಂದು ಸೈನ್ಸ್ ಎಕ್ಸಿಬಿಷನ್ ಅಂತ, ಅಂದರೆ ವಿಜ್ಞಾನ ಸಮಾವೇಶ ಅಂತ ನಡೀತಾ ಇತ್ತು. ಆವಾಗ ತಾಲೂಕು ಲೆವೆಲಲ್ಲಿ ಬಂತು. ನಾನು ಆವಾಗ 8ನೇ ಕ್ಲಾಸ್ ಇದ್ದೆ. ತಾಲೂಕಿನಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗೋಷ್ಟರಲ್ಲಿ ನಾನು 9ನೇ ಕ್ಲಾಸಿಗೆ ಬಂದೆ. ಅಂದರೆ ತುಂಬ ಲೆವೆಲ್ಸ್ ಇರುತ್ತೆ. ಮೊದಲು ಆವಾಗ ದಾವಣಗೆರೆ ಇನ್ನೂ ಜಿಲ್ಲೆ ಆಗಿರಲಿಲ್ಲ, ಹಾಗಾಗಿ ತಾಲೂಕು ಮಟ್ಟದಲ್ಲಿ ನಡೀತು. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಆಮೇಲೆ ಝೋನಲ್ ಲೆವೆಲಲ್ಲಿ, ವಲಯ ಮಟ್ಟ, ಆಮೇಲೆ ಲಾಸ್ಟಲ್ಲಿ ಫೈನಲಿ ನ್ಯಾಷನಲ್ ಲೆವೆಲ್ ದೆಹಲಿಯಲ್ಲಿ. ನಮಗೂ ಒಂದು ಸೈನ್ಸ್ ಟೀಚರು, ಆದರೆ ನನಗೆ ಆವಾಗ ಇಂಗ್ಲೀಷ್ ಬರ್ತಿರಲಿಲ್ಲ. ಕನ್ನಡದಲ್ಲೇ ನಾನು ಕನ್ನಡ ಮಾಧ್ಯಮದಲ್ಲಿ ಓದೋಳು, ಕನ್ನಡದಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರೆಲ್ಲ ಕನ್ನಡ ಮಾಧ್ಯಮದಲ್ಲೇ ಇಂಗ್ಲೀಷ್ ಬರ್ತಿರಲಿಲ್ಲ. ನಾನು ಅಂದ್ಕೊಳ್ತಾ ಇದ್ದೆ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ತನಕ ಓಕೆ, ರಾಜ್ಯ ಮಟ್ಟದ ತನಕ ಎಲ್ರಿಗೂ ಭಾಷೆ ಬರುತ್ತೆ. ನಮ್ಮ ಪ್ರಾಜೆಕ್ಟ್ ಏನು, ಅದರಲ್ಲೂ ಎನ್ವೈರ್ಮೆಂಟ್ ಪೊಲ್ಯೂಷನ್ ಆ್ಯಂಡ್ ಪ್ರಿವೆನ್ಷನ್ ಅನ್ನೋದ್ರ ಬಗ್ಗೆ ನಾವು ಮಾಡಿದ್ದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅವಾಗ ಅದು ಏನು, ನಮ್ಮ ತಂದೆ ಕೆಲಸ ಮಾಡ್ತಕ್ಕಂಥ ಕಿರ್ಲೋಸ್ಕರ್ ಪಕ್ಕದಲ್ಲೇ ಇರತಕ್ಕಂಥ ಪಾಲಿಫೈಬರ್ಸ್ ಇಂದ ಎಷ್ಟು ಅಕ್ಕಪಕ್ಕದ ಹಳ್ಳಿಗಳಿಗೆ ಆ ವಾಸನೆ, ಪೊಲ್ಯೂಷನ್ ಎಷ್ಟು ಆಗ್ತಿದೆ ಅನ್ನೋದ್ರ ಬಗ್ಗೆನೇ ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಪ್ರದೂಷಣ ಆಗ್ತಾ ಇರೋದು ನಿಮ್ಗೆ ಆಗ್ಲೇ ಗೊತ್ತಾಗ್ತಾ ಇತ್ತು. ಆವಾಗ ತುಂಬ ಆಗಿಂದನೇ ಶುರು ಆಗಿತ್ತು. ಆವಾಗ ಅನ್ನಿಸ್ತಾ ಇತ್ತು, ಇದು ನಮಗೆ ಸೈನ್ಸ್ ಟೀಚರ್ ಈ ಥರ ಒಂದು ವರ್ಕಿಂಗ್ ಮಾಡೆಲ್ ಮಾಡಿದ್ರೆ ಬೆಲೆ ಜಾಸ್ತಿ. ವರ್ಕಿಂಗ್ ಮಾಡೆಲ್ ಇರುವಾಗ ಏನೋ ಒಂದು ಬದಲಾವಣೆ ತರ್ತೀವಿ ಅನ್ನೋದೊಂದು ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಬರುತ್ತೆ. ಹಾಗಾಗಿ ಇದನ್ನು ಮಾಡೋಣ ಅಂತ ಅವ್ರು ನಮಗೆ ಗೈಡ್ ಮಾಡಿದರು. ಅವರು ನಮಗೆ ಮಾಡೆಲ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ರು. ಬಟ್ ಅಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋದಾಗ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಅವರ್ ಎಕ್ಸ್ಪ್ಲನೇಷನ್. ನಾವು ಸಮಾಜಕ್ಕೆ ಏನನ್ನು, ಯಾವ ಮೆಸೇಜ್ ಕೊಡ್ತೀವಿ, ಯಾವ ಥರ ಮುಟ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಗ ರಾಷ್ಟ್ರ ಮಟ್ಟದಲ್ಲಿ ಹೋದಾಗ ನಮ್ಮ ಮಾಡೆಲ್ ತೆಗೆದ್ವಿ. ಇದನ್ನೇ ಯಾಕೆ ಚೂಸ್ ಮಾಡಿದ್ರಿ ಅಂತ ಕೇಳಿದರು. ಆವಾಗ ಹೇಳಿದ್ವಿ, ಎಲ್ಲಿ ನೋಡಿದ್ರು ಪೊಲ್ಯೂಷನ್ದೇ ವಿಷಯ, ಅಂದರೆ ಎಷ್ಟು ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ಮಹಿಳಾ ಸಬಲೀಕರಣದಷ್ಟೇ ಪೊಲ್ಯೂಷನ್ ಕೂಡ ಬಹಳ ಜನಪ್ರಿಯವಾದ ಚರ್ಚಾ ವಿಷಯ ಆಗಿತ್ತು. ಹೌದು, ಅಲ್ಲೂ ಕೂಡ ಬಹಳಷ್ಟು ಜನ ಬಹಳ ಹೈಫೈ ಮಾಡೆಲ್ಸ್ ಮಾಡ್ಕೊಂಡು ಬಂದಿದ್ರು, ಬಹಳಷ್ಟು ಖರ್ಚು ಮಾಡಿದ್ರು. ನಾವು ಕೇವಲ ಅವೈಲಬಲ್ ರಿಸೋರ್ಸ್ ಅಂತ ಏನು ಹೇಳ್ತಾರಲ್ಲ, ಅಂತಹ ರಿಸೋರ್ಸ್ ಅಂದರೆ ಏನೇನು ತಗೊಂಡಿದ್ರಿ? ನಾವೇನು ಬಳಸಿದ್ವಿ ಅಂದರೆ ಒಂದು ಗ್ಲಾಸ್ ಜಾರ್, ಅದು 180 ಡಿಗ್ರಿ ಆ್ಯಂಗಲಲ್ಲಿ ಇದ್ದರೆ ಆ ಪೊಲ್ಯೂಷನ್ ಲೆವೆಲ್ನ ಕಮ್ಮಿ ಮಾಡಬೇಕು ಅಂದರೆ ಅದರಲ್ಲೂ ಏರ್ ಪೊಲ್ಯೂಷನ್ನ ತೊಗೊಂಡಿದ್ವಿ. ಪೊಲ್ಯೂಟ್ ಮಾಡ್ತಕ್ಕಂಥ ಪೈಪಿಂದ ಹೊರಗಡೆ ಹೋಗ್ತಕ್ಕಂಥ ಪೈಪನ್ನು ಅದರ ಹೈಟನ್ನು ಎಷ್ಟು ಪ್ರಮಾಣದಲ್ಲಿ ಏರಿಸಿದ್ರೆ ಎಷ್ಟು ಪ್ರಮಾಣ ಅಟ್ಮಾಸ್ಫಿಯರ್ ಲೆವೆಲಲ್ಲಿ ಮಿಕ್ಸ್ ಆಗೋದನ್ನು ತಡೆಗಟ್ಟಬಹುದು ಅನ್ನೋದನ್ನ ಮಾಡಿದ್ವಿ. ಸರಳವಾದ ಸೂತ್ರ, ಅದನ್ನು ಜನಕ್ಕೆ ಮುಟ್ಟುವಂತೆ. ಆದರೆ ಅದು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನ ಪಟ್ಟರು ಎಷ್ಟೊಂದು ಬದಲಾವಣೆ ತರಬಹುದು ಅನ್ನೋದನ್ನು. ಸೊ ಅದರಲ್ಲಿ ನಾವು ಅದರಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಹಾಕಿದ್ವಿ, ಎಷ್ಟು ಪ್ರಮಾಣದಲ್ಲಿ ಪ್ರದೂಷಣ ಆಗ್ತಾ ಇದೆ, ನಾವು ಹೇಗೆ ತಡೆಗಟ್ಟಬಹುದು ಅಂತಕ್ಕಂಥದ್ದನ್ನು. ಅದು ಎಲ್ಲರಿಗೂ ಇಷ್ಟ ಆಗ್ಬಿಡ್ತು.
ಅಂದ್ರೆ ಇಷ್ಟು ಜನ ಶಾಲೆ ಹೈಸ್ಕೂಲ್ ಅದೆಲ್ಲ ನೀವೇ ಎಕ್ಸ್ಪ್ಲೈನ್ ಮಾಡಿದ್ರೆ? ಕಂಪ್ಲೀಟ್ ನಾವೇ ಎಕ್ಸ್ಪ್ಲೈನ್ ಮಾಡಿದ್ವಿ. ಯಾವ ಭಾಷೆಯಲ್ಲಿ ಮಾಡಿದ್ರಿ? ನಾನು ಕನ್ನಡದಲ್ಲಿ ಮಾಡಿದ್ದು. ನಮಗೆ ಅಲ್ಲಿ ಟ್ರಾನ್ಸ್ಲೇಟರ್ ಅಂತ ಕೊಡ್ತಾರೆ. ನಾವು ಮಾಡಿದ್ದನ್ನೆಲ್ಲ ಮತ್ತೆ ನಮ್ಮ ಜೊತೆಗೆ ಬಂದಿರತಕ್ಕಂಥ ಟೀಚರ್ಸ್ ಟ್ರಾನ್ಸ್ಲೇಟ್ ಮಾಡಲ್ಲ. ಹಾಗಾಗಿ ಅವರಲ್ಲೇ ಒಬ್ರು ಇರ್ತಾರೆ, ಅವರನ್ನ ಟ್ರಾನ್ಸ್ಲೇಟರ್ ಕೊಟ್ಟಿದ್ರು. ನಮ್ಮ ಮಧ್ಯದಲ್ಲಿ ನಾವು ಅವ್ರಿಗೂ ಕನ್ನಡ ಬಂದಿರಬೇಕಲ್ಲ, ಕನ್ನಡ ಮತ್ತು ಇಂಗ್ಲೀಷ್ ಎರಡು ಬಂದಿರತಕ್ಕಂಥವ್ರು. ಅವ್ರು ನಮ್ಮ ಪ್ರತಿಯೊಂದು ಸೆಂಟೆನ್ಸ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಪ್ರತಿಯೊಂದು ನಾವು ಪಾಯಿಂಟರ್ಸ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ಈ ವಿಷಯಗಳನ್ನು ಹೀಗೆ ನಾವು ತಡೆಗಟ್ಟಬಹುದು ಅಂತ ಒಂದೊಂದು ಪಾಯಿಂಟ್ ಹೇಳಿದಾಗೆಲ್ಲ ಸಭೆ ದೊಡ್ಡ ದೊಡ್ಡ ಆಡಿಟೋರಿಯಂಗಳಲ್ಲಿ ನಡೀತಾ ಇತ್ತು. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡಿತಾ ಇದ್ರು. ಇಷ್ಟು ಪ್ರಮಾಣದಲ್ಲಿ ಈ ಮಕ್ಕಳು ತಿಳ್ಕೊಂಡಿದ್ದಾರಲ್ಲ ಅಂತ. ನಾವು ಅಫ್ಕೋರ್ಸ್ ನಾವು ಕೂಡ ನಮಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ನಮಗೆ ಸೈನ್ಸ್ ಟೀಚರ್ಸ್ ಹೆಲ್ಪ್ ಮಾಡಿದ್ರು. ನಾವು ಅಲ್ಲಿ ಅದನ್ನು ಮಂಡಿಸಿದ್ವಿ. ಅದು ಎಲ್ರಿಗೂ ಇಷ್ಟ ಆಗಿ ಕೊನೆಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಂತು. ನಮಗೆ ಶಿಕ್ಷಣ ಮುಗಿಯೋರು ಅಂದರೆ ನಮ್ಮ ಡಿಗ್ರಿ ಮುಗಿಯೋ ತನಕನೂ ಸರ್ಕಾರದಿಂದ ಆಗಿನ ಟೈಮಲ್ಲಿ 93ನೇ ಇಸ್ವಿನಲ್ಲಿ ಪ್ರತಿ ತಿಂಗಳು 50 ರೂಪಾಯಿ ಅಂತ ಮಾಸಾಶನ. 50 ರೂಪಾಯಿಗೆ ತುಂಬ ಬೆಲೆ ಇತ್ತು. ತುಂಬ ಬೆಲೆ ಇತ್ತು, ಅದು ವಿದ್ಯಾರ್ಥಿಗಳಿಗೆ ಕೊಟ್ಟರೆ. ಸೊ ಹಾಗೆ ರಾಷ್ಟ್ರಮಟ್ಟ ಅಲ್ಲಿ ಬಹಳಷ್ಟು ಅವಾರ್ಡ್ಸ್ಗಳು ಬಂತು. ಆಮೇಲೆ ಅಲ್ಲಿಂದ ನಮಗೆ ಒಂದು ಅವೇರ್ನೆಸ್ ಅನ್ನೋದು ಬಂತು, ಏನಾದರೂ ಒಂದು ಮಾಡಬೇಕು ಅಂತ. ಹಾಗಾಗಿ ಸೈನ್ಸಲ್ಲಿ ಅಷ್ಟೊಂದು ನನಗೆ ಆಸಕ್ತಿ ಇತ್ತು, ಬಟ್ ಈ ಥರ ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಆಸಕ್ತಿ, ಆ ಕಡೆ ಪ್ರೇರಣೆ ಇತ್ತು. ಅದೇ ರೀತಿಯಾಗಿ ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಸೇರಿಕೊಂಡೆ. ಅದು ಒಂದು ಅದರಲ್ಲಿ ನೀವು ತುಂಬಾ ದೊಡ್ಡ ಅಚೀವ್ ಮಾಡಿದ್ದೀರಾ. ಅದರಲ್ಲಿ ಲಂಡನ್ಗೆಲ್ಲ ಹೋಗಿದ್ರಿ? ಹೌದು, ಫೈನಲ್ ಎಕ್ಸಾಮ್ ಅನ್ನೋದು ರಾಷ್ಟ್ರಪತಿ ಪುರಸ್ಕಾರ. ಏನ್ ಮಾಡ್ತೀರಾ ಸ್ಕೌಟ್ಸ್ ಅಂಡ್ ಗೈಡ್ಸ್? ಅದ್ರಲ್ಲಿ ತುಂಬಾ ವೇರಿಯಸ್ ಲೈಫ್ ಸ್ಕಿಲ್ ಆಕ್ಟಿವಿಟೀಸ್ ಇರ್ತದೆ. ಒಬ್ಬರು ನೀರಲ್ಲಿ ಬಿದ್ದರೆ ಅಥವಾ ಯಾವುದಾದ್ರೂ ನ್ಯಾಚುರಲ್ ಕೆಲಾಮಿಟೀಸ್ ಆದರೆ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಹೇಗೆ ರಕ್ಷಣೆ ಮಾಡೋದು, ದಿನನಿತ್ಯದಲ್ಲಿ ನಮಗೆ ಆಗ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಾವು ಹೇಗೆ ಹೋಗ್ಲಾಡಿಸ್ಕೊಳ್ಬೋದು, ಆ ಥರ ಧೈರ್ಯ ತುಂಬತಕ್ಕಂಥ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್. ಇದು ಅನೇಕ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅನ್ನೋದು ಅದು ಒಂದು ಹೇಗೆ ಈಗ NCC NSS ಎಲ್ಲ ಹೇಗಿರುತ್ತಲ್ಲ ಹಾಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೂಡ ಇರುತ್ತೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲೂ ಕೂಡ ಪ್ರಥಮ ಪುರಸ್ಕಾರ, ದ್ವಿತೀಯ, ತೃತೀಯ, ಕೊನೆ ರಾಜ್ಯ ಪುರಸ್ಕಾರ ಅಂತ ಇರುತ್ತೆ, ರಾಜ್ಯಪಾಲರಿಂದ ಕೊಡ್ತಕ್ಕಂಥದ್ದು. ಕೊನೆಯದಾಗಿ ರಾಷ್ಟ್ರಪತಿ ಪುರಸ್ಕಾರ. ಅದಕ್ಕೆ ತುಂಬ ಪರೀಕ್ಷೆಗಳಿರ್ತದೆ, ಬಹಳ ಹಂತದಲ್ಲಿ ಇರುತ್ತೆ. ತುಂಬ ಕ್ಯಾಂಪ್ಸ್ ಅಟೆಂಡ್ ಮಾಡಬೇಕು, ಸರ್ವಿಸ್ಗಳು ಮಾಡಬೇಕು, ಭಾಳಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ. ಸೇವೆ ಕೂಡ ಅದರಲ್ಲಿ ಒಂದು. ಸರ್ವಿಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಅದರಲ್ಲಿ ರಾಷ್ಟ್ರಪತಿ ಪುರಸ್ಕಾರ ನನಗೆ ನನ್ನ ಅದೃಷ್ಟ. ಭಾರತದಾದ್ಯಂತ ಅನೇಕ ಶಾಲೆಗಳಿಂದ ಅನೇಕರು ಆ ಮಟ್ಟಕ್ಕೆ ಬಂದಿರ್ತಾರೆ, ಪಾಸ್ ಕೂಡ ಆಗಿರ್ತಾರೆ. ಬಟ್ ಅಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಕೇವಲ 5 ಜನರಿಗೆ ಮಾತ್ರ ಕರೆದು ಬಿಟ್ಟು ಕೊಡ್ತಾರೆ ಅವಾರ್ಡ್. ಮತ್ತು ಮಿಕ್ಕಿದ್ದೆಲ್ಲ ಮುಂದಿನದ್ದು ಅವರವರ ಕ್ಯಾಪ್ಟನ್ಸ್ ಅಂತ ಯಾರು ಇರ್ತಾರಲ್ಲ ಅವರಿಗೆ ಕೊಡ್ತಾರೆ. ಅವರು ಆಮೇಲೆ ಅವ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ. ನನ್ನ ಅದೃಷ್ಟ ಅವತ್ತು ಶಂಕರ್ ದಯಾಳ್ ಶರ್ಮಾ ಅವರೇ ರಾಷ್ಟ್ರಪತಿಗಳಾಗಿದ್ರು. ಅವರ ಒಂದು ಹಸ್ತದಿಂದ ನಾನು ಅದನ್ನು ತಗೊಳ್ಕೊಳ್ತಕ್ಕಂಥ ಒಂದು ಅವಕಾಶ. ಆಗಿನ ಕಾಲದಲ್ಲಿ ನಮ್ಮ ಕ್ಯಾಮ್ರಾ ಅಲೋ ಮಾಡ್ತಿರ್ಲಿಲ್ಲ. ಅವ್ರ ಕ್ಯಾಮ್ರಾದಲ್ಲಿ ತೆಗೆದಿದ್ದು ನನಗೆ ಸಿಗ್ಲೂ ಇಲ್ಲ, ಬಟ್ ಸರ್ಟಿಫಿಕೇಟ್ ಅಂತೂ ನನ್ನ ಕೈಯಲ್ಲಿದೆ. ಅದು ಒಂದು ತುಂಬ ಸಂತೋಷ ಕೊಡ್ತು. ಅದರ ನಂತರ ಈ ಥರ ರಾಷ್ಟ್ರ ಮಟ್ಟದಲ್ಲಿ ಸೈನ್ಸ್ ಎಕ್ಸಿಬಿಷನು, ರಾಷ್ಟ್ರ ಮಟ್ಟದಲ್ಲಿ ಪ್ರೆಸಿಡೆಂಟ್ ಅವಾರ್ಡ್ ಇದೆಲ್ಲ ನೋಡಿಬಿಟ್ಟು ನಮ್ಮ ಶಾಲೆಯಲ್ಲೂ ಕೂಡ ಬಹಳಷ್ಟು ಎನ್ಕರೇಜ್ ಮಾಡ್ಲಿಕ್ಕೆ ಶುರು ಮಾಡಿದರು. ನಿಮ್ಮ ಮನೆಯಲ್ಲಿ ಹೇಗಿತ್ತು? ತುಂಬ ಇದ್ದಿರಬೇಕಲ್ಲ ತಂದೆ ತಾಯಿಗಳು? ನಮ್ಮ ತಂದೆ ತಾಯಿ ತುಂಬ ಆರ್ಥೋಡಾಕ್ಸ್ ಕನ್ವೆನ್ಷನಲ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಂದೆ, ಅವರಿಬ್ಬರು ಅಣ್ಣಂದ್ರು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಒಟ್ಟು ಕುಟುಂಬ. ಸುಮಾರು ನಾವು 12ರಿಂದ 15 ಜನ ಇದ್ವಿ ಮನೆಯಲ್ಲಿ, ಒಂದೇ ಕುಟುಂಬ. ಕುಮಟಾಯಿಂದ ಇಲ್ಲಿಗೆ ಬಂದ ಮೇಲೂ ಇದ್ರಾ? ಎಲ್ಲರೂ ಒಟ್ಟಿಗೆ ಶಿಫ್ಟ್ ಆಗಿದ್ದು. ಓಹೋ, ಅಂದರೆ ದಾವಣಗೆರೆಯಲ್ಲೂ ಕೂಡು ಕುಟುಂಬ? ಹೌದು, ದಾವಣಗೆರೆಯಲ್ಲೇ ಕೂಡು ಕುಟುಂಬ ಇದ್ದದ್ದು. ಇಲ್ಲಿ ನಮ್ಮ ತಂದೆ ಕಿರ್ಲೋಸ್ಕರಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರಿಬ್ಬರು ಅಣ್ಣ ಅಂದರು ಸಣ್ಣದಾಗಿ ಹೋಟೆಲ್ ಶುರು ಮಾಡಿದ್ರು. ಸೊ ಆ ಹೋಟೆಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಸೊ ಇವೆಲ್ಲ ಒಟ್ಟಿಗೆ ಇದ್ವಿ. ಸೊ ಅಲ್ಲಿಂದ ಆದರೆ ತುಂಬ ಅವ್ರಿಗೆ ಏನಂದರೆ ಹೆಣ್ಣುಮಕ್ಳು ಆಗಿನ ಕಾಲದಲ್ಲಿ, ಈಗ 30-35 ವರ್ಷದ ಹಿಂದೆ ಹೆಣ್ಣುಮಕ್ಳು ಅಂದರೆ ಮನೆ ಸ್ಕೂಲು ಅಷ್ಟೇ ಸಾಕು, ಮತ್ತೆಲ್ಲೂ ಹೋಗಬಾರ್ದು, ಏನೂ ಮಾಡಬಾರ್ದು, ಒಂದು ಮಿತಿ ಹಾಕಬೇಕು. ನನಗೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ಒಂದು ಅವಕಾಶ ಬಂತು. ಅದಕ್ಕೆ ನನಗೆ ಎಲಿಜಿಬಿಲಿಟಿ ಇದೆ, ರಾಷ್ಟ್ರಪತಿ ಪುರಸ್ಕಾರ ಆಗಿದೆ ಅಂತ ಸೆಲೆಕ್ಟ್ ಮಾಡಿದರು. ಆದರೆ ನಮ್ಮ ಕುಟುಂಬದಿಂದ ಇಲ್ಲ, ನಾವೆಲ್ಲೂ ಕಳಿಸಲ್ಲ, ಸೀಮೋಲ್ಲಂಘನ ಅಂತೂ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಕೊನೆಗೆ ಕಮಿಷನರ್ಸ್ ಎಲ್ಲ ಮನೆಗೆ ಬಂದು ಇಂಥ ಅವಕಾಶ ಸಿಗದೆ ಕಡಿಮೆ ಇವರೇ, ಅದರಲ್ಲೂ ದಾವಣಗೆರೆ ಅಂತ ತಾಲೂಕು ಮಟ್ಟಕ್ಕಂತೂ ಬರೋದೇ ಇಲ್ಲ. ಬೆಂಗಳೂರು, ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಇಂಥ ಮೆಟ್ರೋಪಾಲಿಟನ್ ಸಿಟೀಸ್ಗಷ್ಟೇ ಅವಕಾಶ ಬರುತ್ತೆ. ನಮ್ಮ ಪುಣ್ಯ ನಮ್ಮ ಹುಡುಗಿಗೆ ಬಂದಿದೆ. ನಿಮಗೇನು ಎಲ್ಲ ಸರ್ಕಾರ ಮಾಡುತ್ತೆ,
ಫ್ಲೈಟ್ ಚಾರ್ಜಸ್ಸು, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಪ್ರತಿಯೊಂದು ಎಲ್ಲ ಸರ್ಕಾರ ಮಾಡ್ತಾ ಇದೆ, ನೀವು ಕಳಿಸಿ, ಇದು ತುಂಬ ದೊಡ್ಡ ವಿಚಾರ ಅಂತ ಅವರೆಲ್ಲ ಹೇಳಿದರು. ಆದರೆ ಅವ್ರಿಗೆ ಅವೆಲ್ಲ ಅದೆಲ್ಲ ಬೇಕಾಗೇ ಇಲ್ಲ ಅನ್ನೋ ಥರ, ಅಂದರೆ ಅವರು ಬೆಳೆದು ಬಂದ ವಾತಾವರಣ ಹಾಗಿತ್ತು ಆಗ. ಹಾಗಾಗಿ ಅವರು ಬೇಡ ಅಂತಿದ್ರು. ಎಲ್ಲರೂ ಒತ್ತಾಯ. ಕೊನೆಗೆ ಅಲ್ಲಿ ಒಂದು ದಾವಣಗೆರೆಯಲ್ಲಿ ನಗರವಾಣಿ ಅಂತ ಒಂದು ಪೇಪರ್, ಲೋಕಲ್ ಪೇಪರ್, ಟಿ ಗಿರಿಜಾ ಅಂತಕ್ಕಂಥ ಲೇಖಕಿ, ಅವರು ಹೆಸರುವಾಸಿ ಲೇಖಕಿ ಅವರು ಒಂದಿನ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಿ ಒಂದು ಭಾನುವಾರ ಮಹಿಳಾ ಅಂಕಣದಲ್ಲಿ ಹುಟ್ಟಿದರೆ ಹುಟ್ಟಬೇಕು ಇಂಥ ಹೆಣ್ಣು ಮಗಳು ಅಂತ ದೊಡ್ಡದಾಗಿ ಪತ್ರಿಕೆ ಪೂರ್ತಿ ಹಾಕಿಬಿಟ್ರು. ಓಹೋ. ನನಗೆ ಎಲ್ಲರೂ ಅಂದರೆ ನನಗೆ ಗೊತ್ತಿರೋರು ಪರಿಚಯದ್ರು ಎಲ್ಲ ಖುಷಿ ಪಡ್ತಾ ಇದ್ದಾರೆ. ನನಗೆ ನಮ್ಮ ತಂದೆಗೆ ಗೊತ್ತಾದರೆ ನನಗೆ ಬಿಡೋದಿಲ್ಲಲ್ಲ ಅಂತ ನಾನು ಪೇಪರ್ನ ಬಚ್ಚಿಡೋದು ನನ್ನ ಕೆಲಸ. ಆ ಥರ ಆಗಿತ್ತು. ಅಂದರೆ ಆ ಥರ ಸಂದರ್ಭ ಇತ್ತು ಆವಾಗ. ಆದರೆ ಕೊನೆಗೆ ಎಲ್ಲರೂ ಸೇರಿ ನಮ್ಮ ತಂದೆಯವರಿಗೆ ಒತ್ತಾಯ ಮಾಡಿದ್ರು, ಕಳಿಸಿ. ಹೆಣ್ಮಕ್ಳು ಪಬ್ಲಿಕ್ ವ್ಯೂಗೆ ಹೋಗಬಾರ್ದು ಏನೋ ಅಂದರೆ ಆಗ ಅಸುರಕ್ಷತೆ, ಹೊರಗಡೆ ಹೋದರೆ ಸೇಫ್ಟಿ ಅನ್ನೋದಿಲ್ಲ, ನಾವ್ಯಾಕೆ ರಿಸ್ಕ್ ತಗೊಳ್ಳೋಣ, ಓದಿದ್ರೆ ಸಾಕು ನಾಳೆ ಒಳ್ಳೆ ಗಂಡನ ಮನೆ ಹೋಗ್ತಾರೆ, ಇಷ್ಟು ಸಾಕು ಅನ್ನೋದು ಅವ್ರ ತಲೆನಲ್ಲಿತ್ತು. ಅವರು ಬೆಳೆದು ಬಂದ ವಾತಾವರಣ ಹಾಗಿತ್ತು, ಆ ಥರ ಸಮಾಜ ಕೂಡ ಹಾಗೆ ಇತ್ತು. ಸಾಕು ಅನ್ನೋಷ್ಟು ಮಟ್ಟಕ್ಕೆ ಸುಶಿಕ್ಷಿತರಾದರೆ ಸಾಕು, ಸುರಕ್ಷೆ ಬೇಕು ಅಂತ. ಸುಶಿಕ್ಷಿತರಾದ ಸುರಕ್ಷತೆನೂ ಭಾಳ ಬೇಕು ಅಂತ ಅವರ ಒಂದು ಮನಸ್ಸಿನಲ್ಲಿದ್ದ ಕಲ್ಪನೆ. ಆಮೇಲೆ ನಾನು ವಿರೋಧಿಸಕ್ಕೂ ಆಗಲ್ಲ, ಒಪ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ. ಚಿಕ್ಕ ವಯಸ್ಸಲ್ಲ ವಿರೋಧಿಸೋದಕ್ಕೆ ಆಗೋದಿಲ್ಲ. ಆಮೇಲೆ ಎಲ್ಲರೂ ಸಪೋರ್ಟಿಗೆ ಬಂದಾಗ ಸ್ವಲ್ಪ ನನಗೂ ಧೈರ್ಯ, ನಾನು ಹೋಗ್ತೀನಿ ಅಂತ ತುಂಬ ಹಠ ಮಾಡಿ ಕೊನೆಗೆ ಹೋಗಿದ್ದಾಯ್ತು. ಕರೆದು ಉಪವಾಸ ಮಾಡಿ ಎಲ್ಲ ಮಾಡಿದ್ರ? ಆ ಥರ ಇಲ್ಲ. ಅವರೆಲ್ಲ ಅಂದರೆ ಅವ್ರು ಒಂದು ಹೇಳಿದ್ರು, ಅಂದರೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವರಿಗೆ ದೆಹಲಿ ತನಕ, ಅದು ಏರ್ಪೋರ್ಟ್ ತನಕನೂ ಸರ್ಕಾರ ಅರೇಂಜ್ ಮಾಡಿತ್ತು. ಪೇರೆಂಟ್ಸ್ ಎಲ್ಲ ಒಬ್ಬರು ಬರ್ಬೋದು ಅಂತ. ನಾವು ಕರ್ನಾಟಕ ಬಿಟ್ಟು ಹೊರಗಡೆ ಹೋದವರಲ್ಲ ನಮ್ಮ ತಂದೆ ತಾಯಿಯವರು. ಅದರಲ್ಲಿ ನಮ್ಮ ತಂದೆ ಕೂಡ ಬಂದರು ದೆಹಲಿ ತನಕ. ಆವಾಗಲ್ಲಿ ನಮ್ಮ ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ, ಅವ್ರನ್ನ ಅಲ್ಲೆಲ್ಲ ಕರ್ಕೊಂಡು ಅವರೆಲ್ಲ ಪರಿಚಯ ಆದರು. ಅವಾಗ ಅವರಿಗೆಲ್ಲ ತುಂಬ ಸಂತೋಷ ಆಯಿತು. ಅಲ್ಲಿಂದ ನಾವು ಅಲ್ಲಿ ಇಡೀ ರಾಷ್ಟ್ರದಲ್ಲಿ 5 ಜನ ಸೆಲೆಕ್ಟ್ ಆಗಿದ್ವಿ. ಅದರಲ್ಲಿ ಮತ್ತೆ 3 ಜನ ಫಿಲ್ಟರ್ ಆಗಿಬಿಟ್ರು, 4 ಜನ ಫಿಲ್ಟರ್ ಆದರು. ಅಯ್ಯೋ. ಯಾಕಂದರೆ ನಮಗೆ ಅಲ್ಲಿಂದ ಲೆಟರ್ ಬರಬೇಕು. ಅಂತಾರಾಷ್ಟ್ರೀಯ ನೋರ್ಜಾಮ್ ಅಂತ ಒಂದು ಈವೆಂಟ್, ಅದು ನಾರ್ವಿಕಲ್ಲಿ ನಡೀತು. ಲೇಸ್ಟರ್ ಹತ್ರ ನಾರ್ವಿಕ್ ಅಂತ ಪ್ಲೇಸು, ಅಂದರೆ ಇಂಗ್ಲೆಂಡಲ್ಲಿ. ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸಿಂದ ಯಾರಿಗೆ ಲೆಟರ್ ಬಂದಿರುತ್ತಲ್ಲ ಅವ್ರಿಗೆ ಮಾತ್ರ ಎಂಬಸಿಯಿಂದ ಅಲೋ ಮಾಡಿದರು. ಬೇರೆ ಇಬ್ಬರಿಗೆ ಅವ್ರಿಗೆ ಲೆಟರ್ ಇರಲಿಲ್ಲ ಅಂತ, ನಮ್ಮ ರಾಷ್ಟ್ರದ ಇತ್ತು ಬಟ್ ಅಲ್ಲಿಂದ ಬಂದಿರಲಿಲ್ಲ ಅಂತ ಡಿಸ್ಕ್ವಾಲಿಫೈ ಮಾಡಿದರು. ನಮ್ಮ ಒಂದು ಅಂದರೆ ನಮ್ಮ ಅದೃಷ್ಟ, ನಾವಿಬ್ಬರು, ನಾನು ಮತ್ತು ಮಂಗಳೂರಿನ ಇನ್ನೊಬ್ಳು ಹುಡುಗಿ ಸೆಲೆಕ್ಟ್ ಆದ್ವಿ. ಅಲ್ಲಿ ಬಹಳಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ, ಕಲ್ಚರಲ್ ಆ್ಯಕ್ಟಿವಿಟೀಸ್, ಎಕ್ಸ್ಚೇಂಜ್ ಆಫ್ ಕಲ್ಚರ್ ಅಂತಲೇ ಒಂದು ಸಬ್ಜೆಕ್ಟು. ನಾನು ಆವಾಗ ಯಕ್ಷಗಾನ ಕಲ್ತಿದ್ದೆ. ಆಮೇಲೆ ಭಾಳಷ್ಟು. ಹಾಡ್ತೀರಾ ನೀವು? ಹಾಡೋದಿಲ್ಲ, ಇದು ಇಷ್ಟ ನನಗೆ ಸಂಗೀತ, ಬಟ್ ಹಾಡ್ಲಿಕ್ಕೆ ಬರೋದಿಲ್ಲ. ಯಕ್ಷಗಾನ ತುಂಬ ಪ್ರಸಂಗಗಳು ಹೇಳೋದು, ಅದೆಲ್ಲ ಯಾಕೆ ಪ್ರಸಂಗ ಬರುತ್ತೆ, ನಮ್ಮ ರಾಮಾಯಣ ಮಹಾಭಾರತ ಅದರ ಹಿನ್ನೆಲೆ, ಉಪನಿಷತ್ತುಗಳು ಅದೆಲ್ಲ ನಮ್ಮ ಕುಟುಂಬದಿಂದನೇ ಬಂದಿದ್ದರಿಂದ ಅದೆಲ್ಲ ಪ್ರಸಂಗಗಳನ್ನು ಹೇಳುವಂಥ ಒಂದು ಅವಕಾಶ ನಂಗೆ ಸಿಕ್ಕಿತ್ತು. ಸೊ ಇಂಡಿಯನ್ ಎಕ್ಸ್ಚೇಂಜ್ ಆಫ್ ಇಂಡಿಯನ್ ಕಲ್ಚರ್, ಅಲ್ಲೇನು ಕಲ್ಚರ್ ಇದೆ ಎಕ್ಸ್ಚೇಂಜ್ ಮಾಡಲಿಕ್ಕೆ, ನಮ್ಮದನ್ನೇ ಹೇಳ್ಕೊಡ್ಬೇಕು ಅವರಿಗೆ. ಸೊ ನಾವಲ್ಲಿ ಸೀರೆ ಅಲ್ಲಿ ನಮಗೆ ನಮ್ಮದೇ ಯೂನಿಫಾರ್ಮಲ್ಲೇ ಇರಬೇಕಿತ್ತು. ಆದರೆ ಕಲ್ಚರಲ್ ಎಕ್ಸ್ಚೇಂಜ್ ಟೀಮಿಗೆ ಮಾತ್ರ ಅವಕಾಶ ಇತ್ತು. ನಾವು ನಮ್ಮ ಸೀರೆಗಳು, ನಮ್ಮ ಇಲ್ಲಿ ಉಡುಗೆ ತೊಡುಗೆಗಳನ್ನು ಹಾಕ್ಕೊಳ್ಳೋದು, ಅದರ ಮಹತ್ವ, ಮೆಹಂದಿ ಹಾಕೋದು, ನಮ್ಮದೇ ಆದ ನಮ್ಮ ಶೈಲಿಯಲ್ಲಿ ಭಾರತೀಯ ಪದ್ಧತಿಯ ಒಂದು ಊಟ ಉಪಚಾರ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಶುರು ಮಾಡಿದ್ವಿ. ಟೋಟಲಿ ಒಂದು ಶುರು ಮಾಡಿದ್ವಿ. ನೀವು ಎಷ್ಟು ಜನ ಇದ್ರಿ? 5 ಪ್ರಪಂಚದಾದ್ಯಂತ 5,000 ಜನರದ ಒಂದು ದೊಡ್ಡ ಕಾಂಗ್ರಿಗೇಷನ್ ಅದು. ಅಲ್ಲ, ನೀವು ಇಲ್ಲಿಂದ ಹೋಗಿದ್ದೆ? ನಾವು ಇಬ್ಬರೇ ಹೋಗಿದ್ವಿ. ನೀವೇ ಇದೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ. ನಮಗಂದ್ರೆ ಒಂದು ಮಂತ್ ಪ್ಲಾನ್ ಕೊಟ್ಟಿರ್ತಾರೆ, ಏನೇನು ಆಕ್ಟಿವಿಟೀಸ್ ಮಾಡಬೇಕು, ಕಲ್ಚರ್ ಎಕ್ಸ್ಚೇಂಜ್ ಅಂದ್ರೆ ಏನು ಇರಬೇಕು, ಭಾಷೆ ಬಗ್ಗೆ, ಆಮೇಲೆ ಉಡುಗೆ ತೊಡುಗೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ. ಅಲ್ಲಿ ಯಾವ ಭಾಷೆಯಲ್ಲಿ ಮಾತಾಡಿದ್ರಿ? ಅಲ್ಲಿ ಕೂಡ ಅಂದರೆ ಇಂಗ್ಲೀಷು 8ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಸೇರ್ಕೊಂಡಿದ್ದೆ. ಹೆಸರಿಗೆ ಇಂಗ್ಲೀಷ್ ಮಾಧ್ಯಮ ಅಷ್ಟೇ, ಆಂಗ್ಲ ಮಾಧ್ಯಮ. ಬಟ್ ಮಾತಾಡ್ತಿದ್ದೆಲ್ಲ ಇಲ್ಲಿ ಕನ್ನಡನೇ ಆಗಿದ್ದೆ. ಬಟ್ ಅಲ್ಲಿ ಎಲ್ಲ ಮಾತಾಡ್ತಾ ಪ್ರಯತ್ನ ಪಟ್ವಿ, ಹಾಗೆ ಬಂದ್ಬಿಡ್ತು. ಅಲ್ಲಿ ಅವರಿಗೆ ನಮ್ಮ ಇಲ್ಲಿ ಮೈಸೂರು ಶ್ರೀಗಂಧದ ಆಗ ತುಂಬ ಈಗಲೂ ಹೆಸರುವಾಸಿನೇ ಶ್ರೀಗಂಧದ ಗೊಂಬೆಗಳನ್ನು, ಸೋಪನ್ನು ಅವನ್ನೆಲ್ಲ ತೆಗೆದುಕೊಂಡು ಹೋಗಿದ್ವಿ. ಅವ್ರಿಗೆ ಅದೆಲ್ಲ ಕರ್ನಾಟಕ ಅನ್ನೋದಕ್ಕಿಂತ ಮೈಸೂರು ಅಂದ ತಕ್ಷಣ ಭಾಳ ಅವರಿಗೆಲ್ಲ ಹೆಸರುವಾಸಿ. ಸೊ ಮೈಸೂರು ಆ ಥರ ತುಂಬ ಖುಷಿಪಟ್ಟರು. ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ತುಂಬ ಜನ ತಿಳ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮನ್ನು ನೋಡಿದ ತಕ್ಷಣ ಅವರೆಲ್ಲ ವಿಭಿನ್ನ, ನಾವು ವಿಭಿನ್ನ ಅವರಿಗಿಂತ ವೇಷಭೂಷದಲ್ಲಿ ನೋಡೋದ್ರಲ್ಲಿ. ಹಾಗಾಗಿ ತುಂಬ ಸಂತೋಷ ಆಗ್ತಿತ್ತು. ಬಹಳಷ್ಟು ಎನ್ಕರೇಜ್ ಮಾಡಿದರು.
ತುಂಬ ಮೆಮೊರಬಲ್ ಇವೆಂಟ್. ಅಲ್ಲೂ ಕೂಡ ಬಹಳಷ್ಟು ಅವಾರ್ಡ್ಸ್ ಬಂದವು. ಬ್ರಿಟಾನಿಕಾ ಅವಾರ್ಡ್ ಅಂತ ಬರುತ್ತೆ, ಅದು ಮ್ಯಾಕ್ಸಿಮಮ್ ಬ್ಯಾಡ್ಜ್ ಯಾರು ತಗೊಂಡಿರ್ತಾರೋ, ನನಗೆ 412 ಬ್ಯಾಡ್ಜಸ್ ಬಂದಿತ್ತು. ಆ ಬ್ಯಾಡ್ಜಸ್ ನೋಡಿ ಅವರದೇ ಹೇಳ್ತಾ ಇದ್ರು, ಇದು ಬರೀ ಬ್ಯಾಡ್ಜ್ ಹೀಗೆ ತೋರಿಸಿದ್ರೆ ಸಾಕು, ಯಾವುದಾದ್ರೂ ಒಂದು ಬಟ್ಟೆಗೆ ಹೊಲಿಸ್ಬೇಕು ಅಂತ ಅವರೇ ಹೊಲಿಸಿ ನನಗೆ ಕೊಟ್ಟಿದ್ರು ಅದನ್ನ. ಅದು ಅದೇ ಈವೆಂಟಲ್ಲಿ ಹೊಲಿಸಿ ಹಾಕಿದ್ರು. ಅದು ಒಂದು ಫೋಟೋ ಕೂಡ ಇದೆ, ತುಂಬ ಖುಷಿ ಆಯಿತು. ಅದಕ್ಕೆ ಬ್ರಿಟಾನಿಕಾ ಅದೊಂದು ಭಾರತಕ್ಕೆ ಒಂದು ದೊಡ್ಡ ಪ್ರಶಸ್ತಿ ತಂದುಕೊಟ್ರಿ ನೀವು. ಅಷ್ಟು ದೊಡ್ಡ ಸಾಧನೆ ಏನಲ್ಲ, ಮಕ್ಕಳು ಮಾಡಿದ್ದು ನಮ್ಮವ್ರಿಗೆ. ಐ ಜಸ್ಟ್ ಫಾಲೋಡ್ ಮೈ ಪ್ಯಾಷನ್ ಅಂತ ಹೇಳ್ಬೋದು. ಅದು ಅಲ್ಲಿ ತನಕ ಚಿಕ್ಕ ವಯಸ್ಸಿಂದ ನಿಮಗೆ ಇಂಥದ್ರಲ್ಲಿ ಭಾಗವಹಿಸೋದು, ಅದರಲ್ಲಿ ಪೂರ್ತಿ ಮನಸ್ಸಿಟ್ಟು ಕೆಲಸ ಮಾಡೋದು, ಅದರಿಂದ ಪ್ರಶಂಸೆ ಪಡೆಯೋದು ಸಹಜ ಆಗ್ಬಿಟ್ಟಿತ್ತು. ಹೌದು, ಬಹಳ ಬಹಳ ಸಂತೋಷ ಆಯಿತು. ಆಮೇಲೆ ಇದೆಲ್ಲ ಆಯಿತು, ಇದೊಂದು ಫೇಸ್. ಅಂದರೆ ನೀವು ಹೈಸ್ಕೂಲು PU ವರ್ಗೂ ಇದು ಮಾಡಿದ್ರಿ. ಆಮೇಲೆ ಏನು ಓದಿದ್ರಿ? ಆಮೇಲೆ BSc ಮಾಡಿದೆ, DRM ಸೈನ್ಸ್ ಕಾಲೇಜ್ ಅಂತ. ಸೈನ್ಸ್ ಇತ್ತಲ್ಲ ನಿಮಗೆ? ಬಾಟ್ನಿ, ಝುವಾಲಜಿ ಅದು ನನ್ನ ಮೇಜರ್ ಸಬ್ಜೆಕ್ಟ್ ಆಗಿ ತಗೊಂಡೆ. ಡಿಗ್ರಿ ಮುಗಿದ ಮೇಲೆ 23ನಲ್ಲಿ ಮದುವೆ ಆಯಿತು. ಕರ್ಮಭೂಮಿಯಾಗಿ ನಾನು ಬೆಂಗಳೂರಿಗೆ ಶಿಫ್ಟ್. ನಿಮಗೆ 23? ನನಗೆ 23 ಇಯರ್ಸ್. ಓಕೆ. ಸೊ 2004ರಲ್ಲಿ ಮದುವೆ ಆಯಿತು. ಇಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಬೆಂಗಳೂರು ಶಿಫ್ಟ್ ಆದಮೇಲೆ ಅಂದರೆ ನನಗೆ ದಾವಣಗೆರೆಯಲ್ಲಿ ಇರಬೇಕಾದ್ರೆ ಗ್ರ್ಯಾಜುಯೇಷನ್ ಮುಗಿದ್ಮೇಲೆ 1.5 ವರ್ಷ ತರಬೇತಿಯನ್ನು ಸಣ್ಣ ಪ್ರಮಾಣದಲ್ಲಿ ಮೋಟಿವೇಶ್ನಲ್ ಟ್ರೈನಿಂಗ್ಸ್ ಕೊಡೋದನ್ನು ಪ್ರಾರಂಭ ಮಾಡಿದ್ದೆ. ಯಾಕೆಂದರೆ ನಾನು ಇಂಗ್ಲೆಂಡ್, ಅದಕ್ಕೆ ನೀವೇನಾದರೂ ತೊಗೊಂಡಿದ್ರೆ ಟ್ರೈನಿಂಗು? ನಾನು ಇಂಗ್ಲೆಂಡ್ ಹೋದಾಗ ಅಲ್ಲಿ ಒಂದು ಗ್ರಾಫೋ ಯೂನಿವರ್ಸಿಟಿ ಅಂತಿದೆ, ಹ್ಯಾಂಡ್ ರೈಟಿಂಗ್ ಅನಲೈಸ್ ಮಾಡ್ತಕ್ಕಂಥದ್ದು. ಅಲ್ಲಿ ಒಬ್ಬರು ನನ್ನ ಹ್ಯಾಂಡ್ ರೈಟಿಂಗ್ನ ಅನಲೈಸ್ ಮಾಡಿದರು. ನಾನು ಎಲ್ಲಿ ಲಂಡನ್ನು, ಎಲ್ಲಿ ಭಾರತ, ಅದರಲ್ಲೂ ದಾವಣಗೆರೆ ಅಂತ ಚಿಕ್ಕ ಊರು, ಎಲ್ಲಿ ನನ್ನ ಬಗ್ಗೆ ಸಂಪೂರ್ಣವಾಗಿ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರೇಟ್ಸ್ ಏನು, ನನ್ನ ಪರ್ಸನಾಲಿಟಿ ಏನು ಅಂತ ನಾನು ಯಾರು ಅಂತಲೇ ಗೊತ್ತಿಲ್ಲದೆ ನನ್ನ ಕ್ಯಾರೆಕ್ಟರ್ಸ್ನೆಲ್ಲ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಹೇಳಿದರು. ಹ್ಯಾಂಡ್ ರೈಟಿಂಗ್ ಮೂಲಕ? ಹೌದು. ಆಗ ನನಗೂ ಅನಿಸ್ತು ನಾನು ಕಲಿಬೇಕಲ್ಲ. ಅಂದರೆ ಹ್ಯಾಂಡ್ ರೈಟಿಂಗು ಪರ್ಸನಾಲಿಟಿನ ಹೇಳುತ್ತೆ. ಪರ್ಸನಾಲಿಟಿಯಲ್ಲೇ ಕೊನೆಗೆ ನಾನೀಗ ಕಲಿತು ಈಗ ಸೂಯಿಸೈಡಲ್ ರೇಟ್ ಕೂಡ ಹೇಳ್ತೀನಿ ನಾನು. ನೀವು ಕಲ್ತಿದ್ದೀರಾ? ಹೌದು. ನೋಡಿ, ನಮ್ಗೆ ಗೊತ್ತೇ ಇರಲಿಲ್ಲ, ನಾವು ನೋಡಿಸ್ಕೋಬಹುದಾಯ್ತು. ಅದಕ್ಕೆ ಗ್ರಾಫಾಲಜಿಸ್ಟ್ ಅಂತ ಹೇಳ್ತಾರೆ. ಬಟ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಕ್ಯಾಲಿಗ್ರಫಿ ಅಂದ್ರೆ ಆರ್ಟ್ ಆಫ್ ರೈಟಿಂಗ್, ಬಟ್ ಗ್ರಾಫಾಲಜಿ ಅಂದ್ರೆ ಸೈನ್ಸ್ ಆಫ್ ರೈಟಿಂಗ್. ಆರ್ಟಿಸ್ಟಿಕ್ ಆಗಿ ಅಕ್ಷರಗಳನ್ನು ಬರೆಯೋದನ್ನ ಕ್ಯಾಲಿಗ್ರಫಿ, ಅದು ಆರ್ಟಿಸ್ಟಿಕ್ ಆಗುತ್ತೆ. ಇದು ಏನಂದ್ರೆ ನೀವು ಹೇಗೆ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡ್ ಹೇಳ್ಬೋದು. ಅವರ ಪರ್ಸನಾಲಿಟಿ ಏನಿದೆ, ಆ ಕ್ಷಣದಲ್ಲಿ ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ, ಲಾಜಿಕಲ್ ಥಿಂಕ್ ಮಾಡ್ತಾರಾ, ಎಮೋಷನಲ್ ಆಗಿ ಥಿಂಕ್ ಮಾಡ್ತಾರಾ, ಅವರಲ್ಲಿರ್ತಕ್ಕಂಥ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ, ಸೋಷಿಯಲ್ ಟ್ರೇಟ್ಸ್ ಏನಿದೆ, ಸಮಾಜದಲ್ಲಿ ಅವರು ಎಕ್ಸ್ಟ್ರಾವರ್ಟಾ, ಇಂಟ್ರಾವರ್ಟಾ, ಪ್ರತಿಯೊಂದು, ಈವನ್ ಸುಯಿಸೈಡಲ್ ಟೆಂಡೆನ್ಸಿ, 5 ಕ್ಯಾರೆಕ್ಟರ್ಸ್ ಇದೆ. ನೋಡಿ, ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ತುಂಬಾ ಜಾಸ್ತಿ ಆಗ್ತಾರೆ ಫ್ಯಾನ್ಗಳು. ಅಲ್ಲ, ನಾನು ಎಲ್ಲಿ ಹೋದ್ರು ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್ ಅಂತ ಗೊತ್ತಾದ್ರೆ ಫಸ್ಟ್ ಅವ್ರ ಸ್ಯಾಂಪಲ್ ತೊಗೊಂಡು ಬಂದ್ವಿ, ನನ್ನ ಬಗ್ಗೆ ಹೇಳಿ ಅಂತ. ಆಮೇಲೆ ಆದಷ್ಟು ಅವ್ರ ಸ್ಪೌಸ್. ಅದನ್ನು ಹೇಗೆ ಕಲ್ತ್ಕೊಂಡ್ರಿ ನೀವು? ಅದೇ, ಅಲ್ಲಿ ನಾನು ನನ್ನ ಹ್ಯಾಂಡ್ ರೈಟಿಂಗ್ ಅವ್ರ ಅನಲೈಸ್ ಮಾಡಿದಾಗ, ನಾನು ಕಲಿಬೇಕಂತ ಆಸಕ್ತಿ ತೋರಿಸಿದಾಗ ಅವರು ಅಲ್ಲಿ, ಹೌದು ಲಿಮಿಟೆಡ್ ಟೈಮ್ ಇತ್ತು, ಕೇವಲ ಸರ್ಟಿಫಿಕೇಷನ್ ಕೋರ್ಸ್ ಅಷ್ಟೇ ಮಾಡಿಕೊಂಡೆ 1 ತಿಂಗಳದು. ಬಂದ ಮೇಲೆ ಇಲ್ಲಿ ದಾವಣಗೆರೆಗೆ ಬಂದ ಮೇಲೆ ಲರ್ನಿಂಗ್ ಕೋರ್ಸಸ್ ಅವಾಗ ತಾನೇ ಶುರು ಆಗಿತ್ತು, ಇಂಟರ್ನೆಟ್ ಎಲ್ಲ. ಲರ್ನಿಂಗ್ ಕೋರ್ಸನ್ನು ಮಾಡಿಕೊಂಡು ಅದರಲ್ಲಿ ಡಿಪ್ಲೊಮಾ ಮಾಡಿಕೊಂಡೆ. ನಂತರ ನಾನು ಮಾಸ್ಟರ್ಸ್ ಮಾಡಲಿಕ್ಕೆ ನಾನೇ ಕೆಲವೊಂದು ರಿಸರ್ಚ್ ವರ್ಕ್ಗಳನ್ನು ಮಾಡಿಕೊಂಡೆ. ಕೆಲವೊಂದು ಫೇಮಸ್ ಪರ್ಸನಾಲಿಟೀಸ್ ಎಲ್ಲ ಅವರವರ ಆಟೋಬಯೋಗ್ರಫಿಯಲ್ಲಿ ಅವ್ರದ್ದು ಸೈನ್ ಹಾಕಿರ್ತಾರಲ್ಲ, ಅದನ್ನೆಲ್ಲ ಕಾಪೀಸ್ ತಗೊಂಡೆ, ಅದನ್ನೆಲ್ಲ ಫೋಟೋಸ್ ತೆಕ್ಕೊಂಡು, ಅಂದರೆ ಇಂತಿಂಥ ಕ್ಯಾರೆಕ್ಟರ್ ಇದ್ರೆ ಇದೇ ರೀತಿ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಅದನ್ನ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ರಿಸರ್ಚ್ ಮಾಡಿದ್ದಾರೆ, ನಾನೇನು ಮಾಡಿಲ್ಲ, ಒಟ್ಟಿನಲ್ಲಿ ಮಾಡಿದ್ದಾರೆ. ಅಷ್ಟು ಸೈಂಟಿಫಿಕ್ ಆಗಿ ಅದಕ್ಕೆ ಎವಿಡೆನ್ಸ್ ಇದೆ. ಅದನ್ನ ರಿಸರ್ಚ್ ಮಾಡಿದವರಿದ್ದಾರೆ. 250 ಅಂದರೆ ಏನಂತಾರೆ, ಸೋ ಕಾಲ್ಡ್ ಜೀನಿಯಸ್ ಅಂತ ಏನು ಹೇಳ್ತಾರೆ, ಮಾಸ್ಟರ್ ಆಫ್ ಜೀನಿಯಸ್, ಅವ್ರನ್ನೆಲ್ಲ ಸ್ಟಡಿ ಮಾಡಿರ್ತಕ್ಕಂಥ ಒಂದು ಇದು ಇದೆ, ಸ್ಟಡಿ ಇದೆ, ರಿಸರ್ಚ್ ಇದೆ. ಅದರ ಪ್ರಕಾರ ಏನಂದ್ರೆ ಅದಕ್ಕೆ ಹೆಸರು ಗ್ರಾಫಾಲಜಿಸ್ಟ್. ಗ್ರಾಫಾಲಜಿ ಅಂದ್ರೆ ಸ್ಟಡಿ ಆಫ್ ಹ್ಯಾಂಡ್ ರೈಟಿಂಗ್, ಗ್ರಾಫಾಲಜಿಸ್ಟ್ ಅಂದ್ರೆ ಒನ್ ಹೂ ಸ್ಟಡೀಸ್ ಇಟ್ ಅಂತ. ಸೊ ಅದನ್ನ ಇಲ್ಲಿ ಕೋರ್ಸ್ ಮಾಡಿಕೊಂಡೆ. ಆಮೇಲೆ ದಾವಣಗೆರೆಯಲ್ಲಂತೂ ನಾನು ಗ್ರಾಫಾಲಜಿಸ್ಟ್ ಅಂತಾನೆ ಎಲ್ಲ ಕಡೆ ಫೇಮಸ್ ಆದೆ. ತುಂಬಾ ಜನ ಬಂದ್ರು, ಪತ್ರಕರ್ತರು ಬಂದ್ರು. ಆಮೇಲೆ ಕೊನೆಗೆ ಏನ ಹೆಲ್ಪ್ ಆಯ್ತು ಅಂದ್ರೆ, ಯಾವ ವಯಸ್ಸಲ್ಲಿ? ಡಿಗ್ರಿ ಮುಗಿದು ಜಸ್ಟ್ 1 ವರ್ಷ ಆಗಿತ್ತು ಅಷ್ಟೇ, 22ನೇ ವಯಸ್ಸಿನಲ್ಲಿ ಆಗ ಶುರು ಮಾಡಿದ್ದು. ಅಸ್ಟ್ರಾಲಜಿ ಬಿಟ್ಬಿಟ್ರು, ನಿಮ್ಮ ಹತ್ರ ಬಂದ್ರು ಎಲ್ಲ ತುಂಬಾ ಜನ. ಯಾಕೆಂದ್ರೆ ಅದರಲ್ಲಿ ನಾವು ಹೇಳಿದ್ದೆಲ್ಲ ಅವ್ರಿಗೆ ನಿಜ ಅನಿಸ್ತು. ಯಾಕಂದ್ರೆ ಅವ್ರ ಬಗ್ಗೆ ನಂಗೆ ಏನು ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲದೆ ಅಷ್ಟೆಲ್ಲ ಹೇಳ್ತೀನಲ್ಲ ಅಂತ ಆಶ್ಚರ್ಯ ಆಯ್ತು. ಕೊನೆಗೆ
ಬಹಳಷ್ಟು ಪತ್ರಕರ್ತರು ಬಂದರು. ಕೊನೆಗೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಏನು ಅಬ್ಜೆಕ್ಷನ್ ಇರಲಿಲ್ವಾ? ಅಲ್ಲ, ಈ ಡಿಗ್ರಿ ಆಗ್ಬಿಟ್ಟಿತ್ತು ಆವಾಗ. ನೀವು ಸ್ವತಂತ್ರವಾಗಿದ್ರಿ? ಸ್ವತಂತ್ರ ಅಂದ್ರೆ ಕೆಲಸ ಅಂತ ಬರ್ತಾ ಇದ್ದೆ ಹೊರಗಡೆ. ಸೊ ಸ್ವಲ್ಪ ಮಟ್ಟಿಗೆ ಏನು ಕೆಲಸ ಮಾಡ್ತಿದ್ರಿ? ನಾನಿದೆ ತರಬೇತಿಯನ್ನು ಕೊಡೋದೇ ಒಂದು ಬೇಸ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇತ್ತು. ಅಲ್ಲಿ ನಾನು ಏನು ತರಬೇತಿ ಕೊಡ್ತಾ ಇದ್ರಿ? ಮೆಮೊರಿ ಟ್ರೈನಿಂಗ್, ನೆನಪಿನ ಶಕ್ತಿ ಹೇಗೆ ಹೆಚ್ಚಿಸ್ಕೊಳ್ಳೋದು, ಮೈಂಡ್ ಮ್ಯಾಪ್ ಅಂತ ಒಂದು ಕಾನ್ಸೆಪ್ಟ್ನ ಕಲಿತೆ. ಅಂದ್ರೆ ಎಂಥ ಸಬ್ಜೆಕ್ಟ್ ಅನ್ನು ಇದೆಲ್ಲ ನೀವೇ ಮಾಡ್ಕೊಂಡಿದ್ದ? ಸರ್ಟಿಫಿಕೇಶನ್ ಕೋರ್ಸ್ಗಳು ಮಾಡ್ಕೊಂಡಿದ್ದೆ ನಾನು. ಕಲಿಯೋದು ಆಮೇಲೆ ಇನ್ನೊಬ್ರಿಗೆ ಹೇಳ್ಕೊಡೋದು. ಅಂದ್ರೆ ನಾನು ಕಲ್ತಿರೋದಕ್ಕಿಂತ ಬೇರೆಯವ್ರಿಗೆ ಹೇಳ್ಕೊಟ್ಟು ಬಹಳಷ್ಟು ಕಲ್ತಿದ್ದೀನಿ ನಾನು. ಖಂಡಿತ. ಯಾಕಂದ್ರೆ ಪ್ರತಿಯೊಬ್ಬರಿಂದ ಬರ್ತಕ್ಕಂಥ ಪ್ರಶ್ನೆಗಳು, ಅವರಿಗೆ ನಾವು ಹೇಳ್ಕೊಡುವಾಗ ಬರ್ತಕ್ಕಂಥ ಚಾಲೆಂಜಸ್, ಅದನ್ನ ನಾವು ರಿಸಾಲ್ವ್ ಮಾಡ್ಕೊಳ್ಳೋದು, ಅದರಿಂದ ಅದಕ್ಕೆ ಎರಡನ್ನೂ ಸೇರಿಸಿ ಅಧ್ಯಯನ ಅಧ್ಯಾಪನ, ಅದು ಇದು ಎರಡೂ ಸೇರಿ ಎಜುಕೇಶನ್. ಹೌದು. ಅಲ್ಲ, ನಾನು ಅದನ್ನೇ ಈಗ ನೋಡ್ತಾ ಇರೋದು ಇತ್ತೀಚಿನ ಅಂದ್ರೆ ನನಗೆ ಒಂದಿತ್ತು, ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಕಲಿಬೇಕು, ಏನಾದರೂ ಒಂದು ಮಾಡಬೇಕು ಅಂತ ತುಡಿತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕಾದ್ರೂ ಎಲ್ಲ ತುಂಬ ಜನಕ್ಕೆ ಅವಕಾಶ ಇತ್ತು, ತುಂಬ ಜನ ಸೆಲೆಕ್ಟ್ ಕೂಡ ಆಗಿದ್ರು. ಬಟ್ ಏನಾಗಿತ್ತು ಅಂದರೆ ಆಸಕ್ತಿಯ ಕೊರತೆ ನಾನು ಗಮನಿಸ್ತಾ ಇದ್ದಿದ್ದು. ನನಗೇನಂದರೆ ಆಸಕ್ತಿ ಇತ್ತು, ನಾನು ಏನಾದರೂ ಒಂದು ಸಾಧಿಸ್ಬೇಕು, ಅದು ಏನಂತ ಗೊತ್ತಿಲ್ಲ, ಬಟ್ ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ತುಡಿತಾ ಇತ್ತು. ಅದನ್ನು ಆ ಮಟ್ಟಕ್ಕೆ ನನಗೆ ತಗೊಂಡು ಹೋಯಿತು. ಹ್ಯಾಂಡ್ ರೈಟಿಂಗ್ ಅನಲೈಸ್ ಮಾಡ್ತಾ ಮಾಡ್ತಾ ತುಂಬ ಬ್ಯಾಚಸ್ ಮಾಡಿದ್ವಿ. ಎಷ್ಟು ಜನ ಅಂದರೆ ಸುಮಾರು ಒಂದು 3 ತಿಂಗಳಲ್ಲಿ 2,500 ಜನ ಅಟೆಂಡ್ ಆದರು. ಅದು ಪೇಪರ್ಲೆಲ್ಲ ಬಂತು, ಉದಯ ಚಾನೆಲ್ TV ಅವ್ರು ಬಂದರು, ಅವರೆಲ್ಲ ಅದನ್ನು ರೆಕಾರ್ಡ್ ಎಲ್ಲ ಮಾಡಿಕೊಂಡು ಜ್ಞಾಪಕ ಶಕ್ತಿ ಉಳ್ಳ ಮಕ್ಕಳು ಅಂತ ಮೈಂಡ್ ಮ್ಯಾಪ್ ಮುಖಾಂತರ ಅಂತ ಅದೆಲ್ಲ ಪೇಪರಲ್ಲಿ ಬಂತು. ಆವಾಗ ಮತ್ತೆ ಜನ ಎಲ್ಲ ಬರ್ಲಿಕ್ಕೆ ಶುರು ಮಾಡಿದರು, ಅವರವರ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್. ನನಗೆ ಒಂದು ಖುಷಿ ಏನಂದರೆ ಅಲ್ಲಿ ಅಂದರೆ ಸುಮಾರು 3 ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಮಾತ್ರ ಈಗಾಗಲೇ ಸೂಯಿಸೈಡ್ ಮಾಡಿಕೊಳ್ಳುವಂಥ ಟೆಂಡೆನ್ಸಿ ಇದ್ದವರು. ಅದನ್ನು ನಾನು ಆ ಹ್ಯಾಂಡ್ ರೈಟಿಂಗಲ್ಲಿ ಕಂಡುಹಿಡಿದೆ. ಅಂದರೆ 99% ಹೇಳ್ಬೋದು ಇಂಥವ್ರಿಗೆ ಈ ಒಂದು ಭಾವನೆ ಇದೆ ಅಂತ. ಇನ್ನು ಜೀವನ ಸಾಕಪ್ಪ ಬೇಡ ಅನ್ನೋ ಅಷ್ಟು ಮಟ್ಟಕ್ಕೆ ಅವ್ರು ಹೋಗ್ತಾರೆ. ಅದು ಅವರ ಹ್ಯಾಂಡ್ ರೈಟಿಂಗಲ್ಲಿ ಗೊತ್ತಾಗ್ತಾ ಇತ್ತು. ಸೊ ಈ ಥರ ಹ್ಯಾಂಡ್ ರೈಟಿಂಗ್ ಅನಲೈಸ್ ಮಾಡಿದ ಮೇಲೆ ಕೆಲವೊಬ್ರದ್ದು ಸೂಯಿಸೈಡಲ್ ಟೆಂಡೆನ್ಸಿ ಹೇಳಿದ್ಮೇಲೆ ಅದರಲ್ಲೂ ಸ್ಟೂಡೆಂಟ್ಸ್ ಇಬ್ಬರಿದ್ರು, ಒಬ್ಬರು ಮಾತ್ರ ವರ್ಕಿಂಗ್ ಇದ್ದರು. ಅವ್ರದ್ದು ಹೇಳಿದ್ಮೇಲೆ ಅವ್ರಿಗೆ ಆಶ್ಚರ್ಯ, ನಿಮಗೆ ಹೇಗೆ ಗೊತ್ತಾಯಿತು? ನಮಗೆ ಇದನ್ನು 2-3 ಸರಿ ನಾವು 2 ಸರಿ ಅವಾಯ್ಡ್ ಮಾಡಿದ್ದೀವಿ, ಅಂದರೆ ಅದರಿಂದ ಬಚಾವಾಗಿದ್ದೀವಿ, ಈಗ 3ನೇ ಸರಿನೂ ಹೀಗಿದೆನಾ? ಅವರು ಶಿವಮೊಗ್ಗದವರು, ಅವರಿಗೆ ಹೀಗೆ ಅಂದರೆ ಒಂದು ಟ್ರೈನಲ್ಲಿ ಹೀಗೆ ಯಾರ್ದೋ ಒಂದು ಅನಲೈಸ್ ಮಾಡ್ತಾ ಇದ್ದೆ ನಾನು. ಬೆಂಗಳೂರಿಂದ ದಾವಣಗೆರೆ ಹೋಗ್ತಾ ಇದ್ದೆ, ಒಬ್ರದ್ದು ಅನಲೈಸ್ ಮಾಡ್ತಾ ಇದ್ದೆ. ಅದನ್ನು ಕೇಳಿಸ್ಕೊಂಡು ನಮ್ಮ ಮಕ್ಕಳದ್ದು ತೋರಿಸ್ಬೋದಾ ಅಂತ ಬಂದರು. ಆಯಿತು, ಧಾರಾಳವಾಗಿ ಬನ್ನಿ ಅಂತ ಹೇಳಿದೆ. ಅವರು ಒಂದು ಮಿನಿ ಬಸ್ ಮಾಡಿಕೊಂಡು ಶಿವಮೊಗ್ಗದಿಂದ ದಾವಣಗೆರೆಗೆ, ನಾನು ತಲುಪಿರೋದು 11:30 ಅಷ್ಟೊತ್ತಿಗೆ ತಲುಪಿದ್ದೀನಿ ಬೆಳಗ್ಗೆ ಟ್ರೈನಲ್ಲಿ. ಅವರು ಸುಮಾರು 3:30 ಅಷ್ಟೊತ್ತಿಗೆ ಆಗಲೇ ಬಸ್ ಬಂದುಬಿಟ್ಟಿದ್ದಾರೆ, ಬಂದುಬಿಟ್ಟಿದ್ದಾರೆ. ಅಷ್ಟು ಅರ್ಜೆಂಟ್, ಅವರಿಗೆ ಅಷ್ಟು ಆಶ್ಚರ್ಯ ಆಗಿಬಿಟ್ಟಿದೆ. ಆಮೇಲೆ ಅಷ್ಟೂ ಜನರದ್ದು ಹ್ಯಾಂಡ್ ರೈಟಿಂಗ್ ಅನಲೈಸ್ ಮಾಡುವಾಗ ರಾತ್ರಿ 10:30 ಆಯಿತು. ಅಫ್ಕೋರ್ಸ್ ಅವ್ರು ತುಂಬಾ ಅಪ್ರಿಷಿಯೇಟ್ ಮಾಡಿದರು. ಬಟ್ ಒಂದು ಹ್ಯಾಂಡ್ ರೈಟಿಂಗ್ ಮಾತ್ರ, ಇದನ್ನು ನಾನು ಅಂದರೆ ನಿಮ್ಮೆಲ್ಲರ ಎದುರಿಗೆ ಹೇಳಲ್ಲ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ವೈಯಕ್ತಿಕವಾಗಿ ಮಾಡ್ತೀನಿ ಅಂದರೆ ಆವಾಗ ಅವ್ರಿಗೆ ಗೊತ್ತಾಯಿತು ಇದು 100% ಅಂತ. ಯಾಕಂದರೆ ಅದರಲ್ಲಿ ಸೂಯಿಸೈಡಲ್ ಟೆಂಡೆನ್ಸಿ ಇತ್ತು. ಆಮೇಲೆ ಅವರು ಬೇರೆಯವರ ಅವಾಯ್ಡ್ ಆಗಿತ್ತಾ ಅಥವಾ ಮುಂದೆ ಬರುತ್ತೆ ಅಂತ? ಆ ಟೆಂಡೆನ್ಸಿ ಇದೆ ಅಂತ ಅವರಿಗೂ ಗೊತ್ತಿತ್ತು, ಅವರು ಪ್ರಯತ್ನ ಪಟ್ಟಿದ್ರು ಅವಾಯ್ಡ್ ಮಾಡಲಿಕ್ಕೆ. ಆಮೇಲೆ ಬೇರೆಯವ್ರನ್ನೆಲ್ಲ ವಾಪಸ್ ಕಳಿಸಿದ್ರು, ಅವರೊಬ್ಬರು ಉಳ್ಕೊಂಡ್ರು, ಏನೋ ರೂಮ್ ಮಾಡ್ಕೊಂಡು ಏನೋ ಉಳ್ಕೊಂಡ್ರಲ್ಲಿ. ನೆಕ್ಸ್ಟ್ ಡೇ ಮತ್ತೆ ಬಂದರು. ಆವಾಗ ಹೇಳಿದ, ಅವ್ರು ಪರ್ಸ್ನಲಿ ಅವ್ರ ಜೊತೆಗೆ ಮಾತನಾಡಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ, ಇದೆಲ್ಲ ಅಂದರೆ ಕ್ಷಣಿಕ, ಆ ಥರ ಬರೋದೆಲ್ಲ ಕ್ಷಣಿಕ, ಹೇಗೆ ಅದನ್ನು ಓವರ್ಕಮ್ ಮಾಡಬೇಕು, ಯಾವ ಟ್ರೇಟನ್ನು ನಾವು ಚೇಂಜ್ ಮಾಡಬೇಕು ಅಂತ ಕಾನ್ಷಿಯಸ್ಲಿ ಎಫರ್ಟ್ ಹಾಕ್ಬೇಕು ಅದಕ್ಕೆ. ಅಂದರೆ ನಾವು ಅದೆಲ್ಲ ತಂದೆ ತಾಯಿಗಳಿಗೆ ಹೇಳಿದ್ರ ನೀವು? ತಂದೆ ತಾಯಿಗೂ ಹೇಳಿದ್ವಿ, ಆ ಹುಡುಗಿಗೂ ಹೇಳಿದ್ವಿ. ಹುಡುಗಿನದು? ಆ ಹುಡುಗಿಯವಳು PUC ಓದ್ತಾ ಇದ್ದವಳು. ಒಂದು ಅಫೇರ್ ಕೇಸಲ್ಲಿ ಈ ಥರ ಆಗಿತ್ತು ಅಂತ ಗೊತ್ತಾಯಿತು. ಆಮೇಲೆ ಅವಳಿಗೆ ಹೇಳಿದ ಮೇಲೆ ಅವಳು ಇವತ್ತು ಅಂದರೆ ಕೊನೆಗೆ ಅವಳು ಅಂದರೆ ಈ ನರ್ವ್ನ ಕಟ್ ಮಾಡ್ಕೊಂಡು ಹೋದವಳು, ಮಾಡ್ಕೊಳ್ಳೋಕ್ಕೆ ಅಂತ ಹೋದವಳು ಆ ಮಟ್ಟದಲ್ಲಿ ಹೋತ, ಅಂದರೆ ಇಂಟೆನ್ಸಿಟಿ ಆ ಮಟ್ಟದಲ್ಲಿ ಇತ್ತು ಅಂತ. ಅಂಥವಳು ಸಿಂಬಯಾಸಿಸಲ್ಲಿ ಅಂದರೆ ಆ ಒಂದು ಕ್ಷಣನ ಹೇಗೆ ಬದಲಾವಣೆ ಆಯಿತು ಅಂದರೆ ದಾಟ್ಬಿಟ್ರೆ ಮುಂದೆ ಹೇಗೆ ಅವರು ಫ್ಲರಿಶ್ ಆಗ್ತಾರೆ ಅನ್ನೋದಕ್ಕೆ ಅವಳು ಅದನ್ನು ಎಜುಕೇಟ್ ಮತ್ತೆ ತುಂಬ ಚೆನ್ನಾಗಿ ನಾರ್ಮಲ್ಸಿಗೆ ಬಂದಳು. ಇವಾಗ ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಮುಂದೋಡಿದ್ಲು. ಸಿಂಬಯಾಸಿಸ್, ಪೂನಾ ಯೂನಿವರ್ಸಿಟಿ ಸಿಂಬಯಾಸಿಸಲ್ಲಿ ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ ಎಲ್ಲ ಕೋರ್ಸ್ಗಳನ್ನು ಮಾಡಿದ್ಲು. ಅವಳು ಪೇಪರ್ ಪ್ರೆಸೆಂಟೇಷನ್ US ಎಲ್ಲ ಕೊಟ್ಲು. ಅವಳಿಗೆ ಅಲ್ಲಿಂದ ನನಗೆ ಕಾಲ್ ಮಾಡಿದ್ಲು, ಮೇಡಮ್ ನಿಮ್ಮಿಂದ ನಾನು ಇವತ್ತು ಈ ಮಟ್ಟಕ್ಕೆ, ಅದು ನನ್ನಿಂದ ಅಲ್ಲ, ಐ ಜಸ್ಟ್ ಪ್ಲೇಡ್ ಎ ಕ್ಯಾಟಲಿಟಿಕ್ ರೋಲ್ ಅಷ್ಟೇ.
ಏನೋ ಭಗವಂತ ಯಾರ್ದೋ ಮುಖಾಂತರ ಅಂತ ಅರ್ಥನೇ ಅನ್ನೋದಕ್ಕೆ ಇದು. ಬಟ್ ಏನು ನಂಗೆ ಏನು ಖುಷಿ ಅಂದ್ರೆ ತುಂಬಾ ದೊಡ್ಡ ಸಲಹೆ ಸೂಚನೆ ಜೊತೆಗೆ ಹೌದು ಸಹಾಯ ಜನಗಳಿಗೆ. ಅದೇ ಅಂದ್ರೆ ಈ ಜನ ಜೀವ ಉಳಿಸ್ದಂಗ ಆಯ್ತಲ್ಲಪ್ಪ. ಹೌದು ಅಂದ್ರೆ ಇದು ಒಂದು ಸೈನ್ಸ್ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ತಿಳ್ಕೊಳ್ಬೇಕು, ಕಲ್ತ್ಕೊಳ್ಬೇಕು. ಅಂದ್ರೆ ನಾನು ಬಹಳಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ. ನೀವು ಹೇಳಿದಂಗೆ ಕ್ಯಾಲಿಗ್ರಫಿ ಗೊತ್ತು, ಇದು ಮಾಡ್ತಾರೆ ಅಂತ ಗೊತ್ತು, ಆದರೆ ಇಷ್ಟು ಇಂಟೆನ್ಸ್ ಆಗಿ ಇಟ್ ಕ್ಯಾನ್ ಅಫೆಕ್ಟ್ ದಿ ಲೈಫ್ ಆಫ್ ದಿ ಪರ್ಸನ್ ಅನ್ನೋದು ಗೊತ್ತಿರಲ್ಲ. ಅಂದ್ರೆ ಜನಗಳಿಗೆ ನಾವು ಬದಲಾಗಬೇಕು ಅಂತ ಗೊತ್ತಿರುತ್ತೆ, ಅಯ್ಯೋ ಏನೋ ಆಗ್ತಾ ಇದೆ, ನೆಗೆಟಿವ್ಸ್ ಇದೆ, ಹೋಗ್ಲಾಡ್ಸ್ಕೊಳ್ಬೇಕಂತ ಗೊತ್ತಿರುತ್ತೆ, ಬಟ್ ಯಾರು ಪ್ರಾಕ್ಟೀಸ್ ಮಾಡಕ್ ರೆಡಿ ಇಲ್ಲ. ಆದ್ರೆ ಅದು ಸತತವಾದ ನಿರಂತರವಾದ ಪ್ರಾಕ್ಟೀಸ್ ಬೇಕು. ಮಿನಿಮಮ್ ಮ್ಯಾಕ್ಸಿಮಮ್ ಬಹಳ ಇದೆ, ಅಂದ್ರೆ ಮಿನಿಮಮ್ 21 days ಅಂತೂ ಬೇಕೇ ಬೇಕು. ಅದು ಮತ್ತೆ ಮಧ್ಯದಲ್ಲಿ ಯಾವ್ದು ಗ್ಯಾಪ್ ಕೊಡಬಾರ್ದು. ಅಂದ್ರೆ ಒಂದು ಸೈನ್ಸ್ ಹೇಳುತ್ತೆ ಮಾಡಬೇಕು, ಎಷ್ಟು ಅವರ್ಸ್ ಅಲ್ಲ, ಪೇಜ್ಗಳು. ಅಂದ್ರೆ ದಿನಾಲು ನಾವು ಎಷ್ಟು ಅಂದ್ರೆ ಒಂದು ಟ್ರೇಟ್ ಬದಲಾವಣೆ ಆಗ್ಬೇಕಂದ್ರೆ ಒಂದು ಸ್ಟ್ರೋಕ್ ಅನ್ನ ಚೇಂಜ್ ಮಾಡ್ಬೇಕಾಗಿದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅದನ್ನು ನೀವು ಹೇಳ್ಕೊಡ್ತೀರಾ? ಹೌದು, ಬರೀ ಲೆಟರ್ ಟೀನೆಲ್ಲ 83 ಕ್ಯಾರೆಕ್ಟರ್ಸ್ ಹೇಳ್ಬೋದು. ಅಲ್ಲ, ಈಗ ನೀವು ಹೇಳ್ತಾ ಇರೋದು ಇಂಗ್ಲಿಷ್ ಮಾತ್ರನಾ, ಬೇರೆ ಕನ್ನಡ? ನಾನು ಕಲ್ತಿದ್ದು ಇಂಗ್ಲಿಷಿಗೆ ಮಾತ್ರ ಹೇಳಬಲ್ಲೆ, ಇಂಗ್ಲಿಷ್ ಮಾತ್ರ ಹೇಳಬಲ್ಲೆ. ಸರಿ ಸರ್. ಇಂಗ್ಲಿಷ್ ಅಂದ್ರೆ ಇವಾಗ ಇಂಗ್ಲಿಷ್ ಕಲಿದೇ ಇರೋವಂಥವ್ರಿಗೆ ಯು ಕಾಂಟ್ ಹೆಲ್ಪ್? ನಾನು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ನಾನು ಕಲ್ತಿರೋದು ಇದಾಗಿರೋದು. ಅಂದ್ರೆ ಈಗ ಬೇರೆ ಭಾಷೆಗಳಿಗೂ ಇದೆಯಾ? ಭಾರತೀಯ, ಈಗ ಕನ್ನಡ, ಬೇರೆ ಬೇರೆ ಭಾಷೆ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ತೆಗೆದುಕೊಂಡು ಹೋದ್ರೆ ತಾಳೆಗರಿನಲ್ಲೇ ಇಡೀ ಫ್ಯೂಚರ್ ಹೇಳ್ತಕ್ಕಂತ ಅದಿದೆ ಅಲ್ವಾ, ಈ ಗ್ರಾಫಾಲಜಿ. ಗ್ರಾಫಾಲಜಿ ಯು ಆರ್ ಡೀಲಿಂಗ್ ವಿತ್ ಇಂಗ್ಲಿಷ್ ಸ್ಕ್ರಿಪ್ಟ್. ಆ ಇಂಗ್ಲಿಷ್ ಸ್ಕ್ರಿಪ್ಟ್ ಅಲ್ಲಿ ಉದಾಹರಣೆಯಾಗಿ ಹೇಳ್ಬೇಕು ಅಂದ್ರೆ ಒಂದು ಲೆಟರ್ ಟಿ ಇಂದ 83 ಕ್ಯಾರೆಕ್ಟರ್ಸ್ ಹೇಳ್ಬೋದು. ಹೌದು, ಟೆಂಪರ್ ಹೇಳ್ಬೋದು, ಶಾರ್ಟ್ ಟೆಂಪರ್ನೆಸ್ಸು, ಆಮೇಲೆ ಮತ್ತೆ ಗೋಲ್ಸು, ಸೂಪರ್ಫಿಷಿಯಲ್ ಗೋಲ್ ಇದೆನಾ, ಆವ್ರೇಜ್ ಗೋಲ್ ಇದೆನಾ, ಅಥವಾ ಹೈ ಗೋಲ್ಸ್ ಇಟ್ಕೊಂಡಿದ್ದಾರೆ, ಅಥವಾ ಗುರಿನೇ ಇಲ್ವಾ ಜೀವನದಲ್ಲಿ. ನಮ್ಗೆ ಏನೋ ಗುರಿ ಇಲ್ಲ. ಅಲ್ಲ, ನೀವು ಬಹಳಷ್ಟು ಸಾಧನೆ ಮಾಡಿದ್ದೀರ, ನೀವು ಹೀಗೆ ಹೇಳಿದ್ರೆ ನಮ್ಗೆ ಇಂಥದ್ದು ಆಗ್ಬೇಕು ಅಂತ ಏನೂ ಇಲ್ಲ. ಅಲ್ಲ, ಬಟ್ ಮಾಡ್ತಾ ಹೋಗ್ತಿರಲ್ಲ, ಅದು ಎಲ್ಲೋ ಒಂದ್ ಕಡೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಏನು ಮಾಡಿದ್ರು ನಡೆಯುತ್ತೆ, ಮಾಡದೇ ಇದು ನಡೆಯುತ್ತೆ ಅನ್ನೋ ಜೀವನದಲ್ಲಿ ಹಾಗೂ ಇರ್ತಾರಲ್ಲ, ಅಂಥವ್ರಿಗೂ ಕೂಡ ಆ ಲೆಟರ್ ಇಂದ ನಾವು ಹೇಳ್ಬೋದು. ಹೌದು, ಆಮೇಲೆ ಥಿಂಕಿಂಗ್ ಲೆವೆಲ್ ಹೇಳ್ಬೋದು. ಬಹಳ ಇಂಟ್ರೆಸ್ಟಿಂಗ್. ಸರ್ಫೇಸ್ ಲೆವೆಲ್ ಥಿಂಕರ್ಸ, ಡೀಪ್ ಥಿಂಕರ್ಸ, ತುಂಬಾ ಆಳವಾಗಿ ಅಧ್ಯಯನ ಮಾಡುವಂಥವ್ರ, ಅಥವಾ ಹೇಗೆ ಬಂದರೂ ನಡೆಯುತ್ತೆ ಚಲ್ತಾ ಅನ್ನೋ ಥರ ಆ ಥರ ಆಟಿಟ್ಯೂಡ್ ಇಟ್ಕೊಂಡ್ರವರ, ಇನ್ನೂ ಬಹಳಷ್ಟು ಹೇಳ್ಬೋದು. ಆ ಥರ ತುಂಬ ಕ್ಯಾರೆಕ್ಟರ್ಸ್ನ ನಾವು ಹ್ಯಾಂಡ್ ರೈಟಿಂಗ್ ಮುಖಾಂತರ ಹೇಳ್ಬೋದು. ಈಗ ನಿಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ಇದನ್ನು ಇಟ್ಕೊಂಡಿದ್ದೀರಾ? ಇಲ್ಲ, ಈಗ ನಾನು ಯಾಕಂದ್ರೆ ಇದನ್ನ ಹೇಳ್ತಾ ಹೋದ್ರೆ ತುಂಬಾ ಜನ ಪ್ರಾಕ್ಟೀಸ್ ಮಾಡೋದಿಲ್ಲ. ಜನರಿಗೆ ರಿಸಲ್ಟ್ ಬೇಕು, ಆದ್ರೆ ಎಫರ್ಟ್ಸ್ ಹಾಕೋದು, ಇದಕ್ಕೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಆಮೇಲೆ ನಮ್ದು ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಸರಿನೇ ಇಲ್ಲ ಅನ್ನೋಷ್ಟು ಮಟ್ಟಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರು ಪ್ರಾಕ್ಟೀಸ್ ಮಾಡಲಿ, ಅವ್ರಿಗೆ ಅದು ಎಫೆಕ್ಟ್ಸ್. ಈಗ ಡಾಕ್ಟ್ರ್ ಮೆಡಿಸನ್ ಕೊಟ್ಟರೆ, ನಾವು ಮೆಡಿಸನ್ ತೊಗೊಂಡ್ರೆ ಅದು ಎಫೆಕ್ಟ್ ಆಗುತ್ತೆ. ಮೆಡಿಸನ್ ತೊಗೊಳ್ಳಲ್ಲ, ಬಟ್ ನನಗೆ ವಾಸಿ ಆಗಬೇಕಂದ್ರೆ ಸಾಧ್ಯ ಇಲ್ಲ. ಹಾಗೆ ಬರೀಲೇಬೇಕಿದು, ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂದರೆ ನರಗಳ ಮುಖಾಂತರನೇ ಅದು ಬದಲಾವಣೆ ಆಗಬೇಕು. ಯಾವಾಗ ನಾವು ಕೈಯನ್ನು ಬಳಸ್ತೀವಲ್ಲ, ಅದಕ್ಕೆ ಈಗ ಇಷ್ಟೊಂದು ನಾಲೆಡ್ಜು ಇವತ್ತಿನ ಕಾಲದಲ್ಲಿ ನಶಿಸಿ ಹೋಗ್ತಾ ಇರೋದಕ್ಕೆ ಕಾರಣ ನಾವು ಬರಿತಾ ಇಲ್ಲ. ಬರವಣಿಗೆ ಅನ್ನೋದೇ ಇಲ್ಲ, ಎಲ್ಲ ನಮಗೆ ಕಂಪ್ಯೂಟರೈಸ್ಡ್ ಆಗಿಬಿಟ್ಟಿದೆ, ಎಲ್ಲ ಆಟೋಮೇಟೆಡ್ ಆಗಿಬಿಟ್ಟಿದೆ. ನಮ್ಮ ನರಗಳಿಗೆ ಆ ಒಂದು ಸಿಗ್ನಲ್ಸ್ ಹೋಗ್ತಾ ಇಲ್ಲ. ಅದಕ್ಕೆ ನೋಡಿ, ಅಕ್ಷರಾಭ್ಯಾಸ ಅಂತ ನಮ್ಮಲ್ಲಿ ಯಾಕೆ ಮಾಡಿಸ್ತಾರೆ? ನಮ್ಮ ನರಗಳೆಲ್ಲ ಅಂದರೆ ಮಾನಸಿಕವಾಗಿ ಸಿದ್ಧತೆಯನ್ನ ಮಾಡ್ತಾರೆ. ಈಗ ನೀನು ಗುರುಕುಲಕ್ಕೆ ಹೋಗ್ತಾ ಇದೆಯಾ, ಶಿಕ್ಷಣದ ಒಂದು ಹಂತಕ್ಕೆ ಬರ್ತಾ ಇದೆಯಾ, ಶಿಕ್ಷಣಕ್ಕೆ ಪ್ರಾರಂಭ ಮಾಡ್ತಾ ಇದೆಯಾ, ಹಾಗಾಗಿ ಇದು ಅಕ್ಷರಾಭ್ಯಾಸ. ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಪ್ರಾಕ್ಟೀಸ್ ಇದ್ರೂ ಕೂಡ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಖಂಡಿತ ಅಲ್ವಾ? ಸೊ ಊಟ ಮಾಡೋದು ನಾವು ಕೈಯಿಂದ ಮಾಡ್ತೀವಲ್ಲ, ಈ ಬೆರಳುಗಳಿಗೆಲ್ಲ ಎಷ್ಟು ಸೆನ್ಸಿಟೈಸ್ ಆಗುತ್ತೆ ಊಟ ಮಾಡುವಾಗ, ಅಲ್ವಾ? ಸೊ ಆ ಥರ ಬರೀಲಿಕ್ಕೆ ಜನ ರೆಡಿ ಇಲ್ಲ. ಅವರಿಗೆ ಇನ್ಸ್ಟ್ಯಾಂಟ್ ರಿಸಲ್ಟ್ ಬೇಕು. 21 ದಿನ ಪ್ರಾಕ್ಟೀಸ್, ಅಯ್ಯೋ 1-2 ದಿನ ತುಂಬ ಸೀರಿಯಸ್ ಆಗಿ ಮಾಡ್ತಾರೆ, ಆಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ಆ ತರಬೇತಿ ಜೊತೆಗೆ ಇವಾಗ ಕೈಯಲ್ಲಿ ಬರೆಯೋದು ಕಮ್ಮಿ ಆಯಿತು ಅಂದ್ರಲ್ಲ. ಹೌದು, ಕೈಯಲ್ಲಿ ಬರೆಯೋದು ಕಡಿಮೆ ಆಗಿದೆ. ಅಯ್ಯೋ ಈಗೆಲ್ಲ ಕಂಪ್ಯೂಟರೈಸ್ ಆಗಿದೆ, ಯಾಕೆ ಬೇಕಪ್ಪ ಅಂತಾರೆ. ಬಟ್ ಆದರೂ ಯಾವುದೇ ವಿಲ್ ತಗೊಳ್ಳಿ, ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಗೊಳ್ಳಿ, ಅಲ್ಲಿ ಒಂದು ಬರವಣಿಗೆದು ಸಿಗ್ನೇಚರ್ ಅಂತೂ ಅಂತ ಹಾಕ್ಲೇಬೇಕಾ, ಸೈನ್ ಇಲ್ಲದೆ ಇಲ್ಲ. ಸೊ ಸಿಗ್ನೇಚರಿಂದನೂ ಸುಮಾರು ಒಂದು 40-50 ಕ್ವಾಲಿಟೀಸ್ ಹೇಳ್ಬೋದು, ಪರ್ಸನಾಲಿಟಿ ಟ್ರೇಟ್ಸ್ ಹೇಳ್ಬೋದು. ಅಂದರೆ ನಾವು ತುಂಬ ಅದರಲ್ಲಿ ಟೆಕ್ನಿಕಾಲಿಟೀಸ್ ಇದೆ, ಝೋನ್ಸ್ ಅಂತ ಹೇಳ್ತೀವಿ, ಆಮೇಲೆ ಲೂಪ್ಸ್ ಅಂತ ಹೇಳ್ತೀವಿ, ಬಹಳಷ್ಟು ಇದೆ. ಸೊ ಅದು ಇನ್ಡೆಪ್ತ್ ಇದೆ, ಅದನ್ನೆಲ್ಲ ನೋಡಿಬಿಟ್ಟು ನಮಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಆದರೆ ಈ ತರಬೇತಿ ನನಗೆ ಕೊಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಪ್ರಾಕ್ಟೀಸ್ ಮಾಡಲ್ಲ. ಬಟ್ ತರಬೇತಿ ಕೊಡೋದು ಅಥವಾ ಟ್ರೈನಿಂಗ್ ಅನ್ನೋದು ನನ್ನ ಪ್ಯಾಷನ್ನು, ಅದನ್ನು ಮುಂದುವರಿಸ್ಕೊಳ್ಬೇಕು ಅಂತ ನಾನು. ಬಟ್ ಸರ್ಟಿಫಿಕೇಷನ್ ಇಲ್ಲ ಅಂದರೆ
ಅಥೆಂಟಿಫಿಕೇಶನ್ ಬೇಕಲ್ಲ ಅಂತ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ NSDC ಅಂತ ಅಲ್ಲಿಂದ ಸರ್ಟಿಫೈ ಆದರೆ ಅದು ಎಷ್ಟು ವರ್ಷದಿಂದ ಆಗಿದೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್? ಅದು ತುಂಬಾ ವರ್ಷದಿಂದ ಇದೆ. ನನಗೆ ಗೊತ್ತಾಗಿದ್ದು 2011ರಲ್ಲಿ. ನಾನು ಅದನ್ನು ತಿಳ್ಕೊಳ್ಬೇಕು ಅಂತ ನಾನು ಕೂಡ ಸರ್ಚ್ ಮಾಡಿದೆ, ಕೆಲವೊಬ್ಬರು ತರಬೇತುದಾರನ ಭೇಟಿಯಾಗಿ ಅದರ ಬಗ್ಗೆ ತಿಳ್ಕೊಂಡೆ, ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡೆ. ನಾನು ಕೂಡ ಏನೇನು ಸ್ಕಿಲ್ಸ್ ಇನ್ಕ್ಲೂಡ್ ಆಗಿದೆ ಅದರಲ್ಲಿ ತುಂಬ ರೀತಿಯ ಅಂದರೆ ಸಾಫ್ಟ್ ಸ್ಕಿಲ್ಸಿಂದ ಹಿಡಿದು ಹಾರ್ಡ್ ಸ್ಕಿಲ್ಸಿಂದ ಹಿಡಿದ್ಬಿಟ್ಟು ಬಿಹೇವಿಯರ್ ಸ್ಕಿಲ್ಸು ಅಂತ ಎಲ್ಲ ಥರದ ಸ್ಕಿಲ್ಸ್ ಇದೆ. ಸೊ ನಾನು ಈ ಸಾಫ್ಟ್ ಸ್ಕಿಲ್ಸನ್ನು ಕಲ್ತ್ಬಿಟ್ಟು ಇದರಲ್ಲಿ ಲೆವೆಲ್ ಆಫ್ ವೇರಿಯಸ್ ಲೆವೆಲ್ಸ್ ಅಂತ ಇರುತ್ತೆ. ನಾನು ಲೆವೆಲ್ 5 ಟ್ರೈನರ್ ಅಂದರೆ ಅದು ಹೈಯೆಸ್ಟ್ ಲೆವೆಲ್ಲು. ಪ್ಯಾನ್ ಇಂಡಿಯಾ ನಮಗೆ ಒಂದು ಅಥಾರಿಟಿ ಇರುತ್ತೆ, ನಾವು ಎಲ್ಲಿ ಬೇಕಾದರೆ ಭಾರತದಾದ್ಯಂತ ನಾವು ಈ ತರಬೇತಿಯನ್ನು ಕೊಡ್ಬೋದು ಅಂತ ಆ ಸರ್ಟಿಫಿಕೇಷನ್ ಇರುತ್ತೆ. ಆಮೇಲೆ 6 ಸಿಗ್ಮಾ ಅಂತ ಟ್ರೈನಿಂಗ್, ಅದು ಎಲ್ಲರಿಗೂ ಗೊತ್ತೇ ಇದೆ. 6 ಸಿಗ್ಮಾ ಅಂದರೆ ಸ್ಟ್ಯಾಂಡರ್ಡ್ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟ್ರೈನಿಂಗ್ ಆರ್ಗನೈಸೇಷನ್. ಅದು ಅಲ್ಲಿಂದ ಸರ್ಟಿಫೈ ಆಗಿದ್ದೀವಿ ಅಂದರೆ ವಿ ಆರ್ ಲೈಕ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೂಲ್ ಅಂತಾರಲ್ಲ. ಸಿಗ್ಮಾ ಅಂದರೆ ಅವ್ರು ಇಂತಿಂಥದ್ದು ಹೀಗೀಗೆ ಆಗಬೇಕು ಅಂತ ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ಯಾರಾಮೀಟರ್ಸ್ ಇದೆ, ಅದನ್ನೇ ಫಾಲೋ ಮಾಡಬೇಕು ನಾವು. ಅದನ್ನು ಫಾಲೋ ಮಾಡಿಬಿಟ್ಟು ನಾವು ಕಮ್ಯುನಿಕೇಷನ್ ಸ್ಕಿಲ್ಸು, ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಮಾಡೋದು, ಆಮೇಲೆ ಭಾಳಷ್ಟು ಸ್ಕಿಲ್ಸನ್ನು ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದ್ವಿ. ಅದು ಅವರಿಗೂ ಕೂಡ ಬಹಳಷ್ಟು ಜನಕ್ಕೆ ಅಕಾಡೆಮಿಕಲಿ ದೇ ಎಕ್ಸೆಲ್, ಬಟ್ ಸಾಫ್ಟ್ ಸ್ಕಿಲ್ಸ್ ಗೊತ್ತಿಲ್ಲ. ಈಗ ನಾವು ಚೆನ್ನಾಗಿ ಮಾರ್ಕ್ಸ್ ತೆಗೆದು ಸರ್ಟಿಫಿಕೇಟ್ ನಮ್ಮ ಕೈಯಲ್ಲಿದೆ, ಇಂಟರ್ವ್ಯೂ ಬಂದಾಗ ಹೇಗೆ ಮಾತಾಡೋದು ಅನ್ನೋದು ಗೊತ್ತಿಲ್ಲ, ಹೌ ಟು ಪ್ರೆಸೆಂಟ್ ಮೈ ಸೆಲ್ಫ್ ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ. ಈಗಿನ ಸ್ಟೂಡೆಂಟ್ಸಿಗಂತೂ ಅಕಾಡೆಮಿಕಲಿ ದೇ ಆರ್ ವೆಲ್ ವರ್ಸ್ಡ್, ಬಟ್ 4 ಜನರ ಮಧ್ಯ ಹೇಗೆ ಏನಾದರೂ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಕಂಟೆಂಟ್ ಇಲ್ಲ ಅಂದರೆ ಡೆಲಿವರಬಿಲಿಟಿ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಯಾಕೆಂದರೆ ತುಂಬ ಕಡೆ ಎಲ್ಲದೂ ಈಗ ಫಿಂಗರ್ ಟಿಪ್ಪಲ್ಲಿ ಇನ್ಫಾರ್ಮೇಷನ್ ಸಿಗ್ತಿದೆ. ನಾನು ಯಾಕೆ ಬೇಕಾದಾಗ ಬಳಸ್ಕೊತೀನಿ ಬಿಡು, ಗೂಗಲ್ ಗುರು ಆಗಿಬಿಟ್ಟಿದ್ದಾರೆ. ಹಾಗಾಗಿ ಬೇಕಾದಾಗ ಬಳಸ್ಕೊಳ್ತೀನಿ ಬಿಡು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಈಗ ನ್ಯೂಸ್. ಸೊ ನಾನು ಮೆಮರಿಲಿ ಇಟ್ಕೊಳ್ಳೋದು, ಅದನ್ನು ನಾವು ಸಾಕ್ಷಾತ್ತಾಗಿ ಮಾಡೋದು, ಇವೆಲ್ಲ ತುಂಬ ಕಮ್ಮಿ ಆಗಿದೆ. ಯಾಕಂದರೆ ಎಲ್ಲದೂ ತೋರಿಸ್ತಾ ಇದೆ ನಮಗೆ. ಇಂಟರ್ನೆಟ್ ಇದ್ದರೆ ಸಾಕಪ್ಪ, ಇಡೀ ಜಗತ್ತು ನಮ್ಮ ಕೈಯಲ್ಲಿದೆ, ಅಂಗೈಯಲ್ಲಿದೆ. ತಪ್ಪಿಲ್ಲ, ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಇಂಟರ್ನೆಟ್ ಇರಬೇಕು, ಮಾಹಿತಿ ಸಿಕ್ಕೋದ್ರಿಂದ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಆದರೆ ನಾವು ಬೇಸಿಕ್ ನಿಮಗಿರಬೇಕು, ಬೇಸಿಕ್ ಇರಬೇಕಲ್ವಾ. ಬೇಸಿಕ್ ನಾಲೆಡ್ಜೇ ಇಲ್ಲ ಅಂದರೆ, ಅಥವಾ ನಮ್ಮ ಮೆದುಳನ್ನು ನಾವು ಬಳಸ್ದೇನೆ ಹೋದರೆ ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಹೇಳ್ತಾರೆ. ಬಳಸದೇ ಇದ್ರೆ ಅದು ಉಪಯೋಗಕ್ಕೆ ಬರದೇ ಇರೋ ವಸ್ತು ಆಗುತ್ತೆ. ಸೊ ಈ ಥರ ತರಬೇತಿಯನ್ನು ನಾನು ಕಾಲೇಜ್ ಸ್ಟೂಡೆಂಟ್ಸಿಗೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಶುರು ಆಯಿತು ನೋಡಿ. ಯಾವಾಗ ಕಾಲೇಜ್ ಸ್ಟೂಡೆಂಟ್ಸಿಗೆ ರೀಚ್ ಆಯ್ತಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗೆ, ಕಮ್ಯುನಿಕೇಷನಲ್ಲಿ ಯಾವ್ಯಾವ ಅಂಶಗಳು ಅಳವಡಿಸ್ಕೊಳ್ಬೇಕು, ಲಿಸ್ನಿಂಗ್ ಸ್ಕಿಲ್ಸ್ ಅಂದರೆ ಏನು, ಯಾವ ರೀತಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಐ ಕಾಂಟ್ಯಾಕ್ಟ್ ಹೇಗಿರಬೇಕು, ಇವನ್ನೆಲ್ಲ ಹೇಳ್ಕೊಟ್ಟಾಗ ಅವರು ಇಂಟರ್ವ್ಯೂಸ್ ಪಾಸ್ ಆದಾಗೆಲ್ಲ ಅವ್ರಿಗೆ ಖುಷಿ, ನಾನೇನೋ ಒಂದು ಕಲಿತೆ, ನಾನು ಕ್ಲಿಯರ್ ಆಯಿತು ನಂದು, ಆ ಥರ ಖುಷಿಯಿಂದ ಮತ್ತೆ ನಮ್ಮನ್ನು ಕರೀಲಿಕ್ಕೆ ಶುರು ಮಾಡಿದರು. ಅವ್ರದ್ದು ಈಗ ಇಂಜಿನಿಯರಿಂಗ್ ಕಾಲೇಜ್ ಆಯಿತು ಅಥವಾ ಮ್ಯಾನೇಜ್ಮೆಂಟ್ ಕಾಲೇಜಸ್ಸು, ಅವರಲ್ಲೀಗ ಎಲ್ಲರಿಗೂ ಹೇಳ್ಕೊಡ್ತೀರಾ? ಎಲ್ಲರಿಗೂ ಯೂನಿವರ್ಸಿಟಿಯಿಂದನೇ ಅವರಿಗೆ ಕಂಪಲ್ಸರಿ ಕರಿಕ್ಯುಲಮೇ ಇಟ್ಬಿಟ್ಟಿದ್ದಾರೆ. ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡಬೇಕು, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸ್ಟೂಡೆಂಟ್ ಡೆವಲಪ್ಮೆಂಟ್ SDP ಪ್ರೋಗ್ರಾಮ್ಸ್ ಅಂತ ಮಾಡಬೇಕು ಅಂತ ಬಂದಿದೆ. ಇದೆಲ್ಲ ದಿಸ್ ಇಸ್ ಡಿಫರೆಂಟ್ ಫ್ರಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ತುಂಬಾ ಜನ ಮಾಡ್ತಾರಲ್ಲ ಅಲ್ವಾ? ಅಂದ್ರೆ ಪರ್ಸನಾಲಿಟಿ ಇನ್ ಜನರಲ್ ಇಟ್ ಕಮ್ಸ್ ಅಂಡರ್ ಒನ್ ಅಂಬ್ರೆಲಾ. ತುಂಬಾ ಜನ ಮಾಡೋರಿದ್ದಾರೆ. ಬಟ್ ಇದು NSDC ಸರ್ಟಿಫೈ ಆಗಿರೋದ್ರಿಂದ ನಮಗೊಂದು ಫ್ರೇಮ್ ವರ್ಕ್ ಹಾಕಿ ಕೊಟ್ಟಿರ್ತಾರೆ, ಇಂತಿಂಥದೇ ಮಾಡಬೇಕು ಅಂತ. ಸೊ ಅದು ಅವರಿಗೆ ನೆಸೆಸಿಟಿ ಕೂಡ ಇರುತ್ತೆ, ಹೌದು, ಅವಶ್ಯಕತೆ ಇರುತ್ತೆ. ಹಾಗಾಗಿ ಅದೇ ಒಂದು ತರಬೇತಿನ ಕೊಡ್ತಾ ಬಂದೆ. ಸೊ ಆ ತರಬೇತಿ ಕೊಟ್ಟಾಗ ಅನೇಕ ಕಾಲೇಜ್ ಸ್ಟೂಡೆಂಟ್ಸು, ಅದರಲ್ಲೂ ರಾಜ್ಯಾದ್ಯಂತ ಅನೇಕ, ನನಗೆ ಎಲ್ಲ ಕಡೆ ಹೋಗ್ತೀರಾ? ಎಲ್ಲ ಕಡೆ ಹೋಗ್ತಾ ಇದ್ದೆ ಮುಂಚೆ, ಇತ್ತೀಚೆಗೆ ಬೆಂಗಳೂರಿಗಷ್ಟೇ ಮಾಡ್ತಾ ಇದ್ದೀನಿ. ಅನೇಕ ಕಾಲೇಜ್ಗಳಲ್ಲಿ ನನಗೆ ಮೊನ್ನೆ ಪೇಪರ್ ಪ್ರೆಸೆಂಟೇಷನ್ ಅಂತ ಗದಗ್ ಯೂನಿವರ್ಸಿಟಿಯಲ್ಲಿ, ಅಲ್ಲಿ ಈಗ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಂತಲೇ ಯೂನಿವರ್ಸಿಟಿ ಆಗಿದೆ. ಅಲ್ಲಿ ವೈಸ್ ಚಾನ್ಸಲರ್ ಡಾಕ್ಟರ್ ವಿಷ್ಣುಕಾಂತ್ ಚಟಪಲ್ಲಿ ಅಂತಿದ್ದಾರೆ, ಅವ್ರು ನನ್ನನ್ನು ಕರೆಸ್ಕೊಂಡ್ರು. ಅಲ್ಲಿ ಒಂದು ಪೇಪರ್ ಪ್ರೆಸೆಂಟೇಷನ್ನು, ಅವರಿಗೂ ಕೂಡ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ ಕೊಟ್ಟೆ. ಅಲ್ಲಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅವ್ರು ಕರೆದ್ರು. ಇಲ್ಲಿ ಬೆಂಗಳೂರಲ್ಲಿ ಜ್ಞಾನ ಭಾರತಿ ಯೂನಿವರ್ಸಿಟಿ, ತುಂಬ ಕಡೆ ಕಾಲೇಜಸ್ ಅಲ್ಲಿ PES ಆಗಿರ್ಬೋದು, ದಯಾನಂದ್ ಸಾಗರ್ ಇರ್ಬೋದು, ಪ್ರೆಸಿಡೆನ್ಸಿ ಕಾಲೇಜ್, ಹೀಗೆ ಎಲ್ಲರಿಗೂ ಬೇಕು, ಇದು ಎಲ್ಲರಿಗೂ ಬೇಕು. ಎಲ್ಲರೂ ಕೇಳಿಕ್ ಶುರು ಮಾಡಿದ್ರು. ಆಮೇಲೆ ನಾನು ಕೂಡ ಒಬ್ಳು ನಾನು ಎಷ್ಟು ಅಂತ ರೀಚ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ದೇ ಆದ ಒಂದು ಟ್ರೈನರ್ಸ್ ಟೀಮ್ ಅಂತ ಇದೆ. ಹೌದಾ? ಹೌದು.
ಸೊ ನಾನು ಎಷ್ಟು ಜನ ಇದ್ದೀರಿ? ನಾವು ಸುಮಾರು ಟ್ರೈನರ್ಸ್ ಟೀಮಲ್ಲಿ ಸರ್ಟಿಫೈ ಆಗಿರೋರೇ ಬೆಂಗಳೂರಲ್ಲಿ ಸುಮಾರು 60 ಜನ ಇದ್ದೀವಿ. ಓ ಹೌದು, NSDC ಇಂದ ಸರ್ಟಿಫೈ ಆಗಿದೆ. ಅಂದರೆ ಅವರು ಅವರವ್ರ ಪಾಡಿಗೆ ಇಂಡಿವಿಜುವಲ್ ಆಗಿ ಮಾಡ್ಕೊಂಡಿದ್ದು ನೀವು ಒಟ್ಟಿಗೆ ಬಂದಿದ್ದ ಅಥವಾ ನೀವು ಇನ್ಸ್ಪೈರ್ ನಾವು ಮಾಡಿದ್ರಾ? ಫ್ರೀಲ್ಯಾನ್ಸರ್ಸ್ ಅಂತ. ಫ್ರೀಲ್ಯಾನ್ಸರ್ ನಮಗೆ ಯಾವಾಗ ಅವೈಲೇಬಿಲಿಟಿ ಇರ್ತೀವೋ ಆವಾಗ ನಮಗೆ ಬಂದಿರತಕ್ಕಂಥ ಅಸೈನ್ಮೆಂಟ್ಸ್ ನಾವು ಮಾಡಲಿಕ್ಕೆ ಒಪ್ಕೊಳ್ತೀವಿ. ಸೊ ನಾನು ಈ ಥರ NSDC ಇಂದ ಸರ್ಟಿಫೈ ಆದಮೇಲೆ ನಾವು ಆ ಒಂದು ಪ್ಲಾಟ್ಫಾರ್ಮಲ್ಲಿ ಇರ್ತೀವಲ್ಲ, ಹಾಗಾಗಿ ಜನಗಳಿಗೆ ಗೊತ್ತಾಗ್ತಾ ಹೋಗ್ತೀವಿ ಇಂತಿಂಥ ಟ್ರೈನರ್ಸ್ ಇದ್ದಾರೆ ಅಂತ. ಸೊ ನಮಗೆ ಕಾಲೇಜಸ್ಸಲ್ಲಿ ಕರೆದ್ರು. ಆಮೇಲೆ ಬಹಳಷ್ಟು ಸಂಘ ಸಂಸ್ಥೆಗಳು, ಮೇನ್ ಸಂಘ ಸಂಸ್ಥೆ ಅಂದರೆ ನಾನೀಗ ಒಂದು ಸಿಡಾಕ್ ಅಂತ ಸಂಸ್ಥೆ ಇದೆ, ಅದು ಸರ್ಕಾರಿ ಸಂಸ್ಥೆ, ಸೆಂಟರ್ ಫಾರ್ ಆಂಟ್ರಪ್ರಿನರ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕರ್ನಾಟಕ ಅಂತ, ಸಿಡಾಕ್ ಅಂತ. ಅಲ್ಲಿ ನನಗೆ ಒಂದು ರಿಸೋರ್ಸ್ ಪರ್ಸನ್ ಆಗಿ ಕರೆದ್ರು. ಮೇಡಮ್, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ಇಲ್ಲಿ ನಮಗೆ ಒಂದು ತರಬೇತಿ ಕೊಡಿ. ಯಾರು ಪಾರ್ಟಿಸಿಪೆಂಟ್ಸು? ಸ್ತ್ರೀ ಶಕ್ತಿ ಗ್ರೂಪ್, ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಏನು ಮಾಡ್ತಾರಲ್ಲ, ಸ್ವಸಹಾಯ ಸಂಘದವರು. ಇದು ಏನು ಸ್ವಸಹಾಯ ಸಂಘ ಅಂದರೆ ನಾನು ಸ್ವಲ್ಪ ಗೂಗಲ್ ಸರ್ಚ್ ಮಾಡಿದೆ. ಮೊಹಮ್ಮದ್ ಯೂನಿಸ್ ಅಂತಕ್ಕಂಥವ್ರು ಅವರು ಇದನ್ನು ಶುರು ಮಾಡಿದರು, ಬಾಂಗ್ಲಾದೇಶದವರು. ಅವರಿಗೆ ಇದು ಕೂಡ ನೋಬೆಲ್ ಪ್ರಶಸ್ತಿ ಕೂಡ ಬಂತು. ಅಂದರೆ ಯಾವ ಮಹಿಳೆ ತನಗೆ ಸ್ವಾವಲಂಬಿ ಆಗಬೇಕು ಅಂತ ಬಯಸ್ತಾಳೋ ಅವರಿಗೆ ಇದರಿಂದ ಫ್ಯಾಮಿಲಿಯಲ್ಲಿ ಎನ್ಕರೇಜ್ ಮಾಡಲ್ಲ, ಯಾವುದೇ ಒಂದು ವಿದ್ಯೆ ಇರೋದಿಲ್ಲ. ಹಾಗಾದರೆ ಅವರಿಗೆ ಅರ್ನ್ ಮಾಡಲಿಕ್ಕೆ ಅರ್ಹತೆ ದಾರಿನೇ ಇಲ್ಲ. ಹಾಗಾದ್ರೆ ಅವ್ರು ಏನು ಮಾಡಬೇಕು? ಅವರು ಕೂಡ ಏನಾದರೂ ಮಾಡ್ಬೋದಲ್ಲ ಅಂತ ಅವರೊಂದು ಸ್ವಸಹಾಯ ಸಂಘಗಳು ಅಂತ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಅಂತ ಒಂದು ಕಾನ್ಸೆಪ್ಟ್ನ ತುಂಬಾ ಇದೆಯಲ್ಲ, ಈಗಂತೂ ತುಂಬಾ ಇದೆ. ಹಾಗೆ ಆ ಒಂದು ಹಳ್ಳಿಲೋ ಅಥವಾ ಪಂಚಾಯತಿಲೋ ಇದೆ ಅಲ್ವಾ? ಹೌದು, ಅವರೊಂದು 10 ಜನದ ಒಂದು ಗುಂಪು ಮಾಡ್ಕೊಳ್ಬೇಕಂತಿದೆ. ಆ ಗುಂಪಿನಲ್ಲಿ ತಿಂಗಳ ಅವರೊಂದು 200-300 ಎಷ್ಟೋ ಒಂದು. ಇದು ಮುಖ್ಯವಾಗಿ ಮಹಿಳೆಯರಿಗಲ್ಲ, ಮಹಿಳೆಯರಿಗೆ ಮಾತ್ರ. ಸ್ತ್ರೀ ಶಕ್ತಿ, ಸ್ತ್ರೀ ಸ್ವಸಹಾಯ ಸಂಘಗಳು ಅಂತ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ಮತ್ತೆ ಒಕ್ಕೂಟಗಳಂತ ಬರುತ್ತೆ. ಅಂದ್ರೆ 10 ಗ್ರೂಪ್ ಸೇರಿ ಮತ್ತೆ ಒಂದು ಒಕ್ಕೂಟ ಮಾಡ್ಕೋತಾರೆ. ಆ ಒಕ್ಕೂಟಕ್ಕೆ ತಿಂಗಳ ಸರ್ಕಾರದಿಂದ 10,000 ಅದೇನೋ ಒಂದು ಅನುದಾನ ಕೂಡ ಬರುತ್ತೆ. ಅವರು ಅದನ್ನ ತೆಗೆದುಕೊಂಡು ಸಣ್ಣ ಪ್ರಮಾಣದಲ್ಲಿ ಯಾವ್ದಾದ್ರು ಒಂದು ಉದ್ಯಮವನ್ನು ಶುರು ಮಾಡಬಹುದು. ಆದ್ರೆ ಅವ್ರೇನ್ ಮಾಡ್ತಾರೆ ಅಲ್ಲಿ ಗಮನಿಸದೆ, ಅವರು ತಿಂಗಳ 200-250 ಅವರ ಮನೆಯ ಖರ್ಚನ್ನ ತೆಗೆದುಬಿಟ್ಟು ಸ್ವಲ್ಪ ಸೇವ್ ಮಾಡ್ತಾರಂತೆ. ಸೇವ್ ಮಾಡಿ ಚೀಟಿ ಎತ್ತದಂತೆ. ಆ ತಿಂಗಳು ಯಾರ ಹೆಸರು ಬರುತ್ತೋ ಅವ್ರು ಬಳಸೋದು. ಚೀಟಿಗೂ ಇದಕ್ಕೂ ಏನು ವ್ಯತ್ಯಾಸ? ಇದು ಏನಾದರೂ ಮಾಡಬೇಕಲ್ಲ ಅಂತ ನಾನು ಅನ್ಕೊಂಡು ಕೊನೆಗೆ ಸಿಡಾಕಿಂದ ಅವರಲ್ಲೂ ಕೂಡ ಕರಿಕ್ಯುಲಮ್ ಇದೆ, ಯಾವ ರೀತಿ ಉದ್ಯಮವನ್ನು ಶುರು ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆ ಅಂತ. ಸೊ ಡೇ ನಲ್ಮ್ ಅಂತ ಅದು ಕೂಡ ಒಂದು ಸಂಸ್ಥೆ. ಆಮೇಲೆ ಸಿಡಾಕ್, ಇವ್ರನ್ನೆಲ್ಲ ಸೇರ್ಕೊಂಡು ನನ್ನನ್ನು ಕರೆಸಿದ್ರು ರಿಸೋರ್ಸ್ ಪರ್ಸನ್ ಆಗಿ. ನನ್ನ ಕೆಲಸ 3 ದಿನದ EDP ಪ್ರೋಗ್ರಾಮ್, ಆಂಟ್ರಪ್ರಿನರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇರುತ್ತೆ. ನನ್ನದು ಕೆಪಾಸಿಟಿ ಬಿಲ್ಡಿಂಗ್ ಕಾರ್ಯಕ್ರಮ. ಅಂದರೆ ಅವರಲ್ಲಿ ಸಾಮರ್ಥ್ಯ ಇದೆ, ಮತ್ತು ಸಾಮರ್ಥ್ಯ ಇದೆ ಅನ್ನೋದನ್ನ ಅವರು ಮರ್ತೇ ಬಿಟ್ಟಿರ್ತಾರೆ. ಸೊ ಸಾಮರ್ಥ್ಯ ಅದೇನದು ಹೊರಗಿಂದ ಬಂದಿರತಕ್ಕಂಥದ್ದಲ್ಲ, ಅದು ಬೈ ನಮ್ಮಲ್ಲಿ ಇರುತ್ತೆ. ಬಟ್ ಇದೆ ಅಂತ ಜನ ನಂಬೋದೇ ಇಲ್ಲ. ಅವಗಾಹನೆ ಮಾಡಿಕೊಂಡು ನಾವು ಮುಂದೆ ಬರಬೇಕು, ನಾವು ಏನಾದರೂ ಮಾಡಬೇಕು. ಮಕ್ಕಳು ಗಂಡಂದ್ರೆಲ್ಲ ಆಫೀಸ್ಗೆ ಹೋಗ್ತಾರೆ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾರೆ. ಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ TV ನೋಡಿಕೊಂಡು ಸೀರಿಯಲ್ ನೋಡಿಕೊಂಡು ಟೈಮ್ ಹಾಳು ಮಾಡೋದಕ್ಕಿಂತ ತಾವು ಏನಾದರೂ ಮಾಡಲಿ. ಇನ್ನು ಸೀರಿಯಲ್ ಮಾಡೋರು ನಿಮ್ಗೆ ಅಬ್ಜೆಕ್ಟ್ ಮಾಡ್ತಾರೆ, ಅವ್ರು ನೋಡೋದ್ರಿಂದಾನೇ ನಾವು ಮಾಡಬಹುದು ಅಂತ. ಸೊ ನಾನೇನು ಮಾಡಿದೆ ಅಂದರೆ ಅವರಿಗೂ ಸೇವಿಂಗ್ಸ್ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಸೊ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಕೊಡಿ. ಇದು ಯಾವ ಲೆವೆಲ್? ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲ ಅಥವಾ ಸಿಟಿಗಳೆಲ್ಲ ಹೇಗೆ? ಬೆಂಗಳೂರಲ್ಲಿ ವಲಯ ಅಂತ ಮಾಡ್ಕೊಂಡಿದ್ದಾರೆ. 4 ಝೋನ್ಸ್ ಇದೆ. ಒಂದೊಂದು ಝೋನ್ ನಲ್ಲಿ ಅದೆಷ್ಟೋ 1000 ಮಹಿಳೆಯರ ಗುಂಪುಗಳು ಬರುತ್ತೆ. ರೂರಲ್ ಅರ್ಬನ್ ಎಲ್ಲಾನು ಬರ್ತಾರೆ. ನಾನು ಬೆಂಗಳೂರಲ್ಲಿ ಮಾತ್ರ ಸ್ತ್ರೀ ಶಕ್ತಿ ಗುಂಪುಗಳನ್ನ ಬೆಂಗಳೂರಲ್ಲಿ ಮಾತ್ರ ಮಾಡಿದ್ದು. ಅದು ರಾಜರಾಜೇಶ್ವರಿ ನಗರ ಝೋನ್ ಮತ್ತೆ ಮಲ್ಲೇಶ್ವರಂ ಝೋನ್ ಅಂತ. ಈ 2 ಝೋನಿಂದ ಸುಮಾರು ನಾನು 9,000 ಮಹಿಳೆಯರಿಗೆ ತರಬೇತಿನ ಕೊಟ್ಟೆ. 2019ರಿಂದ ಕೋವಿಡ್ ಅವಾಗ ಸ್ಟಾರ್ಟ್. ಎಷ್ಟು ಜನ ಇಟ್ಕೋತೀರಾ ಒಂದು ಟ್ರೈನಿಂಗ್ ಅಂದ್ರೆ 150ರಿಂದ 300 ಜನ ಇರ್ತಾರೆ. ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ದಿವಸ ಮಾಡ್ತೀರಾ? ಇದು ಅವರು 6 ದಿನದ ಕಾರ್ಯಕ್ರಮ ಇರುತ್ತೆ. ನಂದು 1 ದಿನದಿರುತ್ತೆ. ನಂದು 1 ದಿನದಲ್ಲಿ ಇಡೀ ದಿನದಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಅವರು ಏನು ಮಾಡಬಹುದು, ಅವರಲ್ಲಿ ಯಾವ ಕೌಶಲ್ಯ ಇದೆ ಅದು ಫಸ್ಟ್ ಕಂಡುಹಿಡಿಬೇಕು. ಅಂದ್ರೆ ನಾವು ಕೆಲವರಿಗೆ ಮಾಡ್ಲಿಕ್ಕೆ ಆಸಕ್ತಿ ಇರುತ್ತೆ, ಬಟ್ ಏನು ಮಾಡ್ಬೇಕನ್ನೋದೇ ಗೊತ್ತಿರೋದಿಲ್ಲ ಅವರಿಗೆ. ಅದರಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಕ್ಯಾಂಡಲ್ ಮೇಕಿಂಗು, ಫಿನೈಲ್ ಮಾಡ್ತಕ್ಕಂಥದ್ದು, ಸೋಪ್ ಮಾಡ್ತಕ್ಕಂಥದ್ದು, ಇನ್ಸೆನ್ಸ್ ಸ್ಟಿಕ್ ಮಾಡ್ತಕ್ಕಂಥದ್ದು, ಕಸೂತಿ ಹಾಕ್ತಕ್ಕಂಥದ್ದು, ಹೊಲಿಗೆ, ಬ್ಯೂಟಿ ಪಾರ್ಲರ್ ಮಾಡ್ತಕ್ಕಂಥದ್ದು, ಬೇಕಾಗುವಂಥದ್ದು ಎಷ್ಟೋ ಇರುತ್ತೆ. ಅಂದ್ರೆ ಸರ್ಕಾರದ್ದು ಕೆಲವೊಂದು ಪ್ರಾಜೆಕ್ಟ್ಸ್ ಹೇಗಿದೆ ಅಂದ್ರೆ ಸಿಡಾಕ್ ಇಂದಾನೆ
ಸರ್ಕಾರ ಕೌಶಲ್ಯ ಅಭಿವೃದ್ಧಿ ನಿಗಮ ಅಂತ ಏನಿದೆಯಲ್ಲ ಅದರಿಂದ ಅವರಿಗೆ ತರಬೇತಿ ಕೊಡೋದ್ರ ಜೊತೆಗೆ ಕಿಟ್ ಅನ್ನು ಕೂಡ ಫ್ರೀಯಾಗಿ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಜೊತೆಗೆ ಮಾರ್ಕೆಟಿಂಗು ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ. ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಒಂದು ಲಘು ಉದ್ಯೋಗ ಭಾರತಿ ಹೀಗೆ ಒಂದು ಹೇಳಬೇಕು ಅಂದ್ರೆ ಒಂದು ತರಬೇತಿ ಹೀಗೆ ಕೊಡ್ತಾ ಇದ್ದೆ. ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಹುಡುಗಿ ಬಂದು, ಮೇಡಮ್ ನೀವು ಹೇಳ್ತಿರಲ್ಲ ಕೌಶಲ್ಯ ಯಾವ್ದಿದೆ, ನಿಮ್ಮಲ್ಲಿ ಯಾವ್ದು ಸ್ಕಿಲ್ ಇದೆ, ಯಾವ್ದಾದ್ರು ಇರ್ಬೋದು, ಅದು ಕಸೂತಿ ಇರ್ಬೋದು, ಅಡಿಗೆ ಮಾಡೋದಿರ್ಬೋದು, ಸ್ಪೆಷಲ್ ಐಟಮ್ಸ್, ಹುಳಿ ಪುಡಿಗಳು, ಚಟ್ನಿ ಪುಡಿಗಳು, ಹಪ್ಪಳ ಸಂಡಿಗೆ ತುಂಬಾ ಮಾಡ್ತಾರೆ. ನಾನು ಕೆಲವೊಂದು ಉದಾಹರಣೆ ಐತೆ, ನಾನು ಲಿಜ್ಜತ್ ಪಾಪಡ್ ಬತ್ತಿ ಮಾಡ್ತಾರೆ. ಅದು ಎಷ್ಟೋ ನಮ್ಮ ಪ್ರಾಡಕ್ಟ್ಸ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇರೆ ಬೇರೆ ದೇಶಗಳಿಗೆಲ್ಲ ಅಲ್ವಾ. ಲಿಜ್ಜತ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆಮೇಲೆ ಉತ್ತರ ಕರ್ನಾಟಕದ ರೊಟ್ಟಿಗಳಿರ್ಬೋದು, ಚಟ್ನಿ ಪುಡಿಗಳು ಎಲ್ಲಾ ಕಡೆ ಹೋಗ್ತಾ ಇದೆ. ನೀವ್ ಯಾಕೆ ಮಾಡ್ಲಿಕ್ಕಿಲ್ಲ? ನೀವು 4-5 ಜನ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿದ್ರೆ ಆಯ್ತು. ಕ್ವಾಲಿಟಿ ಕೊಟ್ರೆ ಅಂದ್ರೆ ಪ್ರಮಾಣ ಜಾಸ್ತಿ ಮಾಡಿದ್ರೆ ಎಷ್ಟೋ ಜನಕ್ಕೆ ಮಾಡೋಕ್ಕಾಗಲ್ಲ, ನಿಮ್ಮ ಹತ್ರ ತಗೋತಾರೆ ಅಲ್ವಾ. ಸೊ ಹೀಗೆ ಮಾಡ್ಬೋದಲ್ಲ ಅಂತ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಮೇಡಮ್ ನಾನು ಮಾಡಿದ್ದೀನಿ ನೋಡಿ ಅಂತ ಅವಳು ಫೋಟೋ ತಂದು ತೋರಿಸಿದ್ಲು. ತುಂಬಾ ಸುಂದರವಾಗಿ ಹೆಣೆದಿರ್ತಕ್ಕಂಥ ಹೂವಿನ ಹಾರಗಳು, ಬಟ್ಟೆಗಳು, ನಾನಾ ವಿಧದ ಬಟ್ಟೆ, ತರಾವರಿ ಬಟ್ಟೆ, ಬಣ್ಣ ಬಣ್ಣದ್ದು ತುಂಬಾ ಚೆನ್ನಾಗಿ ಮಾಡಿದಾಳೆ. ನೋಡ್ತಾ ಹೋದ್ಲು, 1 ಆಯ್ತು, 2 ಆಯ್ತು, 10 ಆಯ್ತು, 20 ತೋರಿಸ್ತಾನೆ ಇದ್ದಾಳ್ತು. ನಾನು ವಾವ್ ಅಂತ ಖುಷಿಯಿಂದ ನೋಡ್ತೀನಿ. ಎಷ್ಟು ಅಂತ ವಾವ್ ಹೇಳಿ, 40-50 ಆಯ್ತು, ಸಾಕು ಅನಿಸ್ತು. ಆದರೆ ನನಗೆ ಅವತ್ತು ಬೇಜಾರಾಯಿತು. ಹೀಗೆ ಫ್ಯಾನ್ ಉರಿತಾ ಇತ್ತು. ಅವಳು ತೋರಿಸ್ಬೇಕಾದ್ರೆ ಅವಳು ಒಂದು ಕೈಯಿಂದ ಫೋನ್ ತೋರಿಸ್ತಾ ಇದ್ದಾಳೆ, ಅವಳ ಭುಜದ ಮೇಲೆ ಇರ್ತಕ್ಕಂಥ ವೇಲ್ ಕೆಳಗೆ ಬಿತ್ತು. ನಾನು ನೋಡ್ತೀನಿ, ಕೈಯೇ ಇಲ್ಲ, ಒಂದು ಕೈಯೇ ಇಲ್ಲ. ಸುಮಾರು 40-50 ಫೋಟೋ ತೋರಿಸಿದಾಳೆ. ಮತ್ತೆ ಒಂದು ಕೈಯಲ್ಲೇ ಮಾಡ್ತಿದ್ಲ. ನನಗೆ ಅವಾಗ ಅಷ್ಟೇ, ನಾನು ವಾವ್ ಅಂದಿದ್ದು ನನಗೆ ಸಾಕು ಅನ್ನಿಸ್ತಲ್ಲ, ತಪ್ಪಲ್ವಾ ನಾನು ಮಾಡಿದ್ದು ಅಂತ ಆ ಒಂದು ಗಿಲ್ಟ್ ಫೀಲ್ ಆಯಿತು. ಆಮೇಲೆ ನಾನು ಅಂದ್ಕೊಂಡೆ, ಬರೀ ತರಬೇತಿ ಕೊಟ್ಟರೆ ಸಾಧ್ಯ ಅಂದರೆ ಇನ್ನು ನಾವು ಮೌಖಿಕವಾಗಿ ಏನು ಕೊಡ್ತೀವಲ್ಲ ಸಾಕಾಗಲ್ಲ ಅಂತ ಆವತ್ತು ಡಿಸೈಡ್ ಮಾಡಿದೆ. ಅವಳಿಗೆ ಕೇಳಿದೆ ಏನು ಮಾಡ್ತೀಯ ಅಂತ, ಅದನ್ನೆಲ್ಲ ಡೀಟೇಲ್ ತಗೊಂಡೆ. ಲಕ್ಕಿಲಿ ಆವಾಗ ವರಮಹಾಲಕ್ಷ್ಮಿ ಹಬ್ಬದ ಹತ್ತತ್ರ ಇತ್ತು. ಲಘು ಉದ್ಯೋಗ ಭಾರತಿ ಲವ್ ಅಂತ, ಅಲ್ಲೂ ಕೂಡ ನಾನು ತರಬೇತಿ ಕೊಟ್ಟಿದ್ದೆ. ಅವರು ನನಗೆ ಪರಿಚಯ ಇದ್ದಿದ್ದರಿಂದ ನಾನು ಅವರಿಗೆ ಇಮಿಡಿಯೇಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಈ ಹುಡುಗಿಗೆ ಹೇಗಾದರೂ ಮಾಡಲಿ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡಲೇಬೇಕು ಅಂತ ಹೇಳಿದೆ. ಎಷ್ಟು ಖುಷಿ ಆಯಿತು ಅಂದರೆ, ಅವಳು ಮಾಡಿರ್ತಕ್ಕಂಥ ಪ್ರತಿಯೊಂದು ನನಗೆ ತೋರಿಸಿದ್ಲು. ಅವಳಿಗೆ ನಾನು, ಏನು ವಯಸ್ಸಿನ ಹುಡುಗಿ ಅವಳು? ಸುಮಾರು 19 ವರ್ಷ, 19ರಿಂದ 20 ವರ್ಷ, ಅಷ್ಟು ಚಿಕ್ಕ ವಯಸ್ಸು, ಕೈಯೇ ಇಲ್ಲ. ಅವಳು ಪೋಲಿಯೋ ಅಂದರೆ ಬೈ ಬರ್ತ್ ಆ ಥರ ಹುಟ್ಟಿದಂತೆ. ಅವಳ ಸ್ವಲ್ಪ ಫ್ಯಾಮಿಲಿ ಬ್ಯಾಕ್. ಹೇಗೆ ಮಾಡಿದೆ ಒಂದು ಕೈಯಲ್ಲೇನಾ? ಅದೇ ನಾನು ಕೇಳಿದ್ದೆ, ಹೇಗೆ ಒಂದು ಕೈಯಲ್ಲಿ ಹೇಗೆ ಮಾಡಿದೆ ಅಂತ. ಅಂದರೆ ನಾನು ತರಬೇತಿ ಎಲ್ಲ ಮುಗಿದ್ಮೇಲೆ ಎಲ್ರ ಮುಂದೆ ಬೇಡ ಅಂತ ಮತ್ತೆ ಅವಳಿಗೆ ಸಪ್ರೇಟ್ ಕರೆದು ಕೇಳಿದಾಗ, ಕಾಲಿನ ಕೈ, ಭಗವಂತ ಕೈ ಕೊಟ್ಟಿಲ್ಲ ಅಂದರೆ ಏನು ಮೇಡಮ್, ಕಾಲು ಕೊಟ್ಟಿಲ್ವಾ ಅಂದ್ಬಿಟ್ಲು. ಅವಳ ಆ ಮಾತು ನನಗೆ ತುಂಬ ಇಷ್ಟ ಆಯಿತು. ಕಾಲಿಂದ ಅವಳು ಕಟ್ಟಿದ್ದನ್ನು ತೋರಿಸಿದ್ಲು. ಕಾಲಿನ ಬೆರಳಿಗೆ ಹಾಕ್ಕೊಂಡು, 2 ಕೈಯೂ ಇಲ್ಲದೆ ಇರುವಂಥ ತಾಯಂದ್ರು ಮಕ್ಕಳನ್ನ ಹೆತ್ತಿ ಅದಕ್ಕೆ ಕಾಲಿಂದಾನೇ ಎಲ್ಲ ಮಾಡ್ತಾರೆ ಅಲ್ಲ. ಅಷ್ಟು ಎಷ್ಟೊಂದು ವಿಡಿಯೋಸ್ ನೋಡ್ತೀವಿ ನಾವು. ನನಗೇನಂದ್ರೆ ನನ್ನ ಪಕ್ಕದಲ್ಲೇ ಈ ಹುಡುಗಿ ಇದ್ದಾಳಲ್ಲ, ಏನಾದರೂ ಮಾಡಬೇಕು ಅಂತ ಅವಳಿಗೆ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಂಡೆ. ಏನು ಖುಷಿ ಆಯಿತು ಅಂದರೆ, 1 ವಾರದ ನಂತರ, ಆ ಹಬ್ಬ ಮುಗಿದ ನಂತರ ಅವಳು ನನಗೆ ಕಾಲ್ ಮಾಡಿ ಹೇಳ್ತಾಳೆ, ಮೇಡಮ್ ಈ 1 ವಾರ ಪೂರ್ತಿ ನಾನು ಇಡೀ ದಿನ ಅಲ್ಲಿದ್ದು ನಾನು ವ್ಯಾಪಾರ ಮಾಡಿದೆ, 40,000 ಬಂತು ಮೇಡಮ್ ಅಂತ. ತುಂಬ ಖುಷಿ ಆಯಿತು. ಅವರು ಲಘು ಉದ್ಯೋಗ ಭಾರತಿಗೂ ನಮಗೂ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಇದು, ಲೈಫ್ ಟೈಮ್ ಅಂತ ಹೇಳ್ಬೋದು. ಆಮೇಲೆ ಅಂದ್ಕೊಂಡು ಈ ಥರ ತರಬೇತಿ ಕೊಡೋದ್ರಿಂದ ನೀವು ನನ್ನ ಇಂಟ್ರಡಕ್ಷನ್ ಕೊಟ್ಟಾಗ ನಾನು ಅಂಥದ್ದೇನು ದೊಡ್ಡ ಸಾಧನೆ ಮಾಡಿಲ್ಲ, ಆದರೆ ಮಾಡಿರುವ ಕೆಲಸ ನನಗೆ ತೃಪ್ತಿ ಕೊಟ್ಟಿದೆ. ಎಲ್ಲ ಗುರುತಿಸೋರು ಬೇಕಪ್ಪ. ತುಂಬ ಜನಕ್ಕೆ ಇದು ಹೆಲ್ಪ್ ಆಗಿದೆ ಅಂತ ಕೇಳಿದಾಗ ನನಗೆ ಈ ಥರ ಅನೇಕ ಜನ, ಈ ಥರ ಬಹಳಷ್ಟು ಉದಾಹರಣೆಗಳಿದೆ. ಅವಳು ಖುಷಿಯಿಂದ ಹೇಳಿದಾಗ ನಾನು ಹೇಳಿದೆ, ಇನ್ನು ನಿಲ್ಲಿಸ್ಬೇಡ, ಮತ್ತೆ ಇನ್ನು ನಿನ್ನ ಥರ ಇನ್ನೂ ಅನೇಕ ಮಂದಿ ನಿನಗೆ ಗೊತ್ತಾದರೆ, ನಿನ್ನ ಗಮನಕ್ಕೆ ಬಂದರೆ ಅಥವಾ ನನ್ನ ಗಮನಕ್ಕೆ ಬಂದರೆ ನಿಂಗೂ ತಿಳಿಸ್ತೀನಿ, ಅಥವಾ ಇಂಥ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ, ಅವರಿಗೂ ನೀನು ಹೇಳ್ಕೊಡ್ತೀಯ ಅಂತ ಕೇಳಿದೆ. ಅವಳು ಒಪ್ಕೊಂಡ್ಲು. ಇದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ತರಬೇತಿ ಕೊಟ್ಟಾಗ, ಮೇಡಮ್ ನಾವೇನು ನಿಮ್ಮಿಂದ ಮೋಟಿವೇಟ್ ಆಗಿ ಸಾಮಾನ್ಯದ ಕೆಲಸ ಮಾಡ್ತಿಲ್ಲ. ಹೌದಾ, ಅಂತ ಅಸಾಮಾನ್ಯ ಏನು ಮಾಡಿದ್ವಿ ಮೇಡಮ್, ನಾವು ವಿಧಾನಸೌಧಕ್ಕೆ ಕೇಟ್ರಿಂಗ್ ಕಳಿಸ್ತಾ ಇದ್ದೀವಿ ಮೇಡಮ್ ಅಂದರು. ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳಿದ್ರು. ಬಹಳಷ್ಟು ಜನ, ಬಹಳಷ್ಟು ಕೆಲವೊಬ್ರು ಅಡಿಕೆ ತಟ್ಟೆ, ಪ್ರತಿಯೊಂದು ಕೂಡ ಸ್ಕಿಲ್ ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ರೆ ಅದೊಂದು ಕೌಶಲ ಯಾವುದಾದ್ರೂ ಆಗ್ಬಹುದು. ಹೌದು, ನಮ್ಮಲ್ಲಿ ಚತುಷ್ಷಷ್ಟಿ ಕಲೆಗಳು ಅಂತ ಹೇಳ್ತಾರೆ, 64 ವಿದ್ಯೆಗಳು, ಪ್ರತಿಯೊಂದು ಕೂಡ ಹೌದು. ಈ ಕೌಶಲ ನಿಗಮ ಅಂದ್ರೆ ಅದೇ. ಹೌದು, ಅಂದ್ರೆ ಇಂಥ ಒಂದು ಕೌಶಲ್ಯ ಇದ್ರೆ ಸಾಕು, ಆದ್ರೆ ಎಷ್ಟೋ ಜನಕ್ಕೆ ಅವಕಾಶ ಬೇಕು. ಹೌದು,
ಖಂಡಿತ. ಪ್ಲಾಟ್ಫಾರ್ಮ್ ಬೇಕು. ಓ ಎಸ್, ಮೊದಲು ಅವ್ರು ಗುರುತಿಸ್ಕೋಬೇಕು, ಆಮೇಲೆ ಮಾಡಿದ್ದಕ್ಕೆ ಒಂದು ಮಾರ್ಕೆಟ್ ಬೇಕು. ಇಲ್ದಿದ್ರೆ ಸರ್ಕಾರದಲ್ಲಿ ಬಹಳಷ್ಟು ಸ್ಕೀಮ್ಸ್ ಇದೆ, ಆದ್ರೆ ನಾನು ಬೇಜಾರಾಗೋದೇನೆಂದ್ರೆ ಯಾರಿಗೆ ತಲುಪಬೇಕು ಅವರಿಗೆ ತಲುಪ್ತಾ ಇಲ್ಲ. ಮಧ್ಯಮ ವರ್ಗ ಅಂತ ಏನಿದೆ, ಮಧ್ಯಮ ಅಂದ್ರೆ ಮೀಡಿಯೇಟರ್ ಅಂತ ಏನಿರ್ತಾರಲ್ಲ, ತಲುಪಿಸ್ತಕ್ಕಂಥ ವ್ಯಕ್ತಿಗಳ ಕೊರತೆ ಇದೆ. ಸರಿಯಾದ ರೀತಿ ಈಗ ನಮ್ಮ ಕೆಲಸ ಅವ್ರಿಗೆ ತಲುಪಿಸ್ಬೇಕಂದ್ರೆ ಅವ್ರಿಗೇನು ಬ್ಯಾಂಕಿಂದ ಹೇಗೆ ಸಾಲ ಬರುತ್ತೆ, ನಮ್ಮಲ್ಲಿ ಆ ಕಂಪ್ಲೀಟ್ EDP ಪ್ರೋಗ್ರಾಮ್ ಅಲ್ಲಿ ಸಾಲ ಹೇಗೆ ಕೊಡ್ತಾರೆ, ಸಾಲ ಯಾರು ಕೊಡ್ತಾರೆ ಫಸ್ಟು, ಆಮೇಲೆ ಅದಕ್ಕೆ ಏನೇನು ಅವ್ರು ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು, ಅವರು ವಾಪಸ್ ಸಾಲ ತೀರಿಸ್ತಾರೆ ಅನ್ನೋದಕ್ಕೆ ಶ್ಯೂರಿಟಿ ಏನು, ಕೆಲವೊಂದು ಕೇಳ್ತಾರೆ ಅವರು. ಅದನ್ನ ರೆಡಿ ಮಾಡ್ಕೊಡಕ್ಕೆ ಪಾಪ ಅವ್ರಿಗೆ ಗೊತ್ತಾಗ್ತಿರಲ್ಲ. ಅದಕ್ಕೆ ಸ್ವಲ್ಪ ಓದಿರೋರು, ಸ್ವಲ್ಪ ತಿಳಿದಿರೋರು ಸ್ವಲ್ಪ ಹೆಲ್ಪ್ ಮಾಡಬೇಕಾಗುತ್ತೆ. ಬ್ಯಾಂಕ್ ವ್ಯವಹಾರ, ಲೀಗಲ್ ವ್ಯವಹಾರ ಸ್ವಲ್ಪ ತಿಳ್ಕೋಬೇಕು. 4 ಸರಿ ಓಡಾಡಬೇಕಾಗಿರುತ್ತೆ. ಜನ ಓಡಾಡಕ್ಕೆ ರೆಡಿ ಇಲ್ಲ. ಎಲ್ಲ ಅವ್ರಿಗೆ ಕೆಲಸ ಫ್ರೀಯಾಗೂ ಆಗಬೇಕು, ಸುಲಭವಾಗಿ ಆಗಬೇಕು. ಇದೇ ನಮ್ಮಲ್ಲಿ ಕೊರತೆ ಇರೋದು. ತುಂಬಾ ಮಹಿಳೆಯರಲ್ಲಿ ನಾನು ನೋಡ್ತಾ ಇರೋದು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಈ ಚೀಟಿ ಎತ್ತದಾಗ ಏನೋ ಒಂದು ಹಿಂಜರಿಕೆ ಬಂದ್ಬಿಡುತ್ತಪ್ಪ. ಅಲ್ಲಿ ಬ್ಯಾಂಕಿಗೆ ಹೋಗ್ಬೇಕು, ಏನಾದ್ರು ಲಾಯರ್ ನೋಡ್ಬೇಕು, ಹೀಗಂದ್ರೆ ಅವ್ರು ಏನೇನೋ ಕೇಳ್ತಾರೆ. ಅಯ್ಯೋ ಅದನ್ನೆಲ್ಲ ಎಲ್ಲಿಂದ ತರೋದು, ಈ ಥರ ಎಲ್ಲ. ಆಮೇಲೆ ಎಷ್ಟೊಂದು ಅಲ್ಲಿ ಸಮಸ್ಯೆನೇ ಇರೋದಿಲ್ಲ, ಸಮಸ್ಯೆನ ಊಹೆ ಮಾಡ್ಕೊಳ್ತಾರೆ. ಈ ತರ ಆಗ್ಬೋದೇನೋ, ಲಾಸ್ ಆದ್ರೆ, ಬಿಸ್ನೆಸ್ ಅಂದ್ಮೇಲೆ ಲಾಸ್ ಆಗುತ್ತೆ. ಅದಕ್ಕೆ ನಾವು ಹೇಳೋದು ಕಿರು ಉದ್ಯೋಗ ಅಂತ. ಚಿಕ್ಕದಾಗಿ ಪ್ರಾರಂಭ ಮಾಡಿ ಲಘು ಉದ್ಯೋಗ, ಬೃಹತ್ತಾಗಿ ಬೆಳೀರಿ ಅಂತ ಹೇಳ್ತಿರೋದು ನಾವು. ಅದನ್ನೇ ನಮ್ಮ ಟ್ಯಾಗ್ ಲೈನ್ ಇದೆ, ಕಿರು ಉದ್ಯೋಗ ಮಾಡಿ ಬೃಹತ್ತಾಗಿ ಬೆಳೀರಿ ಅಂತ. ಸಣ್ಣದಾಗಿ ಶುರು ಮಾಡಿ ಅಲ್ವಾ. ಸೊ ಹಾಗಾಗಿ ಚಿಕ್ಕದಾಗಿ ಶುರು ಮಾಡಿ ದೊಡ್ಡದಾಗಿ ಇದು ಮಾಡೋಣ, ಬೆಳೀರಿ ಅಂತ ನಾವು ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಅಂತ ಕೊಡ್ತೀವಿ. ಹೀಗಾಗಿ ಆ 9,000 ಮಹಿಳೆಯರಲ್ಲಿ ಸುಮಾರು 2,500 ಮಹಿಳೆಯರು ತಮ್ಮದೇ ಆದ ಒಂದು, ನೀವು ಹೇಳಿದಂಗೆ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ತಮ್ಮದೇ ಆದ ಉದ್ಯೋಗಗಳನ್ನ, ಸ್ವ ಉದ್ಯೋಗಗಳನ್ನ ಮಾಡ್ತಾ, ದೇ ಆರ್ ನಾಟ್ ದಿ ಜಾಬ್ ಸೀಕರ್ಸ್, ನಾವು ದೇ ಆರ್ ಜಾಬ್ ಗಿವರ್ಸ್. ಅವರ ಜೊತೆಗೆ ಒಂದು ಸುಮಾರು 16 ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ ನೋಡಿ. ಅವರಿಂದ ಇನ್ನೂ 10 ಜನ ಅವರ ಕುಟುಂಬ ಕೆಲಸಕ್ಕೆ ಉದ್ಯೋಗ ಸಿಕ್ಕಿದೆ. ಇದು ಒಂದು ತೃಪ್ತಿ ಕೊಡುವಂತ ಒಂದು ಪ್ರಸಂಗ ಅಂತ ಹೇಳ್ಬೋದು. ತುಂಬಾ ತುಂಬಾ ತೃಪ್ತಿ ಕೊಡುವಂತದ್ದು. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮ್ಮನ್ನ ಸ್ಮರಿಸ್ಕೊಳ್ತಾರೆ ಅವರೆಲ್ಲ. ಅಲ್ಲ, ಈ ಕೆಲಸ ನೋಡ್ಬಿಟ್ಟೆ ನನಗೆ ಕರ್ನಾಟಕ ಸರ್ಕಾರ ಅಂದ್ರೆ ಇಷ್ಟೊಂದು ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಅವರೆಲ್ಲ ಉದ್ಯೋಗ ಕೊಡುವಂತರಾಗಿದ್ದಾರೆ ಅಂತ ಕರ್ನಾಟಕ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಟ್ಟರು. ಅದಕ್ಕಿಂತ ಮುಂಚೆ ನಮ್ಮ ಬೆಂಗಳೂರಿನ, ನಾನು ಡಿಸರ್ವಿಂಗ್ BPAC ಅಂತ ಸಂಸ್ಥೆ, ಬ್ಯಾಂಗ್ಳೂರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ, BPAC ಅಂತ ಸಿವಿಕ್ ಲೀಡರ್ಸ್ನ ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿಯನ್ನು ತೆಗೆದುಕೊಂಡೆ. ಅಲ್ಲೂ ಕೂಡ ನಮ್ಮ ವಾರ್ಡ್ ಲೆವೆಲ್ ಅಲ್ಲಿ ನಾವು ಏನು ಮಾಡಬಹುದು. ಕಿರಣ್ ಮಜುಮ್ದಾರ್ ಅವರು, ಮೋಹನ್ ದಾಸ್ ಪೈ ಅವರು. ಹೌದು, ಮೋಹನ್ ದಾಸ್ ಪೈ. ಅಂದ್ರೆ ಬ್ಯಾಂಗ್ಳೂರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅಂತ. ಅಂದ್ರೆ ಎನಿಥಿಂಗ್ ಇನ್ ಆಕ್ಷನ್ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಅಲ್ಲಲ್ಲಿ ಬೋರ್ಡ್ಗಳು ಕಾಣುತ್ತಲ್ಲ BPAC. ಹೌದು, ಹಾಕಿದ್ದಾರೆ ಅದನ್ನ. ಅಂದ್ರೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ಜನಗಳಿಗೆ ಗೊತ್ತಾಗ್ಲಿ ಅಂತ, ನಾವು ಇಂಥ ಕೆಲಸನೂ ಮಾಡ್ತೀವಿ ಅಂತ. ಅಂದ್ರೆ ನಾಗರಿಕರಿಗೆ ಏನು ಬೇಸಿಕ್ ಫೆಸಿಲಿಟೀಸ್ ಬೇಕಲ್ಲ ಸರ್ಕಾರ ಮಾಡ್ತಾ ಇದೆ. ಕಾರ್ಪೊರೇಟರ್ಸ್, MLA ಮಾಡೋಕ್ಕಿರುತ್ತೆ. ಎಷ್ಟು ಮಾಡಿದ್ರು ಜನರ ಒಂದು ಸಹಕಾರ ಬಹಳಷ್ಟು ಅವಶ್ಯಕತೆ ಇರುತ್ತೆ, ನಾಗರಿಕರ ಸಹಕಾರ. ಸೊ ನಾಗರಿಕರಿಗೆ ನಾವು ಅವೇರ್ನೆಸ್ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು. ಅದು ದೀಪಾವಳಿ ಟೈಮಲ್ಲಿ ಅವ್ರ ಜೊತೆಗೆ ಸಿಹಿ ಹಂಚಿಕೊಂಡು ಮಾಡ್ತಕ್ಕಂಥದ್ದು ಇರಬಹುದು, ಕ್ಲೀನಿಂಗ್ ಡ್ರೈವ್ ಇರಬಹುದು. ಹೀಗಾಗಿ ನಾವು ಅದಮ್ಯ ಚೇತನದಲ್ಲಿ ಗಿಡ ನೆಡುವ ಪ್ರತಿ ಸಂಡೇ ಇಸ್ ಗ್ರೀನ್ ಸಂಡೇ ಅಂತ ಹೇಳ್ತಾರೆ. ಅನಂತ್ ಕುಮಾರ್ ಅವರು ಎಂತ ದೊಡ್ಡ ಮಹತ್ತರವಾದದ್ದ ಒಂದು ವಿಷನ್ ಅನ್ನ ಕೊಟ್ರು, ಗ್ರೀನ್ ಭಾರತ್ ಅಂತ, ಹಸಿರು ಭಾರತ ಅಂತ. ಎಂತ ಒಳ್ಳೆ ಕಾನ್ಸೆಪ್ಟ್ ಅದು. ಪ್ರತಿ ಭಾನುವಾರ ಬಹಳ ಮಾಡ್ತಾನೆ ಇದ್ದಾರೆ. ಇನ್ನು ಸುಮಾರು ಈಗ 400 ವಾರಗಳು ಕೂಡ ಆಗಿದೆ, ಅಷ್ಟು ದಾಟಿದೆ. ಸೊ ನಾನು ಒಂದು ಅಳಿಲಿ ಸೇವೆ ಅಷ್ಟೇ. ಸಾಧ್ಯವಾದಾಗ ನಾವು ಕೂಡ ಹೋಗಿ ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು, ವಾಲಂಟ್ರಿ ನಾವೇನು ಮಾಡ್ಬೋದೋ ಅದನ್ನು ಅಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಅನೇಕ ಸಂಘ ಸಂಸ್ಥೆಗಳು, ಯೂತ್ ಫಾರ್ ಸೇವಾ, ಯೂತ್ ಫಾರ್ ಪರಿವರ್ತನ್, ಸುರಭಿ ಟ್ರಸ್ಟು, ಸಕುರಾ ಇಂಡಿಯಾ ಫೌಂಡೇಶನ್ ಅಂತಿದೆ, ಆಮೇಲೆ ರಾಷ್ಟ್ರೋತ್ಥಾನ ಪರಿಷತ್ ಅಂತಿದೆ. ಹೀಗೆ ಅನೇಕ ಸಂಸ್ಥೆಗಳು. ಅದರಲ್ಲಿ ಸೇವಾ ಬಸ್ತಿ ಅಂತಿದೆ ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ. ಸೊ ಅಂದರೆ ಸ್ಲಮ್ಗಳಿಗೆ ಹೋಗ್ಬಿಟ್ಟು ಅಲ್ಲಿಯ ಮಕ್ಕಳಿಗೆ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ತರಬೇತಿ ಕೊಡೋದು ನನಗದು ತುಂಬ ಇಷ್ಟವಾದ. ಅಲ್ಲಿನ ಹೆಂಗಸರಿಗೆ ಅವರೆಲ್ಲ ಕನ್ಸ್ಟ್ರಕ್ಟರ್ ವರ್ಕರ್ಸ್ ಆಗಿರ್ತಾರೆ, ಲೇಬರ್ ಕೆಲಸ ಮಾಡ್ತಾ ಇರ್ತಾರೆ. ಅವರು ಆರೋಗ್ಯದ ಕಡೆ ಗಮನನೇ ಕೊಡೋದಿಲ್ಲ. ಇವತ್ತಿನ ಕೆಲಸ ಮಾಡ್ಕೊಂಡ್ರಾಯ್ತು, ನೋಡ್ಕೊಂಡ್ರಾಯ್ತು ಅನ್ನೋಷ್ಟು ಹಾಗಿರ್ತದೆ. ಅವರಿಗೆ ಸರ್ಕಾರದಿಂದ ಆಗ್ತಕ್ಕಂಥ ಎಷ್ಟೊಂದು ಇದು ಇದೆ. ಅವರಿಗೂ ಕೂಡ ಏನೇನೋ ಕಾರ್ಡ್ಸ್ ಬಂದಿದೆ ಈಗ, ಹೆಲ್ತ್ ಕಾರ್ಡ್ ಇರ್ಬೋದು, ತುಂಬಾ ಸವಲತ್ತುಗಳಿದೆ. ಅದನ್ನ ಪಡ್ಕೊಂಡು ನೀವು ಹೇಳಿದ್ರಲ್ಲ ಆಗ್ಲೇ, ಪಡ್ಕೊಳ್ಳೋದು ಅವ್ರಿಗೆ ಕಷ್ಟ. ಅದಕ್ಕೆ ಒಬ್ರು ಯಾರಾದ್ರೂ ಕೆಟಲಿಸ್ಟ್ ಇರಬೇಕು, ನಿಮಗೆ ಇಂಥದ್ದಿದೆ ತಗೊಳ್ಳಿ ಅಂತ ಹೇಳೋದಕ್ಕೂ
ಎಲ್ಲದಕ್ಕೂ ಒಬ್ರು ಇರಬೇಕು. ಹೌದು, ಅದಕ್ಕೆ ಅಂತಾನೆ ಸಮರ್ಥ ಭಾರತ ಇರ್ಬೋದು, ಸೋದರಿ ನಿವೇದಿತಾ ಟ್ರಸ್ಟ್ ಇರ್ಬೋದು, ಅಥವಾ ಯುವ ಬ್ರಿಗೇಡ್, ಇವರೆಲ್ಲರ ಜೊತೆ ನಾನು ಹೌದು ಅವ್ರ ಜೊತೆ ನಾವು ಸೇರ್ಬಿಟ್ಟು ಈ ಸ್ಲಮ್ಗಳಿಗೆ ಹೋಗಿ ನಾವು ಎಷ್ಟು ಮಾಡೋ, ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ನಾವು ಪ್ರತಿ ವಾರ ಮಾಡ್ತಾ ಇದ್ದಾರಪ್ಪ, ನಿಜವಾಗ್ಲೂ ತುಂಬಾ ದೊಡ್ಡದಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಆಗದೆ ಇದ್ರೆ ಯಾವಾಗ ಬಿಡುವಾಗುತ್ತೋ ನಮ್ಮದು ನೋಡ್ಕೊಳ್ಬೇಕಲ್ಲ, ಕುಟುಂಬ, ಮನೆ, ಮಕ್ಕಳು, ಅದೆಲ್ಲ ಅದು ಸ್ವಸೇವೆ ಆಗ್ಬೇಕು. ನಮ್ಮ ಕುಟುಂಬ ಬಿಟ್ಬಿಟ್ಟು ಎಲ್ಲಿ ಹೋಗೋಣ. ಅದೇ, ಸೊ ಅದನ್ನು ಮುಗಿಸ್ಕೊಂಡು ನಮಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ನಾನು ಅದನ್ನ ಜೊತೆ ಜೋಡಿಸ್ಕೊಳ್ತಾ ಇದ್ದೀನಿ. ಅಲ್ಲೂ ಕೂಡ ಅವರಿಗೆ ತರಬೇತಿ, ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ, ಕ್ಲೀನ್ಲಿನೆಸ್ ಬಗ್ಗೆ ಅವರಿಗೆ ಒಂದು ಅವೇರ್ನೆಸ್ ಕೊಡೋದು, ಅದರ ಬಗ್ಗೆ ತರಬೇತಿನ ಕೊಡೋದು, ಮಕ್ಕಳಿಗೂ ಎಲ್ಲ ಏನಾದರೂ ಮಕ್ಕಳಿಗೂ ಕೂಡ ಅದ್ರ ತರಬೇತಿನ ಕೊಡೋದು. ಆಮೇಲೆ ಅವರಿಗೆ ಈಗ ತುಂಬ ಜನ ಡೋನರ್ಸ್ ಇದ್ದಾರೆ. ಇಂಥದ್ದು ನಡೀತಾ ಇದೆ, ಒಂದು ಜಿನೈನ್ ಕೆಲಸ ನಡೀತಾ ಇದೆ ಅಂದರೆ ಕೊಡೋರು ತುಂಬ ಜನ ಇದ್ದಾರೆ. ಅಬಲಾಶ್ರಮದಲ್ಲಿ ತರಬೇತಿ ಅಷ್ಟರ ಮಟ್ಟಿಗೆ ಸ್ವಲ್ಪ ಬದಲಾವಣೆ ಚೆನ್ನಾಗಾಗಿದೆ ಅಲ್ಲ ಅನ್ಸುತ್ತಲ್ವಾ ಎಲ್ಲರಲ್ಲೂ ಕೂಡ. ಯಾಕಂದ್ರೆ ಈಗ ಯೂತ್ಸ್ ಎದ್ದೇಳ್ತಾ ಇದ್ದಾರೆ. ಇವತ್ತಿನ ಯುವ ಜನಾಂಗ ಅನೇಕ ಜನ ಈ ಸ್ವಚ್ಛತಾ ಅಭಿಯಾನ ಬಂದಾದ್ಮೇಲಂತೂ ತುಂಬಾ ಜನ ಕ್ಲೀನ್ಲಿನೆಸ್ ಬಗ್ಗೆ ನೋಡಿ, ಭಾರತ ಅಂದ್ರೇನೆ ಬೇರೆನೆ ಕಾನ್ಸೆಪ್ಟ್ ಇತ್ತು ಅಲ್ವಾ, ಸ್ಲಮ್ ಕಂಟ್ರಿ ಅಂತ. ಈಗ ಎಷ್ಟು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ನಾವು ಏನು ಅಂತ. ಅಂದ್ರೆ ವಿಶ್ವಗುರು ಆಗ್ಲಿಕ್ಕೆ ಹೊರಟಿದ್ದೀವಿ ಅಂದ್ರೆ ಅದರಲ್ಲಿ ಬಹಳಷ್ಟು ಅಂಶಗಳು ಅಡಗಿದೆ. ಅದರಲ್ಲಿ ಸ್ವಚ್ಛತಾ ಭಾರತ ಗುರು ಎಲ್ಲ ಇರಲಿ, ನಮ್ಮತನವನ್ನ ನಾವು ಕಂಡುಕೊಂಡು ಒಂದು ಆತ್ಮವಿಶ್ವಾಸದಿಂದ ಮುನ್ನಡೆದ್ರೆ ಸಾಕು. ಅದು ತುಂಬಾ ದೊಡ್ಡ ಇದು. ಅದಕ್ಕೆ ನಮ್ಮ ಮೋದಿಯವರು ಬಹಳ ಪ್ರಯತ್ನ ಅವ್ರು ಹಾಕ್ತಾ ಇದ್ದಾರೆ. ಅದು ಒಂಥರ ಈಸ್ ಇನ್ಸ್ಪೈರಿಂಗ್ ಪೀಪಲ್ ಟು ಡೂ ದೇರ್ ಗಿವ್ ದೇರ್ ಬೆಸ್ಟ್. ಹೌದು, ತುಂಬಾ ಚೆನ್ನಾಗಿ ನಾವು ಇಡೀ ಜಗತ್ತಿಗೆ ಕಾಣಿಸ್ತಾ ಇದೆ. ಅದು ಜಗತ್ತನ್ನ ಬದಲಾಯಿಸಕ್ಕೆ ನಾವಾಗಲ್ಲ. ಸೊ ನಾವಿರೋ ಕಡೆ ನಮ್ಮ ಕುಟುಂಬ, ಜಗತ್ತನ್ನ ನಾವು ಬದಲಾಯಿಸ್ಬೇಕಾಗಿಲ್ಲ, ಅವ್ರು ಬದಲಾಗೋದು ಇಲ್ಲ, ನಮ್ಮನ್ನು ಬದಲಾಯಿಸ್ಕೊ. ಸೃಷ್ಟಿ, ವಷ್ಟಿ, ಸಮಷ್ಟಿ ಮತ್ತು ಪರಮೇಷ್ಟಿ ಅಂತ ದೀನದಯಾಳ್ ಉಪಾಧ್ಯಾಯರು ಹೇಳ್ದಂಗೆ, ನಾನು, ನನ್ನ ಕುಟುಂಬ, ನನ್ನ ಸಮಾಜ ಮತ್ತು ದೇಶ, ಹೀಗೆ ಹಂತ ಹಂತವಾಗಿ ಬದಲಾವಣೆ ತಂದರೆ ಸಮಗ್ರವಾಗಿ ನಾವೆಲ್ಲರೂ ಬೆಳಿಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ತುಂಬ ಕಡೆ ನಾನು ಈ ಥರ ತರಬೇತಿಯನ್ನು ಕೊಟ್ಟ ಆದಮೇಲೆ ತುಂಬ ಜನಕ್ಕೆ ನೀವು ಪೇಪರ್ ಪ್ರೆಸೆಂಟೇಷನ್ ಮಾಡಿ ಅಂತ ಹೇಳಿದ್ರು. ಭಾಳಷ್ಟು ಕಡೆ ಕರೆಸಿದ್ರು ಕೂಡ. ಗ್ಲೋಬಲ್ ಯೋಗ ಸಮಿಟ್ ಅಂತ ನಡೀತು. ಅಲ್ಲಿ ಕೂಡ ನಾನು ರೋಲ್ ಆಫ್ ವುಮೆನ್ ಇನ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಥ್ರೂ ಪಂಚಮುಖಿ ಶಿಕ್ಷಣ ಅಂತ ಆ ಒಂದು ವಿಷಯವನ್ನು ಮಂಡಿಸಿದೆ. ಆಮೇಲೆ ಆವಾಗಲೇ ಹೇಳ್ದಂಗೆ ಗದಗ್ ಯೂನಿವರ್ಸಿಟಿಯಲ್ಲೂ ಕೂಡ ಮಾಡಿದೆ. ಹೀಗೆ ತುಂಬ ಕಡೆ. ಇನ್ನೊಂದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ ಅಂದರೆ ಕೋವಿಡ್ ಟೈಮಲ್ಲಿ ಈಗೊಂದು UN ಒಂದು ಇದು ಮಾಡಿದೆ, 17 ಗೋಲ್ಸ್ ಅಂತ. ಬೈ 2030 ಈ ಗೋಲ್ಸನ್ನು ಅಟ್ಲೀಸ್ಟ್ ವಿ ಶುಡ್ ರೀಚ್ ಟು ದಟ್ ಲೆವೆಲ್ ಇದು ಅಂತ. ಸೊ ನನಗೆ ಅಂದರೆ ಯಾವ ಲೆವೆಲಲ್ಲಿ ಅದು, ಯಾವ ಲೆವೆಲ್ ಅಂದರೆ ಈಗ ನಾನು ತಗೊಂಡಿದ್ದು ಎಜುಕೇಷನ್ಗೆ ಎಲ್ಲ 17 ಗೋಲಲ್ಲಿ ಎಲ್ಲ ಬಂತು. ಎಜುಕೇಷನ್ನು, ಫುಡ್ ಆ್ಯಂಡ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ಹೈಜೀನು, ಪ್ರತಿಯೊಂದು ಇದೆ. ಸೊ ನಂದು ಗೋಲ್ 5 ಅದು ಜೆಂಡರ್ ಈಕ್ವಾಲಿಟಿ ಅಂತ. ನಂದು ಸಬ್ಜೆಕ್ಟ್ ಕೂಡ ಅದೇ ಆಗಿದೆ, ಜೆಂಡರ್ ಸೆನ್ಸಿಟೈಸೇಷನ್ ತರಬೇತಿ ಮಾಡ್ತಿರಲ್ವಾ ನೀವು? ಹೌದು, ಅದನ್ನ ಹೆಚ್ಚಿಗೆ ಮಾಡ್ತಾ ಅದನ್ನೇ ಜಾಸ್ತಿ ಮಾಡ್ತಾ ಇರೋದು. ಯಾಕೆಂದ್ರೆ ಅದೇ BPAC ಅಂತ ಸಂಸ್ಥೆ ಸೇರಿದ ಮೇಲೆ ಅಲ್ಲಿಂದ BMTC ಇಂದ ನಮಗೆ ಈ ಥರ ಟ್ರೈನರ್ಸ್ ಬೇಕು ಅಂತ ಗೊತ್ತಾಯಿತು. ನಮ್ಮನ್ನು ಅವರು 5 ಜನ ತರಬೇತಿದಾರನ ತಗೊಂಡ್ರು, ಅದರಲ್ಲಿ ನಾನು ಒಬ್ಳು. ಸೊ ನಾವು 5 ಜನ ಸೇರಿ 19,000 BMTC ಎಂಪ್ಲಾಯೀಸ್ಗೆ, ಓನ್ಲಿ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸ್, ಅವರಿಗೆ ಲಿಂಗ ಬೋತ್ ಮೆನ್ ಆ್ಯಂಡ್ ವಿಮೆನ್. ಮಹಿಳೆಯರು ಬಹಳ ಕಮ್ಮಿ, ಕಂಡಕ್ಟರ್ಸ್ ಇದ್ದಾರೆ, ಮಹಿಳಾ ಕಂಡಕ್ಟರ್ಸ್, ಡ್ರೈವರ್ಸ್ ತುಂಬ ಕಡಿಮೆ, ಗಂಡಸರೇ ಜಾಸ್ತಿ. 19,000 ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ಗೆ ನಾವು ಲಿಂಗ ಸಂವೇದನಾ ತರಬೇತಿಯನ್ನು ಕೊಟ್ವಿ. ಅದರಲ್ಲಿ ಅಂದರೆ ಅದು ನಿರ್ಭಯ ಕೇಸ್ ಆದಾಗಿಂದ ಮಹಿಳಾ ಸೇಫ್ಟಿ ಬಗ್ಗೆ, ಅದರಲ್ಲೂ ಪಬ್ಲಿಕ್ ವಿಮೆನ್ ಸೇಫ್ಟಿ, ಮಹಿಳೆಯರು ಅಂದರೆ ಗಂಡಸರು ಹೇಗೆ ಗಮನ ಇಡಬೇಕು ಇದ್ರ ಬಗ್ಗೆ ಎಲ್ಲ ನಾವು ಆ ಥರ ಇಕೋಸಿಸ್ಟಮ್ನ ಬಸ್ಸಿನ ಒಳಗಡೆ ಪ್ರಯಾಣ ಮಾಡಬೇಕಾದ್ರೆ, ಮಹಿಳೆಯರು ಪ್ರಯಾಣ ಮಾಡಬೇಕಾದ್ರೆ ಯಾವ ರೀತಿಯ ಸೇಫ್ಟಿ ಇಕೋಸಿಸ್ಟಮ್ನ ಕ್ರಿಯೇಟ್ ಮಾಡಬಹುದು, ಅವ್ರು ಯಾವ ರೀತಿ ಈಗ ಕೆಲವು ಉದಾಹರಣೆಗೆ ಹೇಳಬೇಕು ಅಂದರೆ ಲೇಡೀಸ್ ಸೀಟ್ ಅಂತಿರುತ್ತೆ, ಜೆಂಟ್ಸ್ ಬಂದು ಕೂತ್ಬಿಟ್ಟಿರ್ತಾರೆ, ಅವರು ಲೇಡೀಸ್ ನಿಂತಿರ್ತಾರೆ, ಬಾಯಿ ಬಿಟ್ಟು ಕೇಳೋದಿಲ್ಲ. ಯಾಕೆ ಅಂದರೆ ಅವರು ಏನಂತಾರೋ, ಯಾರಾದರೂ ಹೇಳಿದ್ರೆ ಅವರೇ ಸುಮ್ಮನಿದ್ದಾರೆ, ನಿಮಗೆ ಯಾಕ್ರಿ ಬೇಕು ಅಂತಾರೆ. ಅದೆಲ್ಲ ನಾವು ಡಿಸ್ಕಸ್ ಮಾಡುವಾಗ, ನಾವು ಪಾಠ ಮಾಡುವಾಗ ಅವ್ರು ಹೇಳಿದ್ದು. ಮೇಡಮ್ ಅವರೇ ಪ್ಯಾಸೆಂಜರ್ಸೇ ಬಾಯಿ ಬಿಡಲ್ಲ, ಲೇಡಿ ಪ್ಯಾಸೆಂಜರ್ಸ್ ಅವ್ರು ನಿಂತ್ಕೊಂಡ್ರು ಸರಿ, ನಮಗೆ ಯಾಕೆ ಬೇಕಪ್ಪ, ಮತ್ತು ನಮ್ಮನ್ನು ಬಂದು ಫಾಲೋ ಮಾಡ್ಕೊಂಡು ಹೋದರೆ, ನಮ್ಮ ಮೇಲೆ ಸೇಡ್ ತಿರ್ಸ್ಕೊಂಡ್ರೆ, ನಮಗೇನಾದರೂ ಮಾಡಿದ್ರೆ ಅದಕ್ಕೆ ನಮ್ಮ ಪಾಡಿ ಹಿಂಜರಿಕೆ.
ಸೊ ಅದಕ್ಕೆ ಅಂತ ಕಾನೂನಿದೆ, ಅದಕ್ಕೆ ಅಂತ IC ಕಮಿಟಿ ಅಂತಿರುತ್ತೆ, ಈ ಪಾಶ್ ಆ್ಯಕ್ಟಲ್ಲಿ ಬರುತ್ತೆ, ಅದು ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ. ಅವರವರಲ್ಲಿ ಯಾವ ಥರ ಸಮಸ್ಯೆ ಬರುತ್ತೆ, ಪ್ಯಾಸೆಂಜರ್ಸ್ ಯಾವ ಥರ ಸಮಸ್ಯೆನ ಕ್ರಿಯೇಟ್ ಮಾಡ್ತಾರೆ, ಒಂದು ಚೇಂಜ್ ಇಟ್ಕೊಳ್ಳಲ್ಲ, ₹1 ಚೇಂಜಿಗೋಸ್ಕರ ದೊಡ್ಡ ಅವಾಂತರ ಮಾಡ್ತಾರೆ, ಹೋಗ್ಬಿಟ್ಟು ಮೆಮೊ ಬರೆದ್ಬಿಡ್ತಾರೆ, ಕಂಪ್ಲೇಂಟ್ ಬರೆದ್ಬಿಡ್ತಾರೆ, ಆಮೇಲೆ ಅದು ಅವರಿಗೂ ಸಮಸ್ಯೆ ಆಗುತ್ತೆ, ಅವರು ಡ್ರೈವಿಂಗು ಮತ್ತು ಅವ್ರದ್ದು ವೃತ್ತಿ ಬಿಟ್ಟು ಬೇರೆ ಕೆಲಸ ಮಾಡಬೇಕಾಗತ್ತೆ, ಅಲಿಬೇಕಾಗತ್ತೆ. ಈ ಥರ ಬಹಳಷ್ಟು ಸಮಸ್ಯೆಗಳು ಅಲ್ಲಿತ್ತು. ನಮ್ಮ ತರಬೇತಿಯಲ್ಲಿ ನಮಗೂ ಅಲ್ಲಿ ಒಂದು ಫ್ರೇಮ್ವರ್ಕ್ ಕೊಟ್ಟಿದ್ದಾರೆ. ಜೆಂಡರ್ ಸೆನ್ಸಿಟೈಸೇಷನ್ ಅಂದರೆ ಏನು, ಹೇಗೆ ಸೆನ್ಸಿಟೈಸ್ ಮಾಡಬೇಕು, ಅವರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಅವ್ರಿಗೆ ಹೇಗೆ ತಿಳಿ ಹೇಳಬೇಕು ಅಂತ ನಾವು ಅದನ್ನು ರೋಲ್ ಪ್ಲೇ ಮುಖಾಂತರ ಮಾಡ್ತೀವಿ, ಕೆಲವೊಂದು ಕೇಸ್ ಸ್ಟಡೀಸ್ ಮಾಡ್ತೀವಿ. ಇದರ ಮುಖಾಂತರ ಅವರಿಗೆ ಹೇಳ್ಕೊಡ್ಬೇಕಾದ್ರೆ ಆವಾಗ ಅವ್ರಿಗೆ ಅನ್ನಿಸ್ತು, ಅಂದರೆ ನಮಗೆ ಹುಟ್ಟಿದಾಗಿಂದ ಬಂದಿದೆ ನಾವು ಅದರ್ ಜೆಂಡರ್ ಜೊತೆ ಹೇಗೆ ವರ್ತನೆ ಮಾಡಬೇಕು ಅಂತ ನಮಗೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ತರಬೇತಿ ಯಾಕೆ ಬೇಕು ಅಂತ ಅನಿಸುತ್ತೆ. ಆದರೆ ಇತ್ತೀಚಿನ ಘಟನೆಗಳು ನೋಡಿದ್ರೆ, ನಮ್ಮ ಸುತ್ತಮುತ್ತಲು ನಡೀತಕ್ಕಂಥ ಘಟನೆಗಳು, ಅಮಾನವೀಯ ಘಟನೆಗಳು ನೋಡಿದ್ರೆ ಇಂಥ ತರಬೇತಿಗಳು ಖಂಡಿತ ಬೇಕು ಅಂತ ಅನಿಸುತ್ತೆ. ಈ ಥರ ತರಬೇತಿಯನ್ನು ಪಡ್ಕೊಂಡು ಅವ್ರು ಎಷ್ಟೋ ಜನ, ಅವರಲ್ಲೇ IC ಕಮಿಟಿ ಅಂತಿರುತ್ತೆ, ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ, ಅವ್ರಿಗೇನಾದರೂ ಅನ್ಯಾಯ ಆದರೆ ಪೊಲೀಸು ಕೋರ್ಟ್ ಕಚೇರಿ ಅಲಿಬೇಕಂತಿಲ್ಲ, ಅವರವರೇ ಸಾಲ್ವ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ನಾವು ತರಬೇತಿಯಲ್ಲಿ ಹೇಳಿದಾಗ ಅವರಿಗೆ ಅರಿವಾಗುತ್ತೆ. ಅರಿವಾದ್ಮೇಲೆ ಅವರು ಕೂಡ ಇನ್ನು ಮುಂದೆ ನಾವೇನು ಮಾಡಬೇಕು, ಇಲ್ಲಿ ತನಕ ಆಗಿದಾಯಿತು, ವಿಮೆನ್ ಸೇಫ್ಟಿ, ಮಹಿಳೆಯರು ತಮ್ಮ ಪ್ರಯಾಣದ ಒಂದು ಸಮಯದಲ್ಲಿ ಸುರಕ್ಷಿತವಾಗಿ ಅವರು ಅವರ ಡೆಸ್ಟಿನೇಷನ್ನ ತಲುಪಬೇಕು ಅಂತ ಒಂದು ವ್ಯವಸ್ಥೆಯನ್ನು ಅವರು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಹೇಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದು. ಕ್ಯಾಮ್ರಾ ಇರ್ತದೆ, ಆದರೆ ವರ್ಕ್ ಮಾಡ್ತಾ ಇರಲ್ಲ, ಎಲ್ಲರೂ ಕೋ ಪ್ಯಾಸೆಂಜರ್ಗೆ ಸಪೋರ್ಟ್ ಮಾಡ್ತಾರೆ ಹೊರತು ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಈ ಥರ ಭಾಳಷ್ಟು ಸಮಸ್ಯೆ. ಸೊ ನಾವು ಇದನ್ನು ಈ ತರಬೇತಿ ಮುಖಾಂತರ, ಜೆಂಡರ್ ಸೆನ್ಸಿಟೈಸೇಷನ್, ಲಿಂಗ ಸಂವೇದನಾ ತರಬೇತಿ ಮುಖಾಂತರ ಭಾಳಷ್ಟು ಬದಲಾವಣೆ ತಂದ್ವಿ. ಆ ಬದಲಾವಣೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅವರಿಗೆ ಉಪಯೋಗ ಆಯಿತು ಅಂದರೆ, ಸೌತ್ ಏಷ್ಯನ್ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಅಂತ BMTC ಅವಾರ್ಡ್ ತಗೊಳ್ತು ನಮ್ಮದು ತರಬೇತಿ ನಂತರ. ಅಫ್ಕೋರ್ಸ್ ಆ ಕ್ರೆಡಿಟ್ ಅವ್ರು ನಮಗೆ ಕೊಟ್ಟರು, ಅಂದರೆ ನಿಮ್ಮಿಂದ ಇದು ಸಾಧ್ಯ ಆಯಿತು ಅಂತ. ಚೆನ್ನಾಗಿ ಅವರಿಗೆ ಉಪಯೋಗಕ್ಕೆ ಬಂತು, ಅವರಿಗೆ ಮುಟ್ಟಿದೆ. ಹೌದು. ಆದರೆ ಅಫ್ಕೋರ್ಸ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್. ನಾವು ಬರೀ ತರಬೇತಿಯನ್ನು ಕೊಟ್ಟಿದ್ದೀವಿ, ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸಂಸ್ಥೆ ಕೂಡ, BMTC ಸಂಸ್ಥೆ ಕೂಡ ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಇಷ್ಟೊಂದು ಸೋಷಿಯಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ ನಮ್ಮ ತರಬೇತಿ ಅಂತ ಒಂದು ಖುಷಿಯಾಗುತ್ತೆ. ಈ ಥರ ತರಬೇತಿಗಳು ಕೊಡುವಾಗ ನಿರ್ಭಯಾ ಕೇಸ್ ಹೇಳಿದ್ರಿ, ಬರೀ ಗಂಡಸರಿಗೆ ಮಾತ್ರನಾ, ಹೆಂಗಸರು ಇರ್ತಾರೆ ಅದರಲ್ಲಿ? ಆಮೇಲೆ ಹೆಂಗಸರ ರೋಲ್ ಏನೂ ಇರೋಲ್ವಾ? ಈ ಒಂದು ಸಂಸ್ಥೆಯಲ್ಲಿ ತರಬೇತಿ ಕೊಡುವಾಗ ಅಲ್ಲಿ 80-20 ಇತ್ತು. 80% ಮೆನ್ ಇದ್ದರು, 20% ಮಹಿಳೆಯರಿದ್ರು. ಸೊ ಅವರು ಅವ್ರದ್ದೇ ಆದ ಸಮಸ್ಯೆ ಹೇಳ್ತಾ ಇದ್ರು. ಮೇಡಮ್, ನಾವು ಲಾಸ್ಟ್ ಸ್ಟಾಪು, ಇನ್ನೇನು ಪ್ಯಾಸೆಂಜರೇ ಇಲ್ಲ ಅಂತ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಅದನ್ನೇ ಫೋಟೋ ತೆಗೆದು ಮ್ಯಾನೇಜರಿಗೆ ಕಳಿಸ್ಬಿಡ್ತಾರೆ, ನೋಡಿ ಕಲೆಕ್ಷನ್ ಆಗಲ್ಲ ಅಂತಿರಲ್ಲ, ನೋಡಿ ಹೀಗೆ ಮಾಡ್ತಾರೆ, ಬರೀ ನಿದ್ದೆ ಹೊಡಿತಾರೆ ಅಂತ. ಈ ಥರ ಕಂಪ್ಲೇಂಟ್ಸು. ಅಂದರೆ ಅವರವರಲ್ಲೇ ಒಂದು ಹೊಂದಾಣಿಕೆ ಇಲ್ಲ ನಮಗೆ. ಅಂದರೆ ಗೊತ್ತಾಯಿತು, ಅಂದರೆ ಇದು ಬರೀ ಜೆಂಡರ್ ಸೆನ್ಸಿಟೈಸೇಷನ್ ಇಲ್ಲ, ಇದು ರೂಟ್ ಲೆವೆಲಲ್ಲಿ ಚೇಂಜ್ ಆಗಬೇಕು. ಸೊ ಅವರಿಗೆ ಅದರ ಜೊತೆಗೆ ಆಟಿಟ್ಯೂಡ್ ಸಮಸ್ಯೆ, ಅವರಿಗೂ ಮತ್ತು ಸಂಸ್ಥೆಯಿಂದ ಸ್ವಲ್ಪ ಕೋಆಪ್ರೇಷನ್ ಇಲ್ಲ ಅಂದರೆ ಮತ್ತೆ ಅದನ್ನ ಇನ್ಯಾವುದೋ ರೂಪದಲ್ಲಿ ತೋರಿಸೋದು, ಈ ಥರ ಬಹಳಷ್ಟು ಆಗ್ಲಿಕ್ಕೆ ಶುರು ಆಯಿತು. ನಾವು ತರಬೇತಿದಾರರು ಅಂದರೆ ರಿಸೋರ್ಸ್ ಪರ್ಸನ್, ನಮ್ಮ ಕೆಲಸ ಮುಗಿಸ್ ಬರೋದು ಅಂತ ಆ ಥರ ಅಷ್ಟೇ ಮಾಡಲಿಲ್ಲ. ನಮ್ಮ ಸಂಸ್ಥೆ ಅವ್ರ ಜೊತೆ ಕೂತ್ಕೊಂಡು ಮತ್ತೆ ಅಂದರೆ ಇನ್ಯಾವ್ಯಾವ ತರಬೇತಿ ಕೊಟ್ಟರೆ ಅವ್ರನ್ನ ರೂಟ್ ಲೆವೆಲಲ್ಲಿ ಇದನ್ನು ಚೇಂಜ್ ಮಾಡ್ಬೋದು. ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಇದರಲ್ಲಿ ಹೆಂಗಸರು ಬಂದು ಹೇಳ್ತಾ ಇದ್ರ ನಿಮಗೆ? ಹೆಂಗಸರು ಬರ್ತಾ ಇದ್ರು, ಹೇಳಿದ 20% ಅವ್ರು ಇರ್ತಿದ್ರು. ಅಲ್ಲ, ಇರ್ತಾ ಇದ್ರು. ಅವರುಗಳು ಬಂದು ನಿಮ್ಮ ಹತ್ರ ಅವ್ರಿಗೆ ಏನಾಗ್ತಿದೆ ಸಮಸ್ಯೆಗಳು ಅಂತ ಹೇಳ್ತಾ ಇದ್ರು. ಅಂದರೆ ಈಗ ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲ ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ, ಅದನ್ನೆಲ್ಲ ಮುಖ್ಯವಾಗಿ ಮಾಡಬೇಕು ವರ್ಕ್ ಪ್ಲೇಸ್ ಅಲ್ಲಿ ಅವರಿಗೆ. ಆಮೇಲೆ ಲಾಸ್ಟ್ ಸ್ಟಾಪ್ ಬಂತು ಅಂದ್ರೆ ಅವರಿಗೆ ವಾಪಸ್ ಮತ್ತೆ ಮನೆಗೆ ಹೋಗ್ಲಿಕ್ಕೆ ಕತ್ಲಾಗಿರುತ್ತೆ. ಅವರಿಗೆ ಎಷ್ಟು ನಾವು ಸೇಫ್ಟಿ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀವಿ, ನಮಗೆ ಸೇಫ್ಟಿ ಇಲ್ಲ ಮೇಡಮ್ ನಮ್ಮ ಸಂಸ್ಥೆಯಿಂದ, ನಾವೇನ್ ಮಾಡಬೇಕು ಅಂತಿದ್ರು. ಸೊ ನಾವು ಹೇಳಿದ್ವಿ, ನಿಮಗೆ ಹೇಗೆ ತರಬೇತಿ ಕೊಡ್ತೀವೋ ಹಾಗೆ ನಿಮ್ಮ ಮೇಲಧಿಕಾರಿಗಳಿಗೂ ಕೂಡ ಅವ್ರಿಗೆ ಸಪ್ರೇಟ್ ತರಬೇತಿ ಕೊಡ್ತೀವಿ. ಅಂದರೆ ನಿಮಗಿಂತ ನಿಮಗೆ ರಿಪೋರ್ಟ್ ಮಾಡ್ಕೊಳ್ತಕ್ಕಂಥ ಈ ವರ್ಕರ್ಸ್ ಜೊತೆ ನೀವು ಹೇಗೆ ಬಿಹೇವ್ ಮಾಡಬೇಕು,
ಪ್ರತಿಯೊಂದು ಕೂಡ ತರಬೇತಿ ಮುಖಾಂತರ ನಾವು ಅಂದರೆ ಹ್ಯಾಂಡ್ಸ್ ಆನ್ ಅಂತ ಹೇಳ್ತೀವಲ್ಲ ಹಾಗೆ ರೋಲ್ ಪ್ಲೇಸ್ ಮುಖಾಂತರ ಅವರಿಗೆಲ್ಲ ತರಬೇತಿ ಕೊಟ್ವಿ. ತುಂಬ ಇಂಪ್ಯಾಕ್ಟ್ಫುಲ್ ಆಯಿತು. ಹೌದು, ಆ ಥರ ಬಹಳಷ್ಟು ತರಬೇತಿ. ನೀವು ಈ ತರಬೇತಿ ಕೊಡೋ ಸಮಯದಲ್ಲಿ ಅವರನ್ನು ಕೂಡ ಸೇರಿಸ್ಕೊಂಡ್ಬಿಟ್ರೆ, ಅವರ ಅಭಿಪ್ರಾಯಗಳಿಗೂ ಅವಕಾಶ ಕೊಟ್ಟರೆ ಮುಕ್ತವಾಗಿ ಚರ್ಚೆ ಮಾಡಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಹೌದು, ಅವರು ನಮಗೆ ಆ ಥರ ಮಾಡ್ತಿದ್ದೀರಿ ನೀವು ಅಲ್ಲ, ಅದು ನಮ್ಮ ಕರ್ತವ್ಯ ಕೂಡ. ಬಹಳಷ್ಟು ಇನ್ಪುಟ್ಸ್ ನಮಗೆ ಅವರಿಂದ ಸಿಗ್ತಾ ಇತ್ತು. ನಾವು ಅವ್ರ ಜೊತೆ ಎಮ್ ಡಿ ಜೊತೆಗೆ ಅವಾಗ ಶಿಖಾ ಶರ್ಮಾ ಮೇಡಮ್ ಇದ್ರು, ಅವ್ರು ನನ್ನನ್ನು ಕರೆಸಿದ್ರು. ಮೇಡಮ್ ನಿಮ್ಮದು ಸೆಷನ್ ತುಂಬ ಇಂಪ್ಯಾಕ್ಟ್ಫುಲ್ ಇದೆ ಅಂತ ಕೇಳಿದ್ವಿ. ಏನು ಮೆಡಿಟೇಷನು ಮಾಡ್ತೀರಾ ಅಂದರು. ಸರ್ ಅವರು ತುಂಬ ಡ್ರೈವ್ ಮಾಡಿ ಮಾಡಿ ಸಾಕಾಗಿರ್ತಾರೆ, ಮೆಡಿಟೇಷನ್ ಕ್ಲಾಸ್ ಮಾಡ್ತೀರಾ? ಮೆಡಿಟೇಷನ್ ಮಾಡ್ಬೋದು, ಬಟ್ ಇಲ್ಲಿ ನಮಗೆ ಕರೆಸಿರೋ ಉದ್ದೇಶ ಜೆಂಡರ್ ಸೆನ್ಸಿಟೈಸೇಷನ್ ಆ ವಿಷಯವಾಗಿ. ಬೇಕಂದ್ರೆ ಅದನ್ನು ಮತ್ತೆ ಸಪ್ರೇಟ್ ತೊಗೊಳ್ತೀವಿ ಅಂತ ಹೇಳಿದ್ವಿ. ಮತ್ತು ಅದಕ್ಕೆ ಸಪ್ರೇಟಾಗಿ ಕರೆಸಿದ್ರು, ಮತ್ತು ಅದನ್ನು ಕೂಡ ತರಬೇತಿನ ಕೊಟ್ವಿ. ಹಾಗಾಗಿ ಅವರಲ್ಲೂ ನೀವು ರೂಟ್ ಲೆವೆಲಲ್ಲಿ ಚೇಂಜ್ ಅಂದ್ರಲ್ಲ, ಮೆಡಿಟೇಷನ್ ಹೆಲ್ಪ್ಸ್, ತುಂಬ ಹೆಲ್ಪ್ ಆಗುತ್ತೆ. ಆ್ಯಟಿಟ್ಯೂಡ್ನಲ್ಲಿ ಚೇಂಜಸ್ ಬರುತ್ತೆ. ಅವ್ರು ಅದೇ ಹೇಳ್ತಾ ಇದ್ರು. ನೋಡಿ, ನಾನು ಯಾವಾಗಲೂ ಅಂದ್ಕೊಳ್ತೀನಿ, ಒಂದನ್ನು ನಮ್ಮ ದೇಶದಲ್ಲಿ ಈ ಯೋಗ ಅನ್ನೋದು ಧ್ಯಾನ ಅದರದ್ದು ಒಂದು ಅಂಗ ತಾನೇ. ಆಸನ, ಧ್ಯಾನ ಎಷ್ಟು ಯಾವ ಇದು ಕಾಸು ಖರ್ಚಿಲ್ಲದೆ 10 ನಿಮಿಷ 20 ನಿಮಿಷ ದಿವಸ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಹಾಗಿದ್ರೆ ಹೌದು, ಎಷ್ಟು ಬೆಳವಣಿಗೆ ಇದೆ ನಮ್ಮದು. ಮನಸ್ಸೆಷ್ಟು ನಿರಾಳವಾಗುತ್ತೆ, ಎಷ್ಟು ನಮ್ಮ ಎಫಿಷಿಯನ್ಸಿ, ನಮ್ಮ ಕ್ಷಮತೆ ಎಷ್ಟು ದೊಡ್ಡದಾಗುತ್ತೆ, ಸಾಮರ್ಥ್ಯ ಹೆಚ್ಚುತ್ತೆ. ಹೌದು, ಅದ್ಭುತ. ಆ ವಿಚಾರದಲ್ಲಿ ನಮ್ಮ ದೇಶದ ಈ ಕೊಡುಗೆ ಇದೆಯಲ್ಲ, ಈ ಪರ್ಸನಾಲಿಟಿ ಡೆವಲಪ್ಮೆಂಟ್, ಇದ್ರ ಬಗ್ಗೆನೂ ನಾವು ಹೇಳಬೇಕು. ಖಂಡಿತ. ಆವಾಗ ನಮ್ಮ ದೇಶದ ಬಗ್ಗೆನೇ ನಮಗೊಂದು ತುಂಬ ದೊಡ್ಡ ಅಭಿಮಾನ ಬರುತ್ತೆ, ಆತ್ಮವಿಶ್ವಾಸ ಉಂಟಾಗುತ್ತೆ. ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನೀವು. ಹೀಗೆ ಮಾಡ್ತಾ ಇರಬೇಕಾದ್ರೇ ಪೇಪರ್ ಪ್ರೆಸೆಂಟೇಷನ್ಗೆ ಕರೆದ್ರು. ಇಂಟರ್ನ್ಯಾಷನಲ್ ಯೋಗ ಸಮಿಟ್ ಇರ್ಬೋದು, ಅಥವಾ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಯಿತು, ಕೋವಿಡ್ ಟೈಮಲ್ಲಿತ್ತು, ಅದು ಆನ್ಲೈನ್ ಮಾಡಿದ್ವಿ. UN ಹೇಳಿರ್ತಕ್ಕಂಥ 17 ಗೋಲಲ್ಲಿ ನೀವು ಒಂದು ಗೋಲ್ ತಗೊಳ್ಳೇಬೇಕು ಅಂತ ಹೇಳಿದರು. ಗೋಲ್ 5 ಜೆಂಡರ್ ಈಕ್ವಾಲಿಟಿ ಬಗ್ಗೆ. ಯಾಕೆ ಈ ಜೆಂಡರ್ ಬಯಾಸ್ಡ್ ಆಗ್ತಾ ಇದೆ ಸಮಾಜ? ಸೊ ಆ ಈಕ್ವಾಲಿಟಿ ತರಲಿಕ್ಕೆ, ಜೆಂಡರ್ ನ್ಯೂಟ್ರಲ್ ತರಲಿಕ್ಕೆ ನಾವೇನು ಮಾಡಬಹುದು ಅಟ್ ಆನ್ ಇಂಡಿವಿಜುವಲ್ ಲೆವೆಲ್? ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ನಮ್ಮ ಮನೆಯಿಂದ. ಮನೆಯಲ್ಲಿ ಒಬ್ಬ ಹುಡುಗ ಹುಡುಗಿ ಇದ್ದು ನಾವು ಪೇರೆಂಟ್ಸ್ ಆಗಿ ತಾರತಮ್ಯ ಮಾಡ್ತಾ ಇದ್ದೀವ, ಅವರಿಗೂ ಹೇಳ್ಕೊಡ್ಬೇಕಾಗತ್ತೆ. ನಮ್ಮ ಫಸ್ಟ್ ನಿನ್ನ ಅಕ್ಕನೋ ತಂಗಿನೋ ಇದ್ರೆ ಫಸ್ಟ್ ಅವಳಿಗೆ ರೆಸ್ಪೆಕ್ಟ್ ಕೊಡಬೇಕಲ್ವ? ಆವಾಗ ಹೊರಗಿನ ಸಮಾಜ, ಮನೆಯಿಂದನೇ ಅದು ಶುರು ಆಗಬೇಕು. ಸೊ ಈ ರೀತಿಯ ಒಂದು ಅಟ್ ಎನ್ ಇಂಡಿವಿಜುವಲ್ ಲೆವೆಲ್ ಹೇಗೆ ಬದಲಾವಣೆ ತರಬಹುದು ಅನ್ನೋದನ್ನು ಅದನ್ನು ಆ ಕಾನ್ಫರೆನ್ಸಲ್ಲಿ ನಾನು ಮಂಡಿಸಿದೆ. ಅದು ಕೂಡ ಅನೇಕ ಜನರ ಪ್ರಶಂಸೆಗೆ ಒಳಗಾಯಿತು. ಸುಮಾರು 140 ಕಂಟ್ರೀಸು, 35 ಸ್ಪೀಕರ್ಸ್ ಇದ್ದರು. ಆ 35 ಸ್ಪೀಕರಲ್ಲಿ ನಾನು ಕೂಡ ಒಬ್ಬಳಾಗಿದ್ದೆ. ನಂದು ಜೆಂಡರ್ ಈಕ್ವಾಲಿಟಿ ಟಾಪಿಕ್ ಇತ್ತು. ಅದನ್ನು UN ಜನರಲ್ ಅವರಿಗೆ ಹೋಗ್ಬಿಟ್ಟು ಅದನ್ನು ಸಬ್ಮಿಟ್ ಮಾಡಿದ್ರಂತೆ. ಅವರು ಕಲೆಕ್ಟಿವ್ ಆಗಿ ರಿಪೋರ್ಟ್ ತಗೊಂಡಿದ್ದಾರೆ, ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಬೈ 2030 ಯುವರ್ ಕಾಂಟ್ರಿಬ್ಯೂಷನ್ ಇಸ್ ಆಲ್ಸೋ ನೋಟೆಡ್. ಜಸ್ಟ್ ಒಂದು ಅಳಿಲೆ ಅಷ್ಟೇ. ಇದರಲ್ಲಿ ನೀವು 17 ಗೋಲ್ಸ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ರೇಸಿಸಮ್, ಇದೆಲ್ಲ ಇದೆಯಾ? ಆಂಟಿ ರೇಸಿಸಮ್ ಈಗ ಜಾಸ್ತಿ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಹೌದು. ಆಮೇಲೆ ನಮ್ಮಲ್ಲಿ ದಕ್ಷಿಣದ ದ್ರಾವಿಡರು ಅವರೇ ಬೇರೆ ರೇಸು ಅನ್ನೋ ಥರ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಮೂಗು ತೋರಿಸ್ತಾ ಇದ್ದಾರೆ. ಹೌದು, ಅದು ಒಂದು ಅಡ್ರೆಸ್ ಮಾಡಬೇಕು ಅಲ್ಲ? ಅಡ್ರೆಸ್ ಮಾಡಬೇಕು. ನಮ್ಮಲ್ಲೇ ಎಷ್ಟೋ ಜನಕ್ಕೆ ಅಂದರೆ ನಾರ್ತ್ಗೆ ಹೋಗ್ಬಿಟ್ರೆ ಇವ್ರು ಸೌತ್ ಇಂಡಿಯನ್ಸ್ ಅಂತ ಅಂದ್ರೆ ಹೇಳಿದ್ದು. ನಾವು ಭಾರತೀಯರು ಅನ್ನೋದು ಮೊದಲು ಬರೋದಿಲ್ಲ. ನಾವು ಸೌತ್ ಇಂಡಿಯನ್ನು, ನಾವು ಈಸ್ಟ್ ಇಂಡಿಯನ್ಸು, ನಾವು ನಾರ್ತ್ ಇಂಡಿಯನ್ಸು ಅಂತ ಆ ಥರ ಬಂದ್ಬಿಟ್ಟಿದೆ. ನಾವೆಲ್ಲ ಮೊದಲು ಭಾರತೀಯರು, ಆಮೇಲೆ ಯಾವ ಭಾಗದಲ್ಲಿ ಉಳಿದಿದೆಯಲ್ಲ. ಸೊ ಆ ಭಾರತೀಯತೆ ಅನ್ನೋ ಕಾನ್ಸೆಪ್ಟ್ ನನಗನ್ಸುತ್ತೆ ಆ ಥರ ಒಂದು ಕಾನ್ಸೆಪ್ಟ್ ಬರಬೇಕು ಅಂದರೆ ಸ್ಕೂಲ್ ಲೆವೆಲಲ್ಲಿ ಆಗಬೇಕದು. ಯಾವಾಗ ಆ ಏಜಲ್ಲಿ ಆಗುತ್ತಲ್ಲ, ಆ ಏಜಲ್ಲಿ ಬಂತು ಅಂದರೆ ಆಮೇಲೆ ಒಮ್ಮೆ ಅವ್ರು ಮೆಚುರಿಟಿಗೆ ಬಂದರು ಅಂದರೆ ಅದನ್ನು ಮತ್ತೆ ಬದಲಾಯಿಸೋಕ್ಕಾಗೋದಿಲ್ಲ. ಅವರು ಬೇರೂರು ಬಿಟ್ಟಿರುತ್ತೆ ಭಾರತೀಯತೆ ಅಂದರೆ. ಆದರೆ ರಾಜಕೀಯದವ್ರು ತುಂಬ ಮೂಗು ತೋರಿಸ್ತಾರಪ್ಪ. ಈಗ ಮೊನ್ನೆ ರಿಸಲ್ಟ್ಸ್ ಬಂದಾದಮೇಲೆ ಸೌತ್ ಇಂಡಿಯಾ ಬೇರೆ, ನಾರ್ತ್ ಇಂಡಿಯಾ ಬೇರೆ, ಅವರೇ ಬೇರೆ ಥರ ಇದು ಮಾಡಿದ್ದಾರೆ, ವೋಟ್ ಮಾಡಿದ್ದಾರೆ ಇವರೇ ಅಂತ ತುಂಬ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈಗ ನಮ್ಮಲ್ಲಿ ಬಲ ತೋರಿಸ್ಬೇಕು, ಸ್ಟ್ರೆಂತ್ ತೋರಿಸ್ಬೇಕು ಅಂದರೆ ಮತ್ತೆ ಅದೇ ಸ್ಕೂಲ್ಗೆ ಹೋಗಬೇಕು. ಸ್ಕೂಲ್ ಮಕ್ಕಳು ಅವ್ರು, ಯಾಕಂದರೆ ಅವರು ಫ್ಯೂಚರ್ ಜನ್ರೇಷನ್. ಆ ಫ್ಯೂಚರ್ ಜನ್ರೇಷನ್ಗೆ ಈಗಲಿಂದನೇ ನಾವು ಫೌಂಡೇಶನ್ ಕರೆಕ್ಟಾಗಿ ಹಾಕಿದರೆ, ಅಂದರೆ ಫಸ್ಟ್ ಅವರಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಎಷ್ಟು ಕೊಡುಗೆ ಕೊಟ್ಟಿದೆ, ಆಮೇಲೆ ನಮ್ಮ ಸಂಸ್ಕೃತಿನಲ್ಲಿ ಎಷ್ಟು ಆಳವಾದ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇದೆ ಅಂದರೆ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಆದರೆ ಜನ ತಿಳ್ಕೊಳ್ಳೋಕ್ಕೆ ಆಸಕ್ತಿನೇ ಇಲ್ಲ.
ಆ ಮಟ್ಟಕ್ಕೆ ಬಂದಿದೆ. ಅದಕ್ಕೆ ಹೇಳ್ತಾರಲ್ಲ ಹಿಂದಿಯಲ್ಲಿ ಒಂದಿದೆ, ಅನ್ಪಡ್ ಓ ನೈಯೇ ಜೋ ಪಡ್ನಾ ಲಿಖ್ನಾ ನೈಜ ಅಂತ, ಅನ್ಪಡ್ ಓ ಹೇ ಜೋ ಸೀಖ್ನಾ ಹಿ ನೈಜ ಅಂತ. ಕಲೀಲಿಕ್ಕೆ ಆಸಕ್ತಿನೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಆ ಆಸಕ್ತಿ ಅನ್ನೋದ ಹೊಂದ್ಕೊಳ್ಬೇಕು. ಆ ಆಸಕ್ತಿ ಎಲ್ಲಿಂದ ಕ್ರಿಯೇಟ್ ಆಗಬೇಕು? ಆಸಕ್ತಿ ಹುಟ್ಟಬೇಕು ಅಂದರೆ ಅವಕಾಶಗಳನ್ನ ತೋರಿಸ್ಕೊಡ್ಬೇಕು. ಎಲ್ಲೆಲ್ಲಿ ಅವೆನ್ಯೂಸ್ ಇದೆ, ಯಾವ್ಯಾವ ಮಾರ್ಗದಿಂದ ಹೋದರೆ ಏನೇನು ತಲುಪ್ತೀವಿ ಅಂತ ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ಕೆಲವೊಮ್ಮೆ ರೆಸಿಸ್ಟೆನ್ಸ್ ಇರುತ್ತೆ, ಬೇಡ ನನಗಿದು, ಯಾಕಂದ್ರೆ ಈಗೆಲ್ಲ ವೆಸ್ಟರ್ನೈಸ್ಡ್ ಏನು ಇದು ಇದೆಯಲ್ಲ, ಅದೇ ಎಲ್ರಿಗೂ ಇಷ್ಟ ಆಗುತ್ತೆ, ಅದೇ ಎಲ್ಲರೂ ಪಾಲಿಸೋಕ್ಕೆ ಖುಷಿ ಪಡ್ತಾರೆ. ಅದೇ ಅದನ್ನೂ ಮಾಡು, ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ನಮ್ಮ ಬೇಸಿಕ್ಸ್ ಏನಿದೆಯಲ್ಲ ಅದು ಬೇರೂರ್ಬೇಕು, ಬೇಕೇ ಬೇಕು. ಅದನ್ನ ಪಾಲಿಸ್ಕೊಳ್ತಾ ಹೋದ್ರೆ ಅದು ಅಡಿಪಾಯ ಇರಬೇಕು. ಆಮೇಲೆ ಏನು ಬೇಕಾದರೂ ಕಲೀರಿ. ಫಸ್ಟ್ ಅದು ನಮಗೆ ಬೇಕು. ಹೇಗೆ ನಮಗೆ ಮಾತೃಭಾಷೆ ಮುಖ್ಯನೋ, ಮಾತೃಭಾಷೆಯಿಂದಲೇ ನಾವು ಫಸ್ಟ್ ಯಾವುದೇ ಭಾಷೆಯನ್ನು ಕಲ್ತರೂ ಕೂಡ ಮೊದಲೇ ನಮ್ಮ ಮೈಂಡಲ್ಲಿ ನಾವು ಮಾತೃಭಾಷೆಗೆ ಕನ್ವರ್ಟ್ ಮಾಡ್ಕೊಳ್ತೀವಿ, ಆಮೇಲೆ ನಾವು ಅದಕ್ಕೆ ಉತ್ತರವನ್ನು ಕಂಡುಹಿಡಿತೀವಿ. ಹಾಗೆಯೇ ಪ್ರತಿಯೊಬ್ಬರಲ್ಲೂ, ಅದರಲ್ಲೂ ಶಿಕ್ಷಣ ಸಂಸ್ಥೆಯ ಒಂದು ಯೋಗದಾನ ಬಹಳಷ್ಟು ಇದೆ. ಹೌದು, ಶಿಕ್ಷಣ ಅಂದರೆ ಬರೀ ಅಕಾಡೆಮಿಕ್ ಅಷ್ಟೇ ಅಲ್ಲ, ಸರ್ವತೋಮುಖ ಬೆಳವಣಿಗೆಗೆ ಹೋಲಿಸ್ಟಿಕ್ ಅಪ್ರೋಚ್ ಕೊಡಬೇಕು. ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ ಸಿದ್ಧತೆಯನ್ನು ಶಾಲೆಯ ಮಟ್ಟದಲ್ಲೇ ಅದು ಪ್ರಾರಂಭಿಸಬೇಕು. ಹಾಗೆ ಅನೇಕ ಶಾಲೆಗಳು ಇತ್ತೀಚೆಗೆ ಕೆಲಸ ಮಾಡ್ತಾ ಇದೆ. ಅದು ಒಂದು ತುಂಬಾ ಸಂತೋಷದ ವಿಚಾರ. ಹಾಗೂ ಕಂಪ್ಲೀಟ್ಲಿ ವೆಸ್ಟರ್ನೈಸ್ ಆಗಿ ಕೆಲಸ ಜಾಸ್ತಿ ಆಗಿದೆ, ತುಂಬಾ ಜನ ಕರೀತಾರೆ. ಹಾಗೆ ತುಂಬಾ ತರಬೇತುದಾರರು ಕೂಡ ಇದ್ದಾರೆ. ನನ್ನಂತೆ ಇನ್ನೂ ನನಗಿಂತ ತುಂಬಾ ಚೆನ್ನಾಗಿ ಮಾಡೋರು ಬಹಳಷ್ಟು ಜನ ತರಬೇತುದಾರರು ಇದ್ದಾರೆ, ನಮ್ಮ ಟೀಮಲ್ಲೇ ಇದ್ದಾರೆ. ಹಾಗಾಗಿ ಅದೊಂದು ತುಂಬಾ ಸಂತೋಷದ ಮತ್ತೆ ಖುಷಿ ಕೊಡೋ ವಿಚಾರ. ತರಬೇತಿ ತಗೊಳ್ಳೋದಕ್ಕೂ ಜನ ಮುಂದೆ ಬರ್ತಾ ಇದ್ದಾರೆ. ಬಹಳ ಸಂತೋಷ ಆಗುತ್ತೆ ಕೇಳೋದಕ್ಕೆ, ಸಮಾಧಾನ ಆಗುತ್ತೆ. ಏನೋ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದೆ ನಮ್ಮ ದೇಶ, ಅಟ್ಲೀಸ್ಟ್ ಕೆಲವು ವಿಚಾರಗಳಲ್ಲಾದರೂ ಅಂತ ಒಂಥರಕ್ಕೆ ಏನೋ ನೆಮ್ಮದಿ ಸಿಗುತ್ತೆ. ವಂದನಾ, ಇಷ್ಟೊತ್ತು ನೀವು ನಿಮ್ಮ ಈ ಅತ್ಯಂತ ಏನು ಕೆಲಸದಿಂದ ತುಂಬಿ ತುಳುಕ್ತಾ ಇರುವಂತಹ ನಿಮ್ಮ ಪ್ರೊಫೆಷ್ನಲ್ ಜೀವನವನ್ನು ಹೇಳಿದ್ರಿ. ಅದರಲ್ಲೂ ಆಸ್ ಎ ಟ್ರೈನರ್, ಆಸ್ ಎ ಗೈಡ್, ಕೌನ್ಸಿಲ್ ಎಲ್ಲ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀವಿ. ನೀವು ಒಂದು ಟ್ರೈನಿಂಗ್ ಕೆಲಸ ಮಾಡಿದ್ರೆ ಮಿಕ್ಕಿದೆಲ್ಲವೂ ಅದರಲ್ಲಿ ಬಂದೇ ಬರುತ್ತೆ. ಯು ವಿಲ್ ಬಿ ಎ ಗೈಡ್, ಯು ವಿಲ್ ಬಿ ಎ ಕೌನ್ಸಿಲರ್, ಯು ವಿಲ್ ಬಿ ಸಮಥಿಂಗ್ ಎಲ್ಸ್. ಇದೆಲ್ಲ ನಡೀತಾ ಇದೆ. ನಿಮ್ಮ ಮನೆಯಲ್ಲಿ ಹೇಗಿದೆ ನಿಮ್ಮ ಈ ಕೆಲಸಕ್ಕೆಲ್ಲ ಪ್ರೋತ್ಸಾಹ? ನಿಮ್ಮ ಮನೆಯವರು ಏನಾಗಿದ್ದಾರೆ? ನಮ್ಮ ಮನೆಯವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸೋಲಾರ್. ಏನವ್ರ ಹೆಸರು? ದತ್ತಾತ್ರೇಯ ಶಾಸ್ತ್ರಿ ಅಂತ. ಇಬ್ರು ಮಕ್ಕಳಿದ್ದಾರೆ. ಮಗಳು ಪ್ರಣೀತಾ ಅಂತ, ಅವಳು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಯಲ್ಲಿ. ಮಗ PUC ಓದ್ತಾ ಇದ್ದಾನೆ ಅಳಿಕೆನಲ್ಲಿ, ಫಸ್ಟ್ ಇಯರ್ PUC. 10th ತನಕ ಇಲ್ಲೇ ಓದಿದ ರಾಷ್ಟ್ರೋತ್ಥಾನದಲ್ಲಿ, ಈಗ PUC ಅಲ್ಲಿ ಹೋಗಿದ್ದಾನೆ. ನಮ್ಮ ಮೈದ್ನ ಇದ್ದಾನೆ ಜೊತೆಯಲ್ಲಿ. ರೀಸೆಂಟ್ ಆಗಿ ನಮ್ಮ ಅತ್ತೆಯವರು ಕೂಡ ಹೋದ್ರು, ಎಲ್ಲ ಒಟ್ಟಿಗೆ ಇದ್ವಿ ನಾವು. ಹೌದು. ನಮ್ಮಲ್ಲಿ ಹೇಗೆ ಅಂದರೆ ತುಂಬ ಯಾವುದೇ ಒಂದು ಕೆಲಸ, ಹೊರಗಿನ ಕೆಲಸ ಆಗಿರಲಿ, ಮನೆ ಕೆಲಸ ಆಗಿರಲಿ, ಇದು ನೀನೇ ಮಾಡಬೇಕು, ನೀವೇ ಮಾಡಬೇಕು ಅಂತ ಯಾವುದೂ ಇಲ್ಲ. ನಮ್ಮಲ್ಲಿ ಎಲ್ಲ ಕೆಲಸವನ್ನ ಎಲ್ಲರೂ ಮಾಡ್ತೀವಿ ಮನೆಯಲ್ಲಿ. ಅದು ಕಸ ಗುಡಿಸೋದ್ರಿಂದ ಹಿಡಿದು ಅಡುಗೆ ಮಾಡೋದಾಗಿರ್ಬೋದು, ಎಲ್ಲರೂ ಮಾಡ್ತೀವಿ. ಪೂರ್ಣ ಸಹಕಾರ ಇದೆ, ಪ್ರೋತ್ಸಾಹ ಕೂಡ ಇದೆ, ಎಲ್ಲ ಜೊತೆಗೆ ಮಾಡ್ತೀವಿ. ಆಮೇಲೆ ಲಿವಿಂಗ್ ಎಕ್ಸಾಂಪಲ್ ನೀವು ಬೇರೆಯವ್ರಿಗೆ ಹೇಳ್ಬೋದು. ಸೊ ಮನೆಯಲ್ಲಿ ಅಂದರೆ ಅಫ್ಕೋರ್ಸ್ ಮನೆಯಲ್ಲಿ ಕೂಡ ಎನ್ಕರೇಜ್ಮೆಂಟ್ ಇದೆ. ಆಮೇಲೆ ಅವರು ಕೂಡ ಎಷ್ಟೋ ಇದಕ್ಕೆ ಅವರು ಕೂಡ ಜೊತೆಗೆ ಬರ್ತಾರೆ, ಅನೇಕ ಕಾರ್ಯಕ್ರಮಗಳಿಗೆ ಸಹಕಾರ ಇದೆ. ಸೊ ನಮ್ಮ ಬರೀ ನಮ್ಮ ಕುಟುಂಬ ಅಂತಲ್ಲ, ನಮ್ಮ ರಿಲೇಟಿವ್ಸು ಎಲ್ಲರೂ ನಮಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಅವರು ಕೂಡ ಎಷ್ಟೋ ಕಾರ್ಯಕ್ರಮಗಳಿಗೆ ಬರ್ತಾರೆ. ಅವರಿಗೂ ಕೂಡ ಗೊತ್ತಾಗಿದೆ ನಾವು ನಮ್ಮ ಸಮಾಜದಲ್ಲಿ ಏನಾದರೂ ಮಾಡ್ಬೋದು ಅಂತ. ನಿಮ್ಮಿಂದ ಸ್ಫೂರ್ತಿ ಅವ್ರಿಗೆ, ಕೆಲವರಿಗಂತೂ. ಅದರಲ್ಲೂ ತುಂಬ ಜನ ನಮ್ಮ ಫ್ಯಾಮಿಲಿಯಲ್ಲಿ ಅವರವ್ರದೇ ಕ್ಷೇತ್ರದಲ್ಲಿ ಅವರವರು ಸಾಧನೆಯನ್ನು ಮಾಡಿದವರಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇರ್ತೀವಿ. ಅವಾಗ ಪ್ರತಿ ವಾರ ಅಟ್ಲೀಸ್ಟ್ ವೀಕೆಂಡ್ ಆದರೂ ಸೇರ್ತೀವಿ, ಎಲ್ಲರೂ ಸೇರ್ತೀವಿ, ರಿಲೇಟಿವ್ಸ್ ಎಲ್ಲ ಸೇರಿಬಿಟ್ಟು ಸ್ವಲ್ಪ ಸಮಯ ಕಳಿತೀವಿ, ಅಡಿಗೆ ಮಾಡ್ಕೊಂಡು ಊಟ ಮಾಡೋದು. ಇಲ್ಲ ನಾವು ಅಲ್ಲಿ ಅಲ್ಲಿಂದಾನೇ ಶುರು ಆಗಬೇಕು ಆಗೋದಕ್ಕೆ, ಇಲ್ಲ ನಾವು ಅವ್ರ ಮನೆಗೆ ಹೋಗ್ತೀವಿ ಅಥವಾ ಅವ್ರು ನಮ್ಮ ಮನೆಗೆ ಬರ್ತಾರೆ, ಹೀಗೆ. ಆಮೇಲೆ ಹಬ್ಬ ಹರಿದಿನಗಳಂತೂ ನಾವು ಬರೀ ನಾವಷ್ಟೇ ಅಂತ ಮಾಡ್ಕೊಂಡಿದ್ದ ದಿನನೇ ಇಲ್ಲ. ನಮ್ಮ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು, ಫ್ರೆಂಡ್ಸು, ನಮಗೆ ಬೇಕಾದವರು ಎಲ್ಲರನ್ನೂ ಸೇರ್ಕೊಂಡೇ ನಾವು ಹಬ್ಬಗಳು ಮಾಡಿ ಅಭ್ಯಾಸ. ಒಟ್ಟಿಗೆ ಅಡುಗೆ ಮಾಡಿ, ಒಟ್ಟಿಗೆ ಅಡುಗೆ ಅದ್ರ ಪ್ರಕಾರ ಅದು ಆಗ್ತಾ ಇರುತ್ತೆ. ಜೊತೆಗೆ ಸಂಭ್ರಮ ಆಚರಿಸೋದು ಎಲ್ಲ ಒಟ್ಟಿಗೆ ಸೇರ್ಕೊಳ್ತೀವಿ. ಅದರಲ್ಲೂ ಗಣಪತಿ ಹಬ್ಬ, ದೀಪಾವಳಿ ಹಬ್ಬ ಅಂದ್ರೆ ಅಂತೂ ಸುಮಾರು 25ರಿಂದ 30 ಜನ ಇಲ್ಲದೆ ನಾವು ಹಬ್ಬನೇ ಮಾಡೋದು. ಅಷ್ಟು ಖುಷಿಯಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಹಬ್ಬ. ಹಿಂದೆ ಕುಟುಂಬದಲ್ಲಿದ್ರಿ, ಇವಾಗ ಹಬ್ಬಗಳ ಟೈಮಲ್ಲಿ ಕೂಡ್ಕೊಳ್ತೀರಾ? ಮತ್ತೆ ಕೂಡ್ಕೊಳ್ತೀವಿ. ತುಂಬ ಖುಷಿ ಆಗುತ್ತೆ ಕೇಳಿದ್ರೆ. ಇದು
ಇವತ್ತಿನ ಜನಕ್ಕೆ ನೀವು ಹೇಳಿದ್ರಲ್ಲ ಆಗಲೇ, ಎಷ್ಟೋ ಜನಕ್ಕೆ ಏನೋ ಗೊತ್ತೇ ಆಗೋದಿಲ್ಲ, ಅಡುಗೆ ಮಾಡೋದನ್ನು ಏನೋ ಒಂದು ಲೆಸರ್ ಕೈಂಡ್ ಆಫ್ ವರ್ಕ್ ಅಂದ್ಕೊಂಡ್ಬಿಡ್ತಾರೆ ಅಂಥವ್ರೆಲ್ಲ ಕೇಳಬೇಕು. ನೋಡಿ, ಯಾವುದೂ ಇಲ್ಲಿ ಕಮ್ಮಿ ದೊಡ್ಡದು ಅಂತ ಇಲ್ಲವೇ ಇಲ್ಲ, ಎಲ್ಲವೂ ನಮಗೆ ಅವಶ್ಯಕವಾಗಿರುವಂಥದ್ದು. ಅದರಲ್ಲೂ ಮನೆ ಕೆಲಸ, ಅಡುಗೆ ಮಾಡೋದು, ಇದು ಎಷ್ಟು ಅದ್ಭುತವಾಗಿರುವಂಥದ್ದು. ನಮ್ಮಲ್ಲಿ ನಮಗೆ ತುಂಬ ಆತ್ಮವಿಶ್ವಾಸ ಬರುತ್ತೆ ಇದನ್ನೆಲ್ಲ ನಾವು ಮಾಡ್ತಾ ಇದ್ರೆ. ನಾನು ಅನ್ಕೊಳ್ಳೋದು ಮನೆ ಕೆಲಸ, ಅದರಲ್ಲೂ ಅಡುಗೆ ಕೆಲಸ ಮಾಡಿದ್ರೆ ತುಂಬ ತಾಳ್ಮೆ ಕಲಿಸುತ್ತೆ ಒಂದು. ಇನ್ನೊಂದು, ಅದರಲ್ಲಿ ಮಾಡುವಾಗ ಅಫ್ಕೋರ್ಸ್ ಕಾನ್ಸಂಟ್ರೇಷನ್ ಬೇಕೇ ಬೇಕು, ಅಲ್ಲಿ ಗಮನ ಕೊಡಲೇಬೇಕು. ಮಾಡ್ತಾ ಇರ್ಬೇಕಾದ್ರೆ ನಾವು ನಮ್ಮದೇ ಆದ ಒಂದು ಲೋಕವನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಆ ಅಡುಗೆ ಜೊತೆಗೆ ನಾವು ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ನಾವು ಬಡಿಸುವಾಗ, ಅದ್ರ ಊಟ ಮಾಡುವಾಗ ಅಷ್ಟು ಪ್ರೀತಿಯಿಂದ ನಾವು ಮಾಡಿರೋದ್ರಿಂದ ಅದು ಹೆಲ್ತಿಯರ್ ಆಗಿ, ಅಂದರೆ ಅದರಲ್ಲೂ ಕೂಡ ಮೊನ್ನೆ ನಮ್ಮ ರಿಲೇಟಿವ್ ಒಬ್ಬರು ಹೇಳ್ತಾ ಇದ್ರು, ಅಕ್ಕ ನೀ ಏನು ಅಡುಗೆ ಮಾಡ್ತಾ ಇದೆಯಲ್ಲ, ಯಾಕೆ ರುಚಿ ಗೊತ್ತಾ, ಅಷ್ಟು ನೀವು ಶ್ರದ್ಧೆಯಿಂದ ಇನ್ವಾಲ್ವ್ ಆಗಿ ಮಾಡ್ತೀಯಲ್ಲ, ಅದಕ್ಕೆ ರುಚಿ ಇರುತ್ತೆ ಅಂತ. ಈ ಥರ ಒಂದು ಕುಟುಂಬದಿಂದನೇ ಮನೆ ಊಟ, ಮನೆ ಅಡುಗೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದೆ. ಅಲ್ಲ, ನಾವು ಹೊರಗಡೆ ಇಂಗ್ರೀಡಿಯೆಂಟ್ಸ್ ಅದು ಯಾವುದಾದ್ರೂ ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ಖಂಡಿತ ನಾವು ಕೂಡ ಹೊರಗಡೆ ಊಟ ಮಾಡ್ತೀವಿ, ಅನಿವಾರ್ಯ. ಹೋಟೆಲ್ ಪ್ರಯಾಣ ಮಾಡ್ತಾ ಇರ್ತೀವಿ, ಹೊರಗಡೆ ಹೋಗ್ತೀವಿ. ಬಟ್ ಆದಷ್ಟು ಮನೆ ಊಟ, ಮನೆ ಅಡುಗೆ ನಾವು ಬಹಳ ಇಷ್ಟಪಟ್ಟು ಮಾಡಿಕೊಂಡು ಊಟ ಮಾಡ್ತೀವಿ. ತುಂಬ ಒಳ್ಳೆಯದು. ಇವತ್ತು ಹೊರಗಿನ ಈ ಸ್ವಿಗ್ಗಿಗಳು, ಝೊಮ್ಯಾಟೋಗಳು ಇವೆಲ್ಲ ಬಂದ್ಬಿಟ್ಟು ಭಯಂಕರವಾಗಿದೆ. ಆ ಲೋಕನೇ ವಿಚಿತ್ರವಾಗಿದೆ. ಇದ್ಕೊಳ್ಳಿ, ಈಗ ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದಕ್ಕೂ ಕೂಡ ಟ್ರೈನಿಂಗ್ಗೆ ಹೋಗಿದ್ರಾ ಅಥವಾ ಏನು? ವಾಟ್ ಈಸ್ ಯುವರ್ ರೋಲ್ ಇನ್? ಐ ರೆಪ್ರೆಸೆಂಟೆಡ್. ನಾನು ಬರೀ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ದೆ. ನನ್ನ ಒಂದಿಷ್ಟು ಇನ್ಪುಟ್ಸ್ಗಳನ್ನು ಕೊಟ್ಟೆ. ಯಾರಿಗೆ? ಯಾಕಂದರೆ ಆ ಸಮಿತಿಗೆ, ಅಂದರೆ ಇಲ್ಲಿ ಕರ್ನಾಟಕ ಮಟ್ಟದಲ್ಲಿ ಅಫ್ಕೋರ್ಸ್ ಆನ್ಲೈನ್ ಮುಖಾಂತರ ಕೂಡ ಬಂದಿತ್ತದು. ನಿಮ್ದೇನಾದರೂ ಇನ್ಪುಟ್ಸ್ ಆ್ಯಸ್ ಎ ಪೇರೆಂಟ್, ಆ್ಯಸ್ ಎ ಎಜುಕೇಷನಿಸ್ಟ್, ಅಕಾಡೆಮಿಷಿಯನ್ ಆಗಿ ಏನಾದರೂ ಇನ್ಪುಟ್ಸ್ ಇದ್ದರೆ ಕೊಡಿ ಅಂತ ನಾನು ಆ್ಯಸ್ ಎ ಪೇರೆಂಟ್ ಆಗಿ ಕೆಲವೊಂದು ಇನ್ಪುಟ್ಸ್ ಕೊಟ್ಟಿದ್ದೆ. ಯಾಕಂದರೆ ನಮ್ಮ ಹಿಸ್ಟ್ರಿ ಅಂದ ತಕ್ಷಣ ಮಕ್ಕಳಿಗೆ ಒಂಥರ ಬೋರ್ ಆಗಲಿಕ್ಕೆ ಕಾರಣ ಏನು? ನಮ್ಮ ವೈಭವೀಕರಣ ಇಲ್ಲವೇ ಇಲ್ಲ. ನಮ್ಮ ವೈಭವೀಕರಣ ಇರೋದನ್ನೇ ವಾಸ್ತವಿಕನೇ ತಿಳಿಸ್ತಾ ಇಲ್ಲ. ಬೇಡದೇ ಇರೋದನ್ನ ಬಡಿಸ್ಕೊಂಡಿದ್ದು, ಅವರು ನಿಮ್ಮನ್ನ ನಾಶ ಮಾಡಿದ್ದು ಇದನ್ನೇ. ಅದೇ ನಾವು ಹೇಗೆ ಸರ್ವನಾಶ ಆಗಿದ್ವಿ ಅದಕ್ಕೂ ಕಾರಣ ಕೂಡ ಹೇಳಲ್ಲ, ಮತ್ತು ನಾವು ಹೇಗೆ ಆದ್ವಿ ಅಂತ ಮಾತ್ರ ಒಂದು ಹೇಳ್ತಾರೆ ಹೊರತು ನಮ್ಮಲ್ಲಿ ಗತ ವೈಭವ, ಔರಂಗಜೇಬು, ಅಲೆಕ್ಸಾಂಡ್ರು ಅಷ್ಟೇ. ಸೊ ನಮ್ಮಲ್ಲಿ ಎಂಥ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಏನು, ಸ್ವರ್ಣಯುಗ ಅಂತ ಹೇಳ್ತಾ ಇದ್ರು. ಆ ಮಕ್ಳಿಗೆ ಸ್ವರ್ಣಯುಗ ಅಂದರೆ ಗೊತ್ತಾ? ಈಗ ಇಂಥದ್ದಿತ್ತು ಅಂತ ಒಂದೆರಡು ಲೈನ್ ಹೇಳಿಬಿಟ್ಟು ನಾವು ನಮ್ಮದು ಹಾಕಿದ್ದೀವಿ ಅಂತಾರೆ. ಸೊ ಇದ್ರ ಬಗ್ಗೆ ನಮಗೆ ಭಾಳಷ್ಟು ಮಹಿಳೆಯರು ಇವತ್ತು ನಾನು ರಾಣಿ ಅಬ್ಬಕ್ಕ ದೇವಿ ಇರಬಹುದು, ಝಾನ್ಸಿ ರಾಣಿ ಇರಬಹುದು, ಕಿತ್ತೂರು ರಾಣಿ ಚೆನ್ನ ಇರ್ಬೋದು, ಒನಕೆ ಎಂತಹ ಮಹಿಳೆಯರು ಅಂದರೆ ಆಗಿನ ಕಾಲದಲ್ಲೂ ಮಹಿಳೆಯರಿಗೂ ವೀರಾಂಗನೆಯರಾಗಲಿಕ್ಕೆ ಕ್ಷಾತ್ರ ಬುದ್ಧಿಯನ್ನು ಹೊಂದಿದ್ರು. ಅವರಿಗೂ ಕೂಡ ಅಷ್ಟೇ ಸಮಾನ. ಇದರಲ್ಲಿ ಆಗಿನ ಕಾಲ ಅಂತಿಲ್ಲ, ಎಲ್ಲ ಕಾಲದಲ್ಲೂ ಇದ್ದಾರೆ. ಅಲ್ಲಿ ಅದೇ ನೀವು ಸುಮ್ಮನೆ ಇತಿಹಾಸದ ಪುಟಗಳನ್ನು ತಿರುಗ್ತಾ ಇದ್ದರೆ ಪ್ರತಿಯೊಂದು ಕಾಲದಲ್ಲೂ ಕೂಡ ಒಬ್ಬೊಬ್ಬರು ಎಂಥ ನೀವು ಹೇಳಿದ್ರಲ್ಲ ವೀರಾಂಗನೆಯರು, ಅದಷ್ಟೇ ಅಲ್ಲ, ನೀವು ಶಾಸನಗಳ ಅಧ್ಯಯನ ಮಾಡಿದ್ದಾರೆ. ಇವಾಗ ಹೌದು, ಶಾಲೆಗಳನ್ನು ನಡೆಸ್ತಾ ಇದ್ದಾರೆ, ಅಂದರೆ ದೊಡ್ಡ ದೊಡ್ಡ ಗುರುಕುಲಗಳನ್ನು ನಡೆಸ್ತಾ ಇದ್ದವರು ಇಂಥವ್ರು, ಸ್ವತಃ ಕೆತ್ತನೆ ಮಾಡ್ತಾ ಇದ್ದಂಥವ್ರು, ವಾರ್ ಟ್ರೈನಿಂಗ್ ಕೊಡ್ತಾ ಇದ್ದಂಥವ್ರು, ಕುದುರೆ ಸವಾರಿನ ಕಲಿಸ್ತಾ ಇದ್ದಂತಹ ವೀರಾಂಗನೆ, ಕುಸ್ತಿಗಳೆಲ್ಲ ಅದು ಎಲ್ಲ ತುಂಬ ದೂರ ಅಲ್ಲ. ನಮ್ಮ ಹೊಯ್ಸಳ ಸಾಮ್ರಾಜ್ಯದಲ್ಲಿದ್ದಂತಹ ಮನೆತನಗಳು, ವಿಜಯನಗರದವರು, ಅಯ್ಯೋ ಅದ್ಭುತವಾಗಿದೆ. ನಮಗೆ ಗಾರ್ಗಾಯಿನಿ ಅವ್ರದ್ದೆಲ್ಲ ನೋಡ್ಬಿಟ್ರೆ ಅದು ಉಪನಿಷತ್ ಕಾಲದ್ದು. ಹೌದು, ಇದು ನೆನ್ನೆ ಮೊನ್ನೆದು ನಮ್ಮ 12ನೇ ಶತಮಾನದಲ್ಲಿ ಹೊಯ್ಸಳ, ರಾಷ್ಟ್ರಕೂಟ, ನಮ್ಮ ಚಾಲುಕ್ಯ ಇವರ ಕಡೆಯಿಂದ ಉದಾಹರಣೆಗಳನ್ನು ತಗೋಬಹುದು. ತುಂಬ ಅದ್ಭುತವಾಗಿದೆ ನಿಜವಾಗ್ಲೂ. ನೀವು ಹೇಳಿದ್ರಲ್ಲ, ಇತಿಹಾಸನ ಸರಿಯಾಗಿ ಹೇಳ್ಕೊಡ್ಬೇಕು. ಅವರಿಗೆ ಆವಾಗ ಆಸಕ್ತಿ ಹುಟ್ಟುತ್ತೆ, ಓ ನಮ್ಮಲ್ಲಿ ಇದ್ರು, ಅದು ಒಂದು ಸ್ವಲ್ಪ ಹೆಮ್ಮೆ ಇರುತ್ತೆ. ಅದು ಬಿಟ್ಟು ಏನು, ಈಗ ಅದಕ್ಕೆ ಬಂದೆ. ಈಗ ಎಜುಕೇಷನ್ ಪಾಲಿಸಿನಲ್ಲಿ ನೀವು ಇನ್ಪುಟ್ಸ್ ಎಲ್ಲ ಕೊಟ್ರಿ. ಹಿಂದಿನ ಸರ್ಕಾರ ಇದ್ದಾಗ ಎಜುಕೇಷನ್ ಪಾಲಿಸಿನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದರು, ಅದನ್ನು ಕಾರ್ಯಾನ್ವಯ ಮಾಡ್ತೀವಿ ಅಂತ. ಇವಾಗಿನವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ಬಂದಿದೆ? ನೀವು ಕೊಟ್ಟ ಇನ್ಪುಟ್ಸ್ ಎಲ್ಲ ಎಲ್ಲಿದೆ? ಇನ್ಪುಟ್ಸನ್ನು ಇಂಪ್ಲಿಮೆಂಟ್ ಮಾಡಿದಾರೋ ಇಲ್ಲೋ, ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಬಟ್ ಒಂದಂತೂ ಇತ್ತೀಚೆಗೆ ಇಲ್ಲಿ ಕಳೆದ ವಾರದಿಂದ ನಡೀತಾ ಇದೆ, NEP ಬೇಕು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇಕು. ಎಷ್ಟು ಜನಕ್ಕೆ ಹೇಳ್ತಾ ಇರೋದು ಬೇಕು? ಅದೇ ಯಾರಿಗೆ ಬೇಕು ಅನ್ನೋದನ್ನ, ಯಾರು ಬೇಕೋ ಅವರು ಒಂದಿಷ್ಟು ಸೈನ್ಗಳನ್ನು ಹಾಕಿ ನಮ್ಮಲ್ಲಿ ಆ ಸ್ಟ್ರೆಂತ್ ಎಷ್ಟು ಜನಕ್ಕೆ ಬೇಕು ಅಂತ ತೋರಿಸಿದ್ರೆ, ಇಷ್ಟು ಜನ ಆಸಕ್ತಿ ಇದೆ ಅಂತ ತೋರಿಸಿದ್ರೆ ಖಂಡಿತವಾಗಿಯೂ ಅದರಿಂದ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಂದಿಷ್ಟು ಸಂಘ ಸಂಸ್ಥೆಗಳು, ಅನೇಕ ಶಿಕ್ಷಣ ಸಂಸ್ಥೆಗಳು ನಮ್ಮನ್ನು ಅಪ್ರೋಚ್ ಮಾಡಿದ್ರು. ನಾವೆಲ್ಲ ಸೈನ್ ಕೂಡ ಹಾಕಿ ಕೊಟ್ಟಿದ್ದೀವಿ.
ನೋಡಿ ಯಾಕೆ ಬೇಕು ಅನ್ನೋದನ್ನ ಯಾಕೆ ಬೇಕು ಅಂತ ಜನಗಳಿಗೆ ಮುಟ್ಟಿಸ್ತಾ ಇಲ್ಲ. ಎಷ್ಟೋ ರಾಂಗ್ ಪ್ರಾಪಗೇಟ್ ಆಗ್ತಾ ಇದೆ ಅಲ್ವಾ. ಯಾಕೆ ಬೇಕು ಅನ್ನೋದು ಒಂದು. ಈಗ ಈ ಸಂದರ್ಭದಲ್ಲಿ ನಿಮ್ಮಂಥವ್ರು ಏನಾದರೂ ಕೆಲಸ ಮಾಡೋದಕ್ಕಾಗತ್ತಾ? ಈಗ ಶಾಲೆಗಳಲ್ಲಿ ಈಗ ನೀವು ಟ್ರೈನರಾಗಿ ಹೋಗ್ತಿರಲ್ವಾ, ಬೇರೆ ಬೇರೆ ವಿಚಾರಗಳಲ್ಲಿ ಟ್ರೈನ್ ಮಾಡ್ತೀರಾ. ಈ NEP ಯಾಕೆ ಬೇಕು ಅನ್ನೋದಕ್ಕೂ ಒಂದು ಟ್ರೈನಿಂಗ್ ಕೊಡಬೇಕಾ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ನೀವು ಹೇಳ್ದಂಗೆ ಅದರಲ್ಲಿ ಏನು ಒಳ್ಳೆಯ ಗುಣಗಳಿದೆ, ಪಾಸಿಟಿವ್ ಆಸ್ಪೆಕ್ಟ್ಸ್ ಏನು, ಆ ಕೌಶಲ್ಯಗಳು ಹೆಂಗೆ ಬರುತ್ತೆ, ಹೌ ವಿ ಬಿಕಮ್ ಮೋರ್ ಆ್ಯಂಡ್ ಮೋರ್ ಸೆಲ್ಫ್ ಕಾನ್ಫಿಡೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯಬಲ್, ಇದೆಲ್ಲ ಇದೆ ಅದರಲ್ಲಿ. ಆದರೆ ಇವರು ತಪ್ಪಾಗಿ ಹೇಳ್ತಿದ್ದಾರಲ್ಲ. ಅದೇ ಒಂದು ನನಗೆ ಅನಿಸಿದ ಪ್ರಕಾರ ಒಂದು ಕಾರಣ ಏನಂದರೆ, ಚೇಂಜ್ ಎನಿಥಿಂಗ್ ಇಟ್ ರಿಕ್ವೈರ್ಸ್ ಟೈಮ್ ಫಾರ್ ಚೇಂಜ್. ಓಕೆ, ಒಂದು ಬದಲಾವಣೆ ಅನ್ನೋದು ಯಾವಾಗಲೂ ಒಂದು ಟೈಮ್ ತಗೊಳುತ್ತೆ. ಇನ್ನೊಂದು ಆಲ್ವೇಸ್ ಚೇಂಜ್ ಹ್ಯಾಸ್ ಎ ರೆಸಿಸ್ಟೆನ್ಸ್. ಬದಲಾವಣೆ ಬಂತು ಅಂದರೆ ಅದಕ್ಕೆ ತಡೆಗೋಡೆಗಳೇ ಬಹಳ. ಸೊ ಇಲ್ಲಿ ಬಹಳ ದೊಡ್ಡ ತಡೆಗೋಡೆ ಬಂದಿದೆ, ಬೇಡ ಅಂತ ಹೇಳಿ. ಅದು ಯಾವ ಕಡೆಯಿಂದ ಬರುತ್ತೆ ಅಂತ, ಜನರ ಕಡೆಯಿಂದ ಅಲ್ಲ. ಜನರ ಕಡೆಯಿಂದ ಬರ್ತಾ ಇಲ್ಲ, ನೀವು ಹೇಳ್ದಂಗೆ ಸರ್ಕಾರ ಕಡೆಯಿಂದ ಸರ್ಕಾರದ ಕಡೆಯಿಂದ ಬರ್ತಾ. ಸೊ ನಾನು ಇದನ್ನ ನಾವು ಹೌ ಡು ವಿ ಓವರ್ಕಮ್ ಅನ್ನೋದು ನನಗೆ ದೊಡ್ಡ ಪ್ರಶ್ನೆ. ಹೌದು, ಅಲ್ಲ ನಾನು ಎಷ್ಟು ಸಾಧ್ಯನೋ ಈಗ ಶಿಕ್ಷಣ ಸಂಸ್ಥೆಗಳು ಪೋಷಕರ ಪಾತ್ರ ಇದೆ. ಯಾಕಂದರೆ ಅವರಿಗೆ ಫಸ್ಟ್ ಮನ ಮುಟ್ಟಬೇಕು, ಯಾಕಿದು ಬೇಕು ಅಂತ. ಸೊ ಮಕ್ಕಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ವಿಷಯ ಚೂಸ್ ಮಾಡುವಂಥ ಒಂದು ಲಿಬರ್ಟಿ ಕೊಟ್ಟಿದೆ ಈ NEP. ಈಗ ಎಷ್ಟೋ ಜನಕ್ಕೆ ಬೇಸಿಕ್ ಮ್ಯಾಥ್ ಇದ್ದರೆ ಸಾಕು, ಆದರೆ ಬೇಸಿಕ್ಕಿಂತ ಅಡ್ವಾನ್ಸ್ ಮ್ಯಾಥನ್ನ ಕಂಪಲ್ಸರಿ ಮಾಡ್ಲಿಕ್ಕೆ ಹೋಗ್ತಾರೆ. ಒಬ್ಬ ದೊಡ್ಡ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಹೊರಟಿರ್ತಾರೆ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಿರ್ತಾರೆ, ನಾನಲ್ಲಿ ಫಿಸಿಕ್ಸ್ ತೊಗೊಂಡು ಏನು ಮಾಡಲಿ ಅಂತ ಕೇಳ್ತಾರೆ ಅಲ್ವಾ. ಗ್ರೇಟ್ ಆರ್ಟಿಸ್ಟ್ ಆಗ್ತಾರೆ. ಈಗ ನಾವು ಗ್ರೇಟ್ ಮೈಕಲ್ ಆಂಜಲೋ ತಗೊಳ್ಳಿ ಅಥವಾ ನಮ್ಮ ಭಾರತೀಯ ಒಂದು ಗ್ರೇಟ್ ಆರ್ಟಿಸ್ಟನ್ನೇ ತಗೊಂಡ್ರು ಕೂಡ, MF ಹುಸೇನ್ ತಗೊಳ್ಳಿ, ಇವರೆಲ್ಲ ಏನಂದರೆ ಅವರವರ ಒಂದು ಫೀಲ್ಡಲ್ಲಿ ಅವರು ಎಕ್ಸ್ಪರ್ಟೀಸ್ ಆಗಿದ್ದಾರೆ, ಡೊಮೇನ್ ಎಕ್ಸ್ಪರ್ಟೀಸ್ ಅಂತ ಹೇಳ್ತೀವಿ. ಅವರು ಬೇರೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ, ತಮಗೆ ಯಾವ ಒಂದು ಕಲೆ ಇತ್ತು, ಕೌಶಲ್ಯ ಇತ್ತು, ಅದನ್ನು ಎಕ್ಸ್ಪರ್ಟೀಸ್ ಮಾಡಿಕೊಂಡು ಅಲ್ವಾ. ಸೊ ಹೀಗೆ ಬಾಲಮುರಳಿ ಕೃಷ್ಣ ಅವರೆಲ್ಲ ಚಿಕ್ಕ ವಯಸ್ಸಿಂದಾನೇ ಕೃಷ್ಣ ಅವರು, ತಾನ್ಸೇನ ಹೇಳ್ತೀವಿ ನಾವು, ಮಳೆ ಬರೆಸ್ತಾ ಇದ್ರು ಅಂತ ಹೇಳಿದ್ದನ್ನ ಕೇಳಿದ್ದೀವಿ ಮಲಹರಿ ರಾಗದಿಂದ. ಅಂದರೆ ಇಷ್ಟು ಸಂಗೀತಕ್ಕೆ ಅಂತಹ ಒಂದು ಶಕ್ತಿ ಇದೆ, ಕಲೆಗೆ ಅಂತ ಒಂದು ಲಲಿತ ಕಲೆ ಎಂಥ ಶಕ್ತಿ ಇದೆ ಅಲ್ವಾ. ಶತಾವಧಾನಿ ಕೇಳ್ತೀವಿ, ಅಷ್ಟಾವಧಾನಿ ಕೇಳ್ತೀವಿ, ಎಂತಹ ಜ್ಞಾನ ಅದು ಒಂದು ವಿಶ್ವಕೋಶ ಅಂತ ಹೇಳ್ಬೋದು ಅಲ್ವಾ. ಹೀಗೆ ಫ್ರೀಡಮ್ ಕೊಡುತ್ತೆ, ಲಿಬರ್ಟಿ ಕೊಡುತ್ತೆ, ನಿಮ್ಗೆ ಏನು ಬೇಕೋ ಅದು ಆಯ್ಕೆ ಮಾಡು, ಆದರೆ ಅದನ್ನು ಅಧ್ಯಯನ ಮಾಡು. ಲಿಬರ್ಟಿ ಇದೆ, ಬಟ್ ನೀವು ಅದರಲ್ಲಿ ಅಧ್ಯಯನ ಮಾಡಬೇಕು. NEPಲಿ ಅಂತ ಒಂದು ಅವಕಾಶ ಇದೆ, ಆ ಒಂದು ಅವಕಾಶ ಇದೆ. ಅಫ್ಕೋರ್ಸ್ ಅದಕ್ಕೂ ಒಂದು ಏಜ್ ಲಿಮಿಟ್ ಅಂತ ಮಾಡಿದ್ದಾರೆ. ಕೆಲವು ಒಂದು ಮಟ್ಟದ ಹಂತದ ಒಂದು ಎಜುಕೇಷನ್ನು ಬೇಸಿಕ್ಸ್ ಅಂತೂ ಮಾಡಲೇಬೇಕು. ಅದು ಬೇಸಿಕ್ ಮ್ಯಾಥ್ ಇರ್ಬೋದು. ಈಗ ನನ್ನ ಪ್ರಶ್ನೆ, ಈಗ ನೀವೆಲ್ಲ ಇಷ್ಟು ವರ್ಕ್ ಮಾಡಿದ್ದೀರಲ್ಲ, ಈಗ ನಿಮ್ಮ ಹಾಗೆ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ನೈಪುಣ್ಯ ಇರೋವಂಥವ್ರನ್ನ, ಅದೇ ಎಕ್ಸ್ಪರ್ಟೈಸ್ ಇರೋವ್ರನ್ನ ಕರೆದು ಇನ್ಪುಟ್ಸ್ ತೊಗೊಂಡಿದ್ದಾರೆ. ಇದೆಲ್ಲ ಬರೀ ಒಂದು ಸರ್ಕಾರದ ಕಚೇರಿಗೆ ಹೋಗುತ್ತಾ, ಅಥವಾ ನಿಜವಾಗ್ಲೂ ಸರ್ಕಾರ ಇರೋದು ಜನರಿಗೋಸ್ಕರವಾಗಿ, ಆ ಜನರಿಗೆ ತಲುಪೋ ಹಾಗೆ ಸರ್ಕಾರಗಳು ಕೆಲಸ ಮಾಡಬೇಕು. ಅದನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಅದು ಬಹುಶಃ ನಿಮಗೆ ಗೊತ್ತಾಗಲ್ಲ. ಅದು ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ಯಾಕೆಂದರೆ ಅದಕ್ಕೆ ಆ್ಯಸ್ ಎನ್ ಇಂಡಿವಿಜುವಲ್ ಏನು ಮಾಡ್ಬೋದು ಅಂತ ನಾವು ಹೇಳ್ಬೋದು. ಸಂಸ್ಥೆಗೆ, ಶಿಕ್ಷಣ ಸಂಸ್ಥೆಗಳಿಗೆ ನಾವು ಕಲೆಕ್ಟಿವ್ ಆಗಿ ಒಂದು ಅಪ್ರೋಚ್ ಮಾಡ್ಬೋದು. ಬಟ್ ಸರ್ಕಾರಕ್ಕೆ ಮತ್ತೆ ಏನು ಪಾಲಿಸಿ ಅನ್ನೋದು ನಾವು ಹೇಳಲಿಕ್ಕಾಗಲ್ಲ. ಈಗ ನೀವು ಹೇಳಿದ್ರಲ್ಲ, ಸಂಸ್ಥೆಗಳು, ಪೇರೆಂಟ್ಸ್ ಇವರೆಲ್ಲ ಸೇರಿಕೊಂಡು ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಪ್ರೆಷರ್ ಬಂದು ಸರ್ಕಾರ ಏನಾದರೂ ಬದಲಾಯಿಸಿದ್ರೆ ಅವರ ತಲೆಯಲ್ಲಿ ಏನಿದೆಯೋ ಗೊತ್ತಾಗಲ್ಲ ನಮಗೆ. ಸೊ ಕಲೆಕ್ಟಿವ್ ಇದಲ್ಲದೆ ಬೇರೆ ಬೇರೆ ಏನೇನೋ ಇದೆ. ಇವಾಗ ಅವರು ಆಡ್ತಾ ಇರೋ ಆಟಗಳು ನೋಡಿದ್ರೆ NEP ಇದೆಲ್ಲ ಭಾಳ ಸಣ್ಣ ವಿಚಾರಗಳು ಅವ್ರಿಗೆ ಬೇರೆ ಬೇರೆ ದೊಡ್ಡ ವಿಚಾರಗಳಿದೆ. ಆಯಿತು ವಂದನಾ, ಬಹಳ ಸಂತೋಷ ಆಯಿತು ನನಗೆ. ನಿಮ್ಮ ಎಲ್ಲ ಚಟುವಟಿಕೆಗಳು ಬಹುಮುಖವಾಗಿದೆ. ನೀವು ಅದೆಷ್ಟೊಂದು ಉತ್ಸಾಹದಿಂದ, ಎಷ್ಟೊಂದು ಪರಿಶ್ರಮ ಪಟ್ಟು ಇದನ್ನು ಮೈಗೂಡಿಸ್ಕೊಂಡು ಬೇರೆಯವ್ರಿಗೂ ಕೂಡ ಅದನ್ನು ಹೇಳ್ಕೊಡ್ತಾ ಇದ್ದೀರಿ. ಎಷ್ಟೊಂದು ಜನಕ್ಕೆ ಅದರಿಂದ ಉಪಯೋಗ ಆಗಿದೆ, ಲಾಭ ಆಗಿದೆ, ಮನಸ್ತೃಪ್ತಿ ಆಗಿದೆ. ತುಂಬ ಸಂತೋಷ ಆಗುತ್ತೆ ಇದನ್ನು ಕೇಳಿ. ನೀವು ಲೀಲಾಜಾಲಕ್ಕೆ ಬಂದು ನಿಮ್ಮ ಈ ಶತ್ ಪರಿಚಯವನ್ನು, ನಿಮ್ಮ 20-25 ವರ್ಷದಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದೀರಿ, ಬೇಕಾದಷ್ಟು ಪ್ರಶಂಸೆಗಳನ್ನು ಪಡ್ಕೊಂಡಿದ್ದೀರಿ. ಎಲ್ಲವನ್ನೂ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ನೀವು ಮಾಡ್ತಾ ಇರುವಂಥ ಮುಖ್ಯ ಕಾರ್ಯ ಏನಿದೆ, ಅದರ ಪ್ರಭಾವ ಪರಿಣಾಮಗಳನ್ನು ಸ್ವಲ್ಪ ಮಟ್ಟಿಗಾದರೂ ಜನ ಈ ಒಂದು ವಿಡಿಯೋ ನೋಡಿ ತಿಳ್ಕೊಬೋದು. ನೀವು ಲೀಲಾಜಾಲಕ್ಕೆ ಬಂದಿದ್ದಕ್ಕಾಗಿ ನಾನು ನಿಮಗೆ ತುಂಬ
ಕೃತಜ್ಞಳಾಗಿದ್ದೀನಿ. ನಾನು ನಿಮಗೆ ತುಂಬ ಸಂತೋಷ. ತುಂಬ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕಂದರೆ ನಾನು ಅಂದ್ಕೊಳ್ಳೋದು ನಾನು ಏನೂ ಸಾಧನೆ ಖಂಡಿತವಾಗಿಯೂ ಮಾಡಿಲ್ಲ, ಯಾವ ಸಾಧನೆನೂ ಮಾಡಿಲ್ಲ. ಏನೋ ಸಣ್ಣ ಪುಟ್ಟ ನನ್ನ ಪ್ಯಾಷನ್ನ ಇಟ್ಕೊಂಡು ಹೋಗಿದ್ದೀನಿ ಅಷ್ಟೇ. ನನ್ನ ಪ್ಯಾಷನ್ ಏನಿದೆಯೋ ಅದರಲ್ಲಿ ನಾನು, ಆದರೆ ಒಂದಂತೂ ನಿಜ, ಏನೇ ಮಾಡೋದು ಇನ್ವಾಲ್ವ್ ಆಗ್ತೀನಿ, ಮನಸ್ಸಿಟ್ಟು ಮಾಡಬೇಕು. ದರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಫಾರ್ ಇನ್ವಾಲ್ವ್ಮೆಂಟ್ ಅಂತೇನು ಹೇಳ್ತಾರೆ. ಅದೊಂದು ಸಾಕು ಬಿಡಿ. ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀನಿ. ಯಾವ ಕೆಲಸ ಮಾಡಿದ್ರು ದಟ್ ಇಟ್ ಸೆಲ್ಫ್ ಇಸ್ ಗಿವಿಂಗ್ ಮೀ ಗುಡ್ ರಿಸಲ್ಟ್ಸ್. ಹಾಗಾಗಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ, ನನ್ನನ್ನು ಇಲ್ಲಿ ಬರಮಾಡಿಕೊಂಡದಕ್ಕಾಗಿ ಮತ್ತು ಎಲ್ಲ ವೀಕ್ಷಕರಿಗೆ ನನ್ನ ಅನಂತ ಧನ್ಯವಾದಗಳು.